ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ತಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರುತ್ವಾ ಹನುಮದುರಿತಂ ಕೃತಮಶ್ಚ ಸರ್ವಂ ಪ್ರೀತಃ ಪ್ರಯಾಣಮತಿರೋಚಯತೆ ಸ ರಾಮಃ ಆರುಹ್ಯ ವಾಯುಸುತಮಂಗತಯೇನ ಯುಕ್ತಃ ಸೌಮಿತ್ರೇಣ ಸರವಿಜಃ ಸಹಸೇನಯಾಗಾತ್. ಸ ದುಃಖತಪ್ತೋ ನಿಪಪಾತಮೂರ್ಛಿತೋ ನಿರಾಶಕಶ್ಚಾಭವದಾತ್ಮಜೀವಿತೆ ತಮಾಹ ಪುತ್ರಃ ತ್ರಿದಶೇಷಶತ್ರುಃ ನಿಯುಂಕ್ಷ್ವ ಮಾಂ ಶತ್ರುವಧಾಯ ಮಾಚಿರಂ. ಕುಂಭಕರ್ಣನ ವಧೆಯ ವಿಷಯ ಕೇಳಿದ ಮೇಲೆ ದುಃಖತಪ್ತನಾದಂತಹ ರಾವಣ ಮೂರ್ಛಿತಃ ನಿಪಪಾತ, ಮೂರ್ಛಿತನಾಗಿ ದಪ್ಪಂತ ಬಿದ್ದ. ಅಡ್ಡುಕ್ಕಾಯ್ತು. ಅವನು ಸತ್ತ ಅಂತಲ್ಲ, ತನಗತಿ ಏನು ಅಂತ ಆ ಥರ ಅವನು ಶುರುವಾಯಿತು. ಸ್ವಾರ್ಥ ಅವ್ರು ಏನಿದ್ರು ಕೂಡ ಕರ್ಣ ಹತನಾದಾಗ ದುರ್ಯೋಧನ ಭಾರಿ ದುಃಖ ಪಡ್ತಾನೆ. ಅವನಿಗೋಸ್ಕರ ಅಲ್ಲ, ತನ್ನ ಗತಿ ಮುಂದೇನು ಗತಿ ಅಂತ ಸ್ವಾರ್ಥ. ಅದರಲ್ಲಿ ಅನೇಕ ಜನಗಳ ದುಃಖದಲ್ಲಿ ಅವರ ಬಗ್ಗೆ ಇರೋ ಅನುಕಂಪಕ್ಕಿಂತ ತಮಗಾದ ನಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರಿಗೆ ಏನಾಯಿತು ಅಂತ ಯೋಚನೆ ಮಾಡೋದು ಭಾರಿ ಕಡಿಮೆ. ಮಾಡಿದರೆ ತುಂಬ ಶ್ರೇಷ್ಠ ಅದು. ನಿಪಪಾತ ಮೂರ್ಛಿತಃ ನಿರಾಶಕಶ್ಚ ಅಭವತ್ ಆತ್ಮಜೀವಿತೆ. ಅದೇ ಏನು ಕಾರಣ ಅಂದರೆ ಆತ್ಮಜೀವಿತೆ. ಆತ್ಮ ಅಂದರೆ ಸ್ವಜೀವಿತೆ, ತನ್ನ ಬದುಕಿನ ಬಗ್ಗೆ ನಿರಾಶಕಃ ಅಭವತ್, ನಿರಾಶೆಯನ್ನು ಹೊಂದಿದ. ಕುಂಭಕರ್ಣನ ಬಗ್ಗೆ ಭಾರಿ ಹೋಪ್ಸಿತ್ತು ಅವನಿಗೆ. ಅದು ಕಳ್ಕೊಂಡಿದ್ದರಿಂದ ತುಂಬ ದುಃಖಪಟ್ಟ, ನಿರಾಶನಾದ. ತಮಾಹ, ಆಗ ತಮ್ ಆಹ ಪುತ್ರ ತ್ರಿದಶೇಷ ಶತ್ರು, ತ್ರಿದಶ ಈಶ ಶತ್ರು. ತ್ರಿದಶರು ದೇವತೆಗಳು, ಈಶ ಇಂದ್ರದೇವರು, ಅವರ ಶತ್ರು ಇಂದ್ರಜಿತ್ತು. ಮಗನಾದ ಇಂದ್ರಜಿತ್ತು ಬಂದು ಹೇಳಿದ, ನಿಯುಂಕ್ಷ್ವ ಮಾಂ ಶತ್ರುವಧಾಯ ಮಾಚಿರಂ. ಮಾಂ ಶತ್ರುವಧಾಯ ನಿಯುಂಕ್ಷ್ವ, ನನ್ನನ್ನು ಶತ್ರುವಿನ ವಧೆಗೋಸ್ಕರವಾಗಿ ತೊಡಗಿಸು, ನನ್ನ ಕಳಿಸೀಗ. ಮಾಚಿರಂ, ತಡ ಮಾಡಬೇಡ ಅಂತ ಹೇಳ್ತಾನೆ. ಬೇಗ ಕಳಿಸ್ಬಿಡು, ನಾನು ಸಮರ್ಥನಿದ್ದೇನೆ, ನೀನು ಯೋಚನೆ ಮಾಡಬೇಡ ಅಂತ ಧೈರ್ಯ ಕೊಡ್ತಾರೆ. ರಾಕ್ಷಸರಲ್ಲಿ ಯಾವಾಗಲೂ ಅಷ್ಟೇ, ಯಾವ ಕಾಲಕ್ಕೂ ಏನು ಬರೋದಿಲ್ಲ ಅವರಿಗೆ, ಬುದ್ಧಿ ಬರೋದೇ ಇಲ್ಲ. ದುರ್ಯೋಧನ ಸಾಯ್ಬೇಕಾದ್ರೂ ಕೂಡ ಕೃಷ್ಣನ ಬೈದು ಸಾಯ್ತಾರೆ. ಅದು ಸ್ವರೂಪ ಎಂಬುದಕ್ಕೆ ಅದು ಒಳ್ಳೆ ದೃಷ್ಟಾಂತ. ಅಚಾಮಣಾದಿಗಳು ಏನು ಮಾಡಿದ್ರು ಅಂತ್ಯಕಾಲಕ್ಕೆ ಪಶ್ಚಾತ್ತಾಪ ಬಿಟ್ಬಿಟ್ಟು, ಪಶ್ಚಾತ್ತಾಪ ಪಡದೆ ಸಾವು ಅತ್ಯಂತ ದುರಂತ. ಅವರ ಸ್ವಭಾವ ಕೆಟ್ಟ ಸ್ವಭಾವ ಅಂತ ತೋರಿಸುತ್ತಾರೆ. ಇಲ್ಲಿ ರಾವಣನ ಸ್ವಭಾವ ಸ್ಪಷ್ಟ ಆಯಿತು. ಇಂದ್ರಜಿತ್ತು ಏಟು ತಿಂದಿದ್ದಾನೆ, ಹನುಮಂತನಂತ ಈಗಾಗಲೇನೆ. ಇವನಂತೂ ಬೇಕಾಷ್ಟು ಏಟು ತಿಂದಿದ್ದಾನೆ. ಇಷ್ಟಾದರೂ ಕೂಡ ಭಾರಿ ಸಾಧಿಸ್ತೇನೆ ಅಂತ ಹೇಳ್ತಾನೆ. ಅವ್ನು ಹೇಳೋದು ನೋಡಿ, ಮಯಾ ಗೃಹೀತಃ ತ್ರಿಜಶೇಶ್ವರ ಪುರಾ ವಿಷೀದಶೇ ಕಿಂ ನರರಾಜಪುತ್ರತಃ ಸ ಏವ ಮುಕ್ತ್ವಾ ಪ್ರಜುಹಾವ ಪಾವಕಂ ಶಿವಂ ಸಮಭ್ಯರ್ಚ್ಯ ಸಮಾರುಹದ್ರಥಂ. ಮಯಾ ಗೃಹೀತಃ ತ್ರಿದಶೇಶ್ವರಃ ಪುರಾ ವಿಷೀದಸೇ ಕಿಂ ನರರಾಜಪುತ್ರತಃ ಸಹ ಏವಂ ಮುಕ್ತ್ವಾ ಪ್ರಜುಹಾವ ಪಾವಕಂ ಶಿವಂ ಸಮಭ್ಯರ್ಚ್ಯ ಸಮಾರುಹತ್ ರಥಂ. ಮಯಾ ಗೃಹೀತಃ ತ್ರಿದಶೇಶ್ವರಃ ಪುರ ಹಿಂದೆ, ಮಯಾ ನನ್ನಿಂದ, ತ್ರಿದಶೇಶ್ವರ ತ್ರಿದಶ ಈಶ್ವರ, ತ್ರಿದಶ ದೇವತೆಗಳು ಅವರ ಈಶ್ವರನಾದಂಥ ಒಡೆಯನಾದಂಥ ಇಂದ್ರ, ಗೃಹೀತಃ ಸೆರೆಹಿಡಿಯಲ್ಪಟ್ಟನು. ವಿಷೀದಶೇ ಕಿಂ, ಪ್ರತ್ಯೇಕ ಯೋಚನೆ ಮಾಡ್ತೀಯ, ನರರಾಜಪುತ್ರ, ನರರಾಜಪುತ್ರ ಈತ, ಗೊತ್ತಾಯ್ತಾ? ಇಷ್ಟಾದರೂ ಕೂಡ ಅವ್ರಿಗೆ ಬುದ್ಧಿ ಬಂದಿಲ್ಲ. ಏನು ತಿಳ್ಕೊಂಬಿಟ್ಟು, ಬ್ರಹ್ಮವರ ಇರತಕ್ಕಂಥವ್ರ ಕೊತ್ಕೊಂಡು ಹಾಕ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯನ ಕೈ ಸಾಧ್ಯನಾ? ಅದು ಇಷ್ಟು ಕಾಮನ್ ಸೆನ್ಸ್ ಬೇಕಲ್ಲ. ನಮ್ಮ ಉಲ್ಟಾ ಈ ಕಲಿಯುಗದಲ್ಲಿ ಏನಾಗಿದೆ ಅಂದರೆ, ಕಂಡವ್ರನ್ನ ದೇವರು ಅಂತಾರೆ, ಅವ್ರು ದೇವ್ರನ್ನೇ ದೇವರು ಅನ್ನಲಿಲ್ಲ. ಆಶ್ಚರ್ಯ ಅಂದರೆ ಉಲ್ಟಾ ಪಲ್ಟಾ ಇದೆ. ಇವತ್ತು ABCDಗಳೆಲ್ಲ ದೇವರುಗಳು, ಕ್ರಿಮಿನಲ್ಸ್ ದೇವರುಗಳು ಎಷ್ಟೋ ಜನಗಳಿಗೆ. ಆದರೆ ಅಲ್ಲಿ ನೋಡಿದರೆ ಸಾಕ್ಷಾತ್ ದೇವರನ್ನು ಕಣ್ಣಾರೆ, ಇಲ್ಲಿ ಇವರು ಅನ್ಯಾಯ ಕಣ್ಣಾರೆ ಕಂಡು ದೇವರಂತ ನಂಬ್ತಾರೆ. ಅವ್ರು ಶ್ರೇಷ್ಠ ಗಡ್ಡಾರೆ ಕಂಡು ದೇವರಂತ ನಂಬೋದಿಲ್ಲ. ಇದೇ ಏನಂತ ಕರೀತಾರೆ ಅದಕ್ಕೆ? ಮಿಥ್ಯಾಜ್ಞಾನ. ಸರಿಯಾದಂತ ತಪ್ಪು ತಿಳಿಯೋದು, ತಪ್ಪಾದ ಸರಿಯಾಗಿ ತಿಳಿಯೋದು. ಎಷ್ಟು ಆಶ್ಚರ್ಯ!
ಅದಕ್ಕೆ ಒಂದೆರಡು ದೃಷ್ಟಾಂತಗಳು, ಎಷ್ಟು ದೃಷ್ಟಾಂತ, ಒಂದಲ್ಲ ಎರಡಲ್ಲ, ಇಷ್ಟಾರು ಬುದ್ಧಿ ಬಂದಿಲ್ಲ ಜೀವನದಲ್ಲಿ. ಎಷ್ಟು ಪೆಟ್ಟು ತಿಂದರೂ ಅವರಿಗೆ ಆಸ್ತಿಕೆ ಬರೋದಿಲ್ಲ. ಇವರಿಗೆ ಒಂದು ಚೂರು ಸಾಕು, ಏನಾಗ್ಬಿಟ್ರೆ ಬದಲಾಗ್ಬಿಡ್ತಾರೆ. ರಾಜ ನರಕಿ ಸಯೇವ ಮುಕ್ತ ಪ್ರಜುಹಾವ ಪಾವಕಂ, ಆ ವರಬರ ಅವರಿಗೆ ಭಾರಿ ಕೊಬ್ಬು. ಪ್ರಜುಹಾವ ಹೋಮ ಮಾಡಿಬಿಟ್ಟು ಅವನ ಸ್ಥಳಕ್ಕೆ ಹೋದ. ಪಾವಕಂ ಬನ್ನಿಯೊಳಗೆ ಇವರು ಹೋಮ ಹವನೆಲ್ಲ ಮಾಡ್ತಾರೆ, ಇವರು ರಾಕ್ಷಸರು ಮಾಡಿಬಿಟ್ಟು. ಇವತ್ತೆಷ್ಟು ಜನ ಮಾಡೋದಿಲ್ಲ ಇವರು ಆಧುನಿಕರೆಲ್ಲ. ಹೋಮ ದೇವರಿಲ್ಲ ಅಂತಾರೆ, ಮೂಢನಂಬಿಕೆ ಅಂತಾರೆ, ಮತ್ತೆ ಮಾಡ್ತಾನೆ ಇರ್ತಾರೆ. ಪಾವಕಂ ಶಿವಂ ಸಮಭ್ಯರ್ಚ ಸಮಾರೋಹದ್ರಥಂ, ಅವನು ಶಿವನ ಆರಾಧಕ. ಶಿವನನ್ನು ಕುರಿತು ಹೋಮ ಮಾಡಿದ. ಹಾಗೊಂದು ರಥದಂತೂ ರಥದಲ್ಲಿ ಕೂತ್ಕೊಂಡು ಹೊರಟ. ಅದ್ರ ವೈಶಿಷ್ಟ್ಯ ಏನು ಅಂದರೆ, ರಥದಲ್ಲಿ ಕೂತ್ಕೊಂಡು ಯಾರ ಕಣ್ಣಿಗೂ ಕಾಣೋದಿಲ್ಲ ಅವನು, ಗೊತ್ತಾಯ್ತಾ? ಅರ್ಧ ರಥ ಅದು ಕೂತ ತಕ್ಷಣ ಅವ್ನು ಯಾರ ರಥನೂ ಕಾಣ್ತಿದ್ದಿಲ್ಲ, ಅವನು ಕಾಣ್ತಿದ್ದಿಲ್ಲ. ಅದು ಇದೆಲ್ಲ ಏರ್ಪಾಡು ಮಾಡ್ಕೊಂಡಿದ್ರು. ಸಹ ಆತ್ತಧನ್ವಾ ಸಶರೋ ರಥೇನ ವಿಯತ್ ಸಮಾರುಹ್ಯ ಯಯೌವ ದರ್ಶನಂ ಸನಾಗಪಾಶೈಃ ವರತಃ ಶಿವಸ್ಯ ಬಬಂಧ ಸರ್ವಾನ್ ಕಪಿವೀರ ಸಂಘಾನ್. ಸಹ ಆತ್ತಧನ್ವಾ ಸಶರಃ ರಥೇನ ವಿಯತ್ ಸಮಾರುಹ್ಯ ಯಯೌ ಅದರ್ಶನಂ. ಸಹ ನಾಗಪಾಶೈಃ ವರತಃ ಶಿವಸ್ಯ ಬಬಂಧ ಸರ್ವಾನ್ ಕಪಿವೀರ ಸಂಘಾನ್. ಸಹ ಅವನು ಆತ್ತಧನ್ವಾ ಧನಸ್ಸನ್ನು ತಗೊಂಡ. ರಥೇನ ಸಶರಹ ಬಾಣನು ತಗೊಂಡ. ರಥೇನ ವಿಯತ್ ಸಮಾರು ರಥದಲ್ಲಿ ಕುತ್ಕೊಂಡ. ವಿಯತ್ ಆಕಾಶಕ್ಕೆ ಹಾರಿದ. ಯಯೌ ಅದರ್ಶನ ಯಾರ ಕಡೆ ಕಾಣದಂತೆ ಆಗಿಬಿಡ. ಸಹ ನಾಗಪಾಶೈಹಿ ವರ, ಆಕಾಶದ ಸಾಮಾನ್ಯ ತುಂಬ ದೂರ ಇದ್ದರೆ ಕಾಣಿಸೋದಿಲ್ಲ ಸಾಮಾನ್ಯ, ಅಲ್ಲಿ ಪ್ಲೇನ್ಗಳು ಶಬ್ದ ಆಗೋದ್ರೆ ಗೊತ್ತಾಗೋದಿಲ್ಲ. ಅಂಥ ಹೊತ್ತಲ್ಲಿ ಇವನು ವರ ಇದ್ದಿದ್ದರಿಂದ ಏನು ಗೊತ್ತಾಗದಂತೆ ಆಯಿತು. ಸಹ ನಾಗಪಾಶೈಹಿ ವರತಃ ಶಿವಸ್ಯ, ಮತ್ತೆ ಶಿವನ ವರ ತಗೊಂಡ. ಶಿವನ ಇದಕ್ಕೂ ಶಿವನ ವರ ಸ್ಪೆಷಲ್ ಆಗಿ. ನಾಗಪಾಶೈಹಿ ನಾಗಪಾಶಗಳಿಂದ ಸರ್ವಾನ್ ಕಪಿವೀರ ಸಂಘಾನ್ ಬಬಂಧ, ಎಲ್ಲ ಕಪಿವೀರರ ಗುಂಪುಗಳನ್ನು ಬಬಂಧ ಬಂಧಿಸಿದನು. ನಾಗಪಾಶಗಳಿಂದ ಬಂಧಿಸಿಬಿಟ್ಟಿದ್ದಾನೆ, ಬಿಡಿಸ್ಕೊಳ್ಳೋಕ್ಕಾಗಬಾರದು ಅಂತ. ಯಾಕೆ ವರ ಇರೋದ್ರಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಅಂಥ ಬಂಧನವನ್ನು ಅವ್ರಿಗೆ ಹಾಕಿದ. ಪುರಾವತಾರಾಯ ಯದಾ ಸ ವಿಷ್ಣು ದಿದೇಶ ಸರ್ವಾನ್ ತ್ರಿದಶಾಂತದೈವ ಮಮಾಪಿ ಸೇವಾ ಭವತಾ ಪ್ರಯೋಜ್ಯ ಇತ್ಯೇವಂ ಗುರುತ್ಮಾನ್ ಅವದದೃಷಾ ಕಪಿಂ. ಪುರಾ ಅವತಾರಾಯ ಯದಾ ಸಹ ವಿಷ್ಣು ದಿದೇಶ ಸರ್ವಾನ್ ತ್ರಿದಶಾನ್ ತದಾ ಏವ ಮಮ ಅಪಿ ಸೇವಾ ಭವತಾ ಪ್ರಯೋಜ್ಯ ಇತಿ ಏವಂ ಗರುತ್ಮಾನ್ ಅವದತ್ ವೃಷಾಕಪಿಂ. ಪುರಾ ಹಿಂದೆ, ಅವತಾರಾಯ ಅವತಾರಕ್ಕೋಸ್ಕರ, ಯದಾ ಸಹ ವಿಷ್ಣು ದಿದೇಶ ಸರ್ವಾನ್ ಎಲ್ಲರೂ ಕೂಡ ರಾಮಾವತಾರವಾಗ್ತಾ ಇದೆ ದೇವರದು ಅಂತೇಳಿ ಆ ಸೇವೆಗೋಸ್ಕರ ಎಲ್ಲರೂ ಅವತಾರ ಮಾಡಿ ಬಂದರು. ಆಗ ಗರುಡನಿಗೆ ಅವಕಾಶ ಸಿಗಲಿಲ್ಲ. ಯಾತಕ್ಕೆ? ಗರುಡನಿಗೆ ಅವತಾರ ಇಲ್ಲ, ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಸರಸ್ವತಿ ದೇವಿಗೆ ಅವತಾರ ಇಲ್ಲ, ಗರುಡನಿಗೆ ಅವತಾರ ಇಲ್ಲ, ಗರುಡಪತಿ ಸುಪರ್ಣಿಗೂ ಅವತಾರ ಇಲ್ಲ. 4 ಜನ ಅವತಾರ ಇಲ್ಲದೆ ಇದ್ದವರು. ಪುರಾವತಾರ, ಅದಕ್ಕೆ ಅದು ಭಾರಿ ಯೋಚನೆ ಮಾಡಿದ. ಅವತಾರ ಮಾಡಾಗಿಲ್ಲ, ಸೇವೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ. ಇವರು ಕೃಷ್ಣಾವತಾರದಲ್ಲಿ ಅವತಾರ ಇಲ್ಲ, ಏನು ಮಾಡ್ದ? ಗರುಡನೇ ಬಂದ್ಬಿಟ್ಟ ಸಾಕ್ಷಾತ್ತಾಗಿ. ಗರುಡ ವಾಹನ ಕೃಷ್ಣ ಅವರು ಹಾಗೆ ಓಡಾಡ್ತಾ ಇದ್ದ. ಅದರ ಸಮಸ್ಯೆ ಬರಲಿಲ್ಲ. ಇಲ್ಲೇನಿದೆ, ಮನುಷ್ಯರಂತೆ ಕಾಡಬೇಕು ಅಂತ ಇರೋದಿಲ್ಲ. ವರ ಬ್ರಹ್ಮದೇವ್ರ ವರ ಏನು ತೊಗೊಂಡಿದ್ದ ಅವನು? ನರ ವಾನರ ಬೇರೆಂದು ಸಾವು ಬೇಡ ಅಂತೇಳಿ. ಸೊ ಬ್ರಹ್ಮದೇವರ ಸತ್ಯ ಮಾಡಬೇಕು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಆದ್ದರಿಂದ ನರ ರೂಪದಲ್ಲಿ ಅವತಾರ ಮಾಡಿದಾಗ ಅದ್ಯಾವುದು ತೋರಿಸ್ಬಾರ್ದು. ದೊಡ್ಡವನ್ನ ತೋರಿಸ್ಬಿಟ್ಟು ಏನಾಗುತ್ತಾಗ ಗೊತ್ತಾಗುತ್ತೆ. ಅದ್ರ ಬ್ರಹ್ಮದೇವ್ರ ವರ ಏನಾಗುತ್ತಾ? ಮನುಷ್ಯರಿಂದ ಸಾಯ್ಬಿಡ್ತಾ ದೇವರು ಬಂದುಬಿಟ್ಟಲ್ಲ ಈಗ ಅಂತ, ಮನುಷ್ಯರಿಂದನೇ ಸಾಯ್ಬೇಕು. ವರ ಕೇಳಿದ್ದ ಅವ್ರು ಬಿಟ್ಟು ಬೇರೆಯಿಂದ ಸಾವಬೇಡ ಅಂದ್ರೆ ಅವರಿಂದ ಸಾಯಬಹುದು ಅಂತ ಆಯ್ತಲ್ಲ. ಸೊ ಬ್ರಹ್ಮದೇವರ ವರ ಸತ್ಯ ಮಾಡೋದಕ್ಕೋಸ್ಕರ, ಮನುಷ್ಯರಂತೆ ಕಾಣೋದಕ್ಕೋಸ್ಕರವಾಗಿ ರಾಮದೇವರು ಏನು ಮಾಡಿದರು? ಗರುಡ ವಾಹನ ಬರಲಿಲ್ಲ. ಆಗ ಆದರೆ ಅವ್ರಿಗೆ ವಾಯುವಾಹನ ಇಲ್ಲ, ಅವ್ರ ಇಲ್ಲೇ ಇದ್ದಾರೆ, ಇಲ್ಲೂ ಬೆಟರ್ ವಾಹನ ಇದೆ, ಆದ್ದರಿಂದ ಯೋಚನೆ ಇಲ್ಲ. ಅವ್ರಿಗೆ ಅದೆಲ್ಲ ಅರ್ಥ ಆಗಲಿಲ್ಲ. ವಿಯತ್ ಸಮ ಶಿವಸ್ಯ ಪ್ರಬಂಧ ಸಹ ವಿಷ್ಣು ದಿದೇಶ ಸರ್ವಾನ್ ತ್ರಿದಶಾನ್ ತದೈವ, ತ್ರಿದಶಾನ್ ದೇವತೆಗಳನ್ನು ದಿದೇಶ ಆಜ್ಞಾಪಿಸಿ ಕಳಿಸಿದಾಗ ತದಾ ಏವ ಆಗಲಿನ ಗರುಡ ಮಮಾಪಿ ಸೇವಾ ಭವತಾ ಪ್ರಯೋಜ್ಯ, ನನಗೊಂದು ಸೇವೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡ. ನಾನು ಒಂದು ಸೇವೆ ಮಾಡೋದಕ್ಕ ಭಮಾಪಿ ಸೇವಾ ಭವತಾ ಪ್ರಯೋಜ್ಯ, ಅಲ್ಲಲ್ಲ ಭವತಾ, ಭವತೆ ಇರಬಾರ್ದು, ಭವತಾ ಪ್ರಯೋಜ್ಯ. ಭವತೆ ಅಂತ ಇದ್ರೆ
ನಿನಗೆ ಎಲ್ಲಿ ಸೇರಿಸ್ಕೋಬೇಕು. ಬಟ್ ಸಿಂಪಲ್ ಇದು, ತಪ್ಪೇನಲ್ಲ ಅದು, ಬಟ್ ಗ್ರೌಂಡ್ ಅಬೌಟ್ ಅನ್ವಯ ಮಾಡಬೇಕು. ಭವತ ಇಲ್ಲಿದೆ, ಅದು ಹೇಳಿದ್ನಲ್ಲ, ಭವತೆ ಇದ್ರೆ ನಿನಗೆ ಅಂತ ಅರ್ಥ, ಭವತ ಆದರೆ ನಿನ್ನಿಂದ ಅಂತ ಅರ್ಥ. ನೀನು ನನಗೆ ಕೊಡು, ನಿನಗೆ ಸೇವೆ ಮಾಡೋ ಅವಕಾಶ ಕೊಡು, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ ಆಯ್ತು, ಅಷ್ಟು ಅರ್ಥ ಏನೋ ಕೆಡೋದಿಲ್ಲ. ಅದಕ್ಕೆ ಪಾಠಾಂತರ ಅಂತ. ಪ್ರಯೋಜ್ಯ ಇತಿ ಏವಂ ಗರುತ್ಮಾನ್. ಗರುತ್ಮಾನ್, ಗರುತ್ ಅಂದರೆ ಪಕ್ಷಗಳು ಅಂತ ಅರ್ಥ. ಗರುತ್ಮಾನ್ ಅಂದ್ರೇನು? ಪಕ್ಷ, ರೆಕ್ಕೆ ಇರೋಣ ಅಂತ ಅರ್ಥ. ಗರುತ್ಮಾನ್ ಅವದ ದೃಷಾಕಪಿ. ದೃಷಾಕಪಿ ವಿಷ್ಣುವಿನ ಹೆಸರು, ದೇವರ ಹೆಸರು, ಅದು ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ವೃಷಾಕಪಿಂ ಗರುತ್ಮಾನ್ ಅವದತ್. ಸಿಂಪಲ್ ವಾಕ್ಯ ಅದು. ಗರುತ್ಮಾನ್ ವೃಷಾಕಪಿಂ ಅವದತ್, ಸಿಂಪಲ್ ವಾಕ್ಯ. ಗರುಡನು ವೃಷಾಕಪಿಯಾದ ವಿಷ್ಣುವನ್ನು ಕುರಿತು ಅವದತ್ ಕೇಳಿಕೊಂಡ. ಏನಂತ? ತಮಾಹ ವಿಷ್ಣು ನಭುವಿ ಪ್ರಜಾತಿಂ ಉಪೈಹಿ ಸೇವಾಂ ತವ ಅನ್ಯಥಾಹಂ ಆದಾಸ್ಯ ಏವಾತ್ರ ಯಥಾ ಯಶಸ್ಯಾತ್ ಧರ್ಮಶ್ಚ ಕರ್ತವ್ಯ ಕೃದೇವ ಚ ಸ್ಯಾಹ. ತಮ್ಮಾಹ ವಿಷ್ಣು ನ ಭುವಿ ಪ್ರಜಾತಿಂ ಉಪೈಹಿ. ತಮ್ಮಾಹ ವಿಷ್ಣು ನ ಭುವಿ ಪ್ರಜಾತಿಂ ಉಪೈಹಿ ಸೇವಾಂ ತವ ಅನ್ಯಥಾ ಅಹಂ ಆದಾಸ್ಯೆ ಏವ ಅತ್ರ ಯಥಾ ಯಶಃ ಸ್ಯಾತ್ ಧರ್ಮಃ ಚ ಕರ್ತವ್ಯಕೃತ್ ಏವ ಚ ಸ್ಯಾಹ. ವಿಷ್ಣು ತಮಾಹ, ಸಿಂಪಲ್ ಸೆಂಟೆನ್ಸ್ಗಳು. ವಿಷ್ಣು ಅವನನ್ನು ಕುರಿತು ಹೇಳಿದ. ಭುವಿ ಪ್ರಜಾತಿಂ ಉಪೈಹಿ ನ, ನೀನು ಭೂಮಿಯಲ್ಲಿ ಅವು ಹುಟ್ಟಬೇಡ, ಯಾಕಂದ್ರೆ ನಿಮ್ಮ ಹಾಗಿರೋದ್ರಿಂದ ಹುಟ್ಟಕ್ಕೆ ಹೋಗಬೇಡ. ಆದ್ರೆ ಸೇವಾ ತಗೋತೀನಿ, ಯೋಚನೆ ಮಾಡು. ಸೇವಾ ಮಾಡಬೇಕು ಹೋಗ್ತಾರೆ, ನೀಗ ಅವತಾರ ಮಾಡಬೇಕು ಅಂತೇನೂ ಇಲ್ಲ. ಹೇಳಿಲ್ಲ, ಎಲೆಕ್ಟಾಗೆ ಸರ್ವಿಸ್ ಮಾಡಬೇಕು ಅಂತೇನಿಲ್ಲ. ಜನಸೇವೆ ಮಾಡಬೇಕು. ಹೇಗೆ ಮಾಡ್ಬೋದು? ಹಾಗೂ ಮಾಡ್ಲಿಕ್ಕೆ ಬರುತ್ತೆ. ಸ್ವಲ್ಪ ವೇರಿಯೇಷನ್ ಆಗ್ಬೋದೇ ಹೊರತು ಮಾಡ್ಲಿಕ್ಕೆ ಬರುತ್ತೆ. ಆ ದೃಷ್ಟಿಯಿಂದ ಇದು ವೆರಿ ಇಂಪಾರ್ಟೆಂಟ್. ಇದು ಅವತಾರ ಮಾಡದೇನೂ ಸೇವೆ ಮಾಡ್ಲಿಕ್ಕೆ ಬರುತ್ತೆ. ಯಾವುದೇ ಇದರಲ್ಲಿ ಯಾವುದೋ ಒಂದು ಪೋಸ್ಟ್ ಇಲ್ಲ ಅಂತ ತಿಳ್ಕೊಂಬೋಣ. ಯಾವುದೋ ಒಂದು ಸಂಸ್ಥೆಗಳು ಅವನ ಅಧಿಕಾರ ಏನು ಕೊಟ್ಟಿಲ್ಲ, ಸೇವೆ ಮಾಡಬಾರ್ದು ಅಂತ ಏನಿಲ್ಲ. ಅದರಿಂದ ಯಾವ ಬೇಕಾದ್ರೆ ಸೇವೆ ಹೆಚ್ಚು ಖುಷಿ ಪಡ್ತಾರೆ ಅವರು. ಅಲ್ಲಿದ್ದವ್ರ ಒಳಗೆ ನೀನೇ ಮಾಡಿದೆ ಅಂತ ಹೊಳುತ್ತಿರ್ತಾರೆ. ಅದು ಸಮಸ್ಯೆ ಇಲ್ಲ ಅದರೊಳಗೆ. ಮತ್ತು ಸೇವೆಯೇ ಉದ್ದೇಶವಾಗಿದ್ದರೆ ಕೊರಗೋ ಕಾರಣ ಇಲ್ಲ. ಯತಿಗಳೇ ಆಗಬೇಕು, ಪೀಠಾಧೀಶರೇ ಆಗಬೇಕು, ಇದೇ ಆಗಬೇಕು, ಏನು ಅಂದ್ಕೋಬೇಕಾಗಿಲ್ಲ. ಏನಾಗ್ಬೋದು? ಏನು ದೇವ್ರು ಕೊಟ್ಟಿದ್ದೋ ಅದರಲ್ಲಿ ಮಾಡೋದಷ್ಟೇ. ಅದಾಗಿರೋದು ಆಗೋದು ಇಲ್ಲ, ಹೋಗೋದಿಲ್ಲ. ಕೆಲವು ಈ ಥರವಾದ ಅದಾಗಿದ್ದರೆ ಹೀಗೆ ಮಾಡ್ತಿದ್ದೆ, ಹಾಗಿದ್ದರೆ ಹೀಗೆ ಮಾಡ್ತಿದ್ದೆ, ಆಗಿಲ್ಲ ಮಾಡೋದಿಲ್ಲ ಅಂತ ಅರ್ಥ. ಸರಿಯಲ್ಲ. ಅದು ಏನಿದೆಯೋ ಅದನ್ನು ಮಾಡಷ್ಟೇ, ಗೊತ್ತಾಯ್ತು? ಏನಿದೆಯೋ ಅದನ್ನು ಮಾಡು. ಸೇವೆ ಅಂದರೆ ಹಾಗೆ, ದಾನ ಅಷ್ಟು ಇದ್ದಿದ್ರಲ್ಲಿ ಕೊಡು. ಅದಕ್ಕೋಸ್ಕರ ಸಂಪಾದನೆ ಮಾಡೋ ಸ್ಥಿತಿ ಇಲ್ಲ. ಏನಂತ ಸಂಪಾದನೆ ಮಾಡಿ, ಹೊಟ್ಟೆಗೋಸ್ಕರ ಸಂಪಾದನೆ ಮಾಡ್ತೀಯಲ್ಲ, ಅದರೊಳಗೆ ಒಂದು ಪೋರ್ಷನ್ ಕೊಡು ಅಷ್ಟೇ. ವೆರಿ ಸಿಂಪಲ್. ಅದಕ್ಕೆ ಶಾಸ್ತ್ರ ಸುಲಭನೋ ಹರಿ ಅಂತ ಹೇಳಲಿಲ್ಲ. ಅರ್ಥ ಮಾಡಿಕೊಂಡ ಸಾಧನೆ ಭಾರಿ ಸುಲಭ. ಅರ್ಥ ಮಾಡ್ಕೊಳ್ಳೋದು ಹೋದರೆ ಎಷ್ಟೆಲ್ಲ ಇತ್ತು. ಏನು ಮಾಡಿಕೊಂಡೆ ಅವನು? ಎಷ್ಟೆಲ್ಲ ಬಿದ್ದಿದ್ದು. ಪ್ರತಿಯೊಂದು ಪ್ಲಸ್ ಪಾಯಿಂಟ್ ಅವನಿಗೆ. ಮೇನ್ ಒಂದು ಮೈನಸ್ ಪಾಯಿಂಟ್. ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಆಗಿಬಿಟ್ಟು ಉಳಿದಲ್ಲಿ ಏನಾಗುತ್ತೆ? ಎಲ್ಲ ಬಂದು ಹೇಳಿ ಓದ್ಕೊಂಡು ಬಂದಿದ್ದೇನೆ, ಪರೀಕ್ಷೆ ಬಂದು ಕೂತು ಓದ್ಕೊಂಡು ಬಂದಿದ್ದೇನೆ ಅಂತ ಏನು ಬೇಕಾದ್ರೂ ಕೊಡ್ಬೋದು ಅವರಿಗೆ. ಯಾಕೆ ಬರೀತಾರೆ? ಎಲ್ಲ ಓದ್ಕೊಂಡು ಬಂದಿಲ್ಲ, ಎಲ್ಲ ಇದೆ ಪಾಪ. ಏನು ಅಲಂಕಾರ, ಏನು ವೈಭವನೇ ವೈಭವ ಅವನಿಗೆ. ಏನು ಕೊಟ್ಟರು ಸಾಧ್ಯನೇ ಇಲ್ಲ. ಇದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ನ ಕೂತ ಓದ್ಬಿಟ್ಟು ಇನ್ಯಾವುದೂ ಹೇಗೆ ಕಾಪಾಡೋದಿಲ್ವೋ. ಇವತ್ತು ಓದು ಅಂದರೆ ಜ್ಞಾನ, ಜ್ಞಾನದ ಯಾವುದೂ ಕಾಪಾಡೋದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರ ವೇವಿ. ಅವನೊಂದು ಕಂಪ ಬೇರೆ ತೋರಿಸ್ತಾ ಇತ್ತು. ಎಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್ ಪಾಪ, ಏನೋ ಇಲ್ಲ ಹೆಲ್ಪ್ ಮಾಡೋಕೆ ಎಲ್ಲರೂ ಸಾಲ ನಿಲ್ತಾರೆ ಕೊಳ್ಳೋಕ್ಕೋಸ್ಕರ. ಅದೊಂದು ಇದ್ಬಿಟ್ರೆ, ಅದಿಲ್ಲದೆ ಹೋದರೆ ಇವನೇನು ಕೊಡೋದು, ಯಾಕೆ ಕೊಡ್ತೀವಿ? ಬುದ್ಧಿ ವೇಸ್ಟ್ ಮಾಡ್ಕೋತೀರ ಅಷ್ಟೇ, ಕೊಟ್ಟರು ವೇಸ್ಟ್ ಆಗುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಹಿಂದೆ ಬರೋದು ಯಾವುದು? ಪರೀಕ್ಷಾಲನೆಗೆ ಬರೋದು ಯಾವುದು? ಓದಿದ್ದು ಒಂದೇ ಜ್ಞಾನ. ಸೊ ಹಿಂದೆ ಬರೋದು ಯಾವುದು? ಅದು ಪರೀಕ್ಷೆ. ಹಿಂದೆ ಕಾಲ ದೊಡ್ಡ ಪರೀಕ್ಷೆ. ಅದು ಬರೋದು ಯಾವಾಗ? ಅಂಥಕಾಲೇ ವಿಶೇಷತ. ದೇವರು ಧ್ಯಾನ ಮಾಡೋದು ಒಂದೇ ಬರೋದು. ಇವೆಲ್ಲ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಮನುಷ್ಯ ಚೇಂಜ್ ಆಗ್ತಾರೆ. ಯೋಚನೆ ಮಾಡೋದ? ಸೇವೆ ಮಾಡಬೇಕು, ಅವತಾರ ಮಾಡಬೇಕು ಕಾರಣ ಇಲ್ಲ. ಅನ್ಯಥಾಹಂ ಆದಾಸ್ಯೇ ದೇವ. ನಿನ್ನಿಂದ ಬೇರೆತೇನ ಸೇವೆ ತೊಗೊಂಡ್ಬಿಡ್ತೇನೆ. ಅದರಿಂದ ಏನಾಗುತ್ತೆ ಗೊತ್ತೇ ನಿನಗೆ? ಯಶಸ್ಯಾತ್ ಧರ್ಮ ಸ್ಯಾತ್ ಕರ್ತವ್ಯಕೃತ್ ಏವ ಚ ಸ್ಯಾಹ. ನಿನಗೆ ಕೀರ್ತಿ ಬರುತ್ತೆ, ಧರ್ಮ ಬರುತ್ತೆ, ಸೇವೆ ಮಾಡಿದ್ದು ಕರ್ತವ್ಯ ಮಾಡಿದ್ದಾಗ ಇದೆಲ್ಲ ಆಗುತ್ತೆ. ಆ ರೀತಿ ನಾನು ತಗೋತೀನಿ. ದೇವರು ಸಂಕಲ್ಪವನ್ನು ನಾನು ಯೋಚನೆ ಮಾಡಬೇಡ ಅಂತ ಹೇಳಿದ. ಹೇಗೆ ತಗೋತಿ ಅಂತ ಪ್ರಶ್ನೆ. ಈಗ ಅವತಾರ ಮಾಡಿದರೆ ಹೇಗೆ ತಗೊಳ್ತಿ ಅಂದರೆ, ವರೇಣ ಸರ್ವಸ್ಯ ಹಿ ರಾವಣಾತ್ಮಜೋ ಯದಾ ನಿಬಧ್ನಾತಿ ಕಪೀನ್ ಸ ಲಕ್ಷ್ಮಣಾನ್ ಉರಂಗಪಾಶೇನ ತದಾ ತ್ವಮೇವ ಸಮೇತ್ಯ ಸರ್ವಾನಪಿ ಮೋಚಯಸ್ವ. ಇದೇ ನೀನು ಮಾಡೋ ಸೇವೆ. ವರೇಣ ಸರ್ವಸ್ಯ ಹಿ ರಾವಣಾತ್ಮಜ ಯದಾ ನಿಬಧ್ನಾತಿ ಕಪೀನ್ ಸ ಲಕ್ಷ್ಮಣಾನ್ ಉರಂಗಪಾಶೇನ ತದಾ
ತ್ವಂ ಏವ ಸಮೇತ್ಯ ಸರ್ವಾನ್ ಅಪಿ ಮೋಚಯಸ್ವ. ಯಾವಾಗ ಸರ್ವಸ್ಯ ವರೇಣ ರುದ್ರದೇವರ ವರದಿಂದ ರಾವಣಾತ್ಮಜ ರಾವಣರ ಇಂದ್ರಜಿತ್ತು ಸರ್ವಾನ್ ಕಪೀನ್ ಸಲಕ್ಷ್ಮಣಾನ್, ವೆರಿ ಇಂಪಾರ್ಟೆಂಟ್, ಲಕ್ಷ್ಮಣನ ಸಮೇತವಾಗಿ ಎಲ್ಲ ಕಪಿಗಳನ್ನು ಯಾವಾಗ ನಿಬಧ್ನಾತಿ ಕಟ್ಟಿ ಹಾಕಿಬಿಡುತ್ತಾನೋ, ಯಾವುದರಿಂದ? ಉರಂಗ ಪಾಶೇನ, ಉರಂಗ ಸರ್ಪ, ಉರಂಗ ಇವೆಲ್ಲ ಪರ್ಯಾಯ ಪದಗಳು. ಉರಂಗ ಪಾಶೇನ, ಉರಂಗ ಪಾಶದಿಂದ ಯಾವಾಗ ಬಂಧಿಸ್ತಾನೋ ತ್ವಮೇವ, ನೀನೇ ಆಗುವ, ಇನ್ನೇನು ಯಾರಿಗೂ ಅವಕಾಶ ಕೊಡು, ನಿನಗೆ ಚಾನ್ಸ್ ಆಗ. ತ್ವಮೇವ ಸಮೇತ್ಯ ಸರ್ವಾನಪಿ ಮೋಚಯಸ್ವ, ನೀನು ಬಂದು ಎಲ್ಲರನ್ನು ಬಿಡುಗಡೆ ಮಾಡು, ಅದೇ ನೀನು ಮಾಡೋ ಸೇವೆ ಅಂತ ಹೇಳಿ. ಈಗ ಉರಗ ಪಾಶೆ ಆಪೋಸಿಟ್ ಗರುಡ, ನಿನ್ನ ಸೇವೆ ಆಯ್ತಲ್ಲ, ಈಗ ಒಳ್ಳೆ ರೀತಿ ಆಗತ್ತೆ, ನೀನು ಬಾ ಅಂತ ಹೇಳಿದ್ರು. ಇದನ್ನ ಅರ್ಥ ಮಾಡ್ಕೋಬೇಕು. ಈ ಮಾತನ್ನು ಯಾವಾಗ ಹೇಳಿದ್ದು? ಆ ಕಾಲಕ್ಕೆ. ಇವೆಲ್ಲ ರಾಮದೇವ ಸರ್ವಜ್ಞರಂತೆ ಗೊತ್ತು, ಯಾವ ಸ್ಟೇಜಲ್ಲಿ ಏನೇನಾಗುತ್ತೆ ಗೊತ್ತಾಯ್ತಾ. ಇಂಥ ರಾಮದೇವರಿಗೆ ಮನುಷ್ಯ ಅಂತ ಕರೆದ್ರೆ ಏನರ್ಥ? ಸಾಮಾನ್ಯ ಅಂತ ತಿಳ್ಕೊಂಡ್ರೆ ಏನರ್ಥ? ಸಾಮಾನ್ಯ ದೇವತೆ ತಿಳ್ಕೊಂಡ್ರು ತಪ್ಪೆ. ಸರ್ವೋತ್ತಮ ದೇವತೆ ಅಂತ ಬರೀ ದೇವತೆ ಅಲ್ಲ, ಸರ್ವೋತ್ತಮ ದೇವತೆನ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಎಷ್ಟು ತಪ್ಪು ಮಾಡಿದಾಗಾಯ್ತು. ಅದೇ ನವವಿಧ ದ್ವೇಷಗಳಲ್ಲಿ ಅದು ಒಂದು. ಸಾಮಾನ್ಯರನ್ನ ದೇವರು ಅಂತ ತಿಳ್ಕೊಡೋದು, ದೇವರನ್ನ ಸಾಮಾನ್ಯ ಅಂತ ತಿಳ್ಕೊಡೋದು. ಮಿಥ್ಯಾಜ್ಞಾನ ಅಂದ್ರೆ ಅದೇ. ಸುರಂಗಪಾಸೇನ ತದಾ ತ್ವಮೇವ ಸಮೇತ್ಯ, ಅದೇ ತ್ವಮೇವ ಅಂತ ಯಾತಕ್ಕೆ ಹೇಳಿದ್ದು ಅಂದರೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ಅದನ್ನೇ. ಅಹಂ ಸಮರ್ಥೋಪಿ ಸಲಕ್ಷ್ಮಣಶ್ಚ ತಥಾ ಹನುಮಾನ್ನ ವಿಮೋಚಯಾಮಃ ತವ ಪ್ರಿಯಾರ್ಥಂ ಗರುಡೈಷ ಏವ ಕೃತಸ್ತವಾದೇಶ ಇಮಂ ಕುರುಷ್ವ. ಅಹಂ ಸಮರ್ಥಃ ಅಪಿ ಸಹ ಲಕ್ಷ್ಮಣಃ ಚ ತಥಾ ಹನುಮಾನ್ ನ ವಿಮೋಚಯಾಮಃ ತವ ಪ್ರಿಯಾರ್ಥಂ ಗರುಡ ಏಷಃ ಏವ ಕೃತಃ ತವ ಆದೇಶಃ ಇಮಂ ಕುರುಷ್ವ. ಆಗ ನಾವೇನು ಮಾಡ್ತೇವೆ? ಕಟ್ಟಿಬಿಡ್ತಾನೆ ಬಂದು, ನೀವು ಬಂದು ಬಿಡುಗಡೆ ಮಾಡು. ಅದು ನಾವ್ಯಾರು ಬಿಡುಗಡೆ ಮಾಡಿಬಿಟ್ರೆ ಅನ್ಕೋಬೇಡ, ನಾವು ಸಮರ್ಥರಾದರೂ ಕೂಡ ಅದನ್ನ ಡಿಪೆಂಡೆನ್ಸ್ ಏನು ನಮಗಿಲ್ಲ. ಈ ಕೇಳಿದ್ದಕ್ಕೆ ಸೇವೆ ಕೊಡ್ತಿರೋದು ಅಷ್ಟೇ. ಯಾವುದೋ ಒಂದು ಪ್ರಸಂಗ ಬಂತಂತೆ, ಯಾವುದೋ ಒಂದು ಬೇರೆ ನಮ್ಮವರೆಲ್ಲ ಕಡಿಮೆ, ಅದು ಯಾವುದೋ ಒಂದು ಪ್ರೋಗ್ರಾಮ್ ಹಾಕಿದೆ, ಇದು ಭಾರಿ ಕಾಸ್ಟ್ಲಿ, ಇಷ್ಟು ಕೋಟಿ ಪ್ರೊಡಕ್ಟ್ ಅಂತೇಳಿ. ಅದು ವೈಶ್ಯರದ ಕಾರ್ಯಕ್ರಮ. ಅವಾಗ ಏನು ಮಾಡಿದ್ರಂತೆ, ಎಲ್ಲರೂ ಕೊಡಬೇಕು ಅಂತ ಹೇಳಿದ ತಕ್ಷಣ ಒಬ್ಬನೇ ಅಷ್ಟು ನಾವು ಒಬ್ಬರೇ ಕೊಡ್ತೀರಿ ಅಂತ, ಇನ್ನೊಬ್ಬ ನಾನೊಬ್ಬರು ಕೊಡ್ತೀರಿ ಅಂತ. ಏನು ಮಾಡ್ಬೇಕಾಯ್ತು ಇವರು? ರಿಲೇಷನ್ ಮಾಡದೆ ಮಾಡ್ಬೇಕಾಯ್ತು ಅಂತ. ಏನಂತ? ಇಷ್ಟಿಷ್ಟು ಇಬ್ಬರೇ ಕೊಡಬಾರ್ದು ಯಾರು ಕೂಡ. ಯಾತಕ್ಕೆ? ಎಲ್ರಿಗೂ ಅವಕಾಶ ಸಿಗುವ. ಇದು ಅವಕಾಶ ಅಂದರೆ ಹೀಗೆ, ಎಲ್ಲರೂ ಒಬ್ಬರೇ ಕೊಡ್ತೀರಿ ಅಂತ ಹೇಳಿದ್ರೆ ಸೇವೆ ಆಗೋದಿಲ್ಲ. ಒಬ್ಬನೇ ಮಾಡಿದಾಗ ಜಾಯಿಂಟ್ ರಾತ್ರಿ ಹವನ ಒಬ್ಬರೇ ಮಾಡಬಾರ್ದು, ಎಲ್ಲರೂ ಸೇವೆ ಮಾಡಬೇಕು. ಹೇಗೋ ಹಾಗೆ ಇದು ಎಲ್ಲರೂ ಸೇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು. ದುಡ್ಡಿಗಿಂತ ಯಾವ್ದು ಪ್ರಧಾನ ಆಗುತ್ತಿಲ್ಲಿ? ಎಲ್ಲರೂ ಇನ್ವಾಲ್ವ್ಮೆಂಟ್ ಆದ್ರೆ ಸಮಾಜದ್ದಾಗತ್ತೆ. ಒಬ್ಬನೇ ಮಾಡಿಕೊಂಡ್ರೆ ವೈಯಕ್ತಿಕ ಆಗಬಾರ್ದು. ಆದ್ದರಿಂದ ಇಷ್ಟು ಮೇಲೆ ಯಾರು ಕೊಡ್ಬೇಕು, ಎಷ್ಟು ಥರ ಇದ್ದೀರಿ ಕೌಂಟ್ ಮಾಡಿ ಡಿವೈಡ್ ಮಾಡಿ ಇಷ್ಟು ಕೊಡಿ. ಅದೇ ರೀತಿಯಲ್ಲಿ ಇಲ್ಲಿ ದೇವ್ರ ಸೇವೆಗೋಸ್ಕರ ಹ್ಯಾಕ್ ಕಾಯ್ತಾ ಇದ್ದಾರೆ ಇವರೀಗ, ನಮಗೆ ಕೊಡಬೇಕು, ಅದು ಆ ಭಾವನೆ ಇರಬೇಕು. ದೇವ್ರ ಸೇವೆಗೋಸ್ಕರ ನಮ್ಮಿಂದ ಏನು ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಯೋಚನೆ ಮಾಡಿದರೆ ಸಾಕು. ಅಷ್ಟು ನಾವು ಮಾಡಿಬಿಟ್ರೆ ಬೇಕಾದ ಪೂರ್ಣ ಸೇವೆ ಅದು. ಬರೋದು 2 ರೂಪಾಯಿ ಇದೆ, 2 ರೂಪಾಯಿ ಹಾಕಿಬಿಟ್ಟ, ಎಷ್ಟಾಯ್ತು ಸೇವೆ ಒಂದೀಗ? ಪೂರ್ಣ. ಇನ್ನೊಬ್ಬರು 1000 ರೂಪಾಯಿ ಇಟ್ಕೊಳ್ಳಿ, 10 ರೂಪಾಯಿ 500 ರೂಪಾಯಿ ಹಾಕಿದೆ, ಏನಾಯ್ತು ಅಲ್ಲಿಗೆ? 50% ಆಯ್ತು. ಇದು ಸುಧಾಮನ ಕಥೆಯಲ್ಲಿ ಬರೋದು ಹಾಗೇನೆ. ಕೊಟ್ಟಿದ್ದ ಅವಲಕ್ಕಿ, ಇದ್ದಿದ್ದ ಅವಲಕ್ಕಿ ಒಂದೇ. ಸೊ ಏನು ಕೊಟ್ಟ ಅಂತ ಹೇಳ್ತಾರೆ ಅದಕ್ಕೆ? ಸರ್ವಸ್ವ ಕೊಟ್ಟ. ಉಳಿದವರು 1000 ಕೋಟಿ, 10 ಕೋಟಿ ಕೊಟ್ಟ, ಏನೂ ಇಲ್ಲ. ಈಗ ಕೊಟ್ಟು ಎಷ್ಟು ಪರ್ಸೆಂಟೇಜ್ ಅದು? ಅವನು ಬಿಸಾಕಿದ್ರೆ ಬರೀತೆ ಕೊಡ್ತಾರೆ, ಬಿಸಾಕಿದ್ದಾರೆ ಅದು ಅಂತ ಹೇಳ್ತಾರೆ. ಇವ್ರು ಹಾಗಲ್ಲ, ಸರ್ವತಾರೆ ಇಟ್ಕೊಂಡಿದ್ದೇ ಕೊಟ್ಟು ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅದು ಯೋಚನೆ ಮಾಡ್ಬೇಕು. ಅದನ್ನೆಲ್ಲ ಕೂಡ ನಾವು ಕಾಯ್ತೇವೆ, ಸೇವೆಗೆ ಅವಕಾಶ ಸಿಗುತ್ತಾ? ನಾವು ಹಾಗಲ್ಲ, ಸೇವೆ ಮಾಡಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತಾ ನೋಡ್ತಾರೆ. ಸಿಗಬಾರ್ದಾಗೆ ಸೇವೆ ಮಾಡಿಸ್ಕೊಂಡ್ರೆ ಪುಣ್ಯ ಹೋಗುತ್ತೆ, ಸೇವೆ ಮಾಡಿದರೆ ಪುಣ್ಯ ಬರುತ್ತೆ. ಅದು ಯೋಚನೆ ಮಾಡಬೇಕಂತ. ಪುಣ್ಯ ಕಟ್ಕೊಂಡೋಗ್ಲಿಕ್ಕೆ ಬರಬೇಕು ಹೊರತು ಯಾವಾಗ ಯಾವುದಕ್ಕೆ ಬರಬಾರ್ದು? ಪುಣ್ಯ ಕಳ್ಕೊಂಡು ಹೋಗಬಾರ್ದು ಯಾವಾಗ. ಪುಣ್ಯ ಎಂಬ ದೊಡ್ಡ ಆಸ್ತಿ ಅದು, ಆದಷ್ಟನ್ನು ಬೆಳೆಸ್ತಾ ಇರಬೇಕು. ಪುಣ್ಯದ ಆಸ್ತಿನ ಅದು ಪಡೀಲಿಕ್ಕೆ ಇದು ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಆ 3 ಮಾಡ್ತಾ ಇದ್ರೆ ಒಳ್ಳೆ ವೃದ್ಧಿ ಆಗುತ್ತೆ. ಅದು ಹೈಲೈಟ್ ಆಗಬೇಕು. ಆಚಾರ ಮತ್ತೆ ಹೇಳ್ತಾರೆ ಅದನ್ನು. ನಾನಾದೇನ ಶುಶ್ರೂಷ ಒತ್ತೆ, ಅದೇ ಕರ್ಮ ಅಂದ್ರೆ ಅದೇನೇ. ಅಪರೋಕ್ಷ ಜ್ಞಾನ ಆಗುತ್ತೆ, ಬೇಗ ಆಗುತ್ತೆ. ಮತ್ತೆ ಎಷ್ಟು ಅಶ್ಯೂರ್ ಮಾಡ್ತಾರೆ, ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ. ಅದು ಮಾಡಿದರೆ ಅದು ನಿಜವಾದ ಅರ್ಥದಲ್ಲಿ ಬೇರೆ ಮತಗಳು ಬಂದೋಗ್ಬಿಟ್ಟಿದೆ. ಅದು ಉದ್ದೇಶ ಬೇರೆ ಇರುತ್ತೆ, ಆ ವಿಚಾರ ಬೇರೆ. ನೋಡೋದಕ್ಕೆ ಅನಿಸುತ್ತೆ, ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತೀವಿ, ಡೋಂಟ್ ವರಿ ಆ ಥರ. ನಮ್ಮಲ್ಲಿ ಆ್ಯಕ್ಚುಲಿ ಸಿದ್ಧಾಂತ ಆಗಿದೆ, ಅಪ್ಲಿಕೇಶನ್ ಬಂದಿಲ್ಲ. ಅದು ಚೆನ್ನಾಗಿ ಗೊತ್ತಿಲ್ಲದೆ ಇರೋದೇ ಕಾರಣ. ಅಹಂ ಸಮರ್ಥೋಪಿ ಸ ಲಕ್ಷ್ಮಣಶ್ಚ ತಥಾ ಹನುಮಾನ್, ನಾನು ಸಮರ್ಥ ಬಿಡಿಸೋದಿಲ್ಲ. ಲಕ್ಷ್ಮಣ ಕಟ್ಟಿ ಆತ್ಮಸಮರ್ಥ ಬಿಡಿಸೋದಿಲ್ಲ. ಹನುಮಂತ ಸಮರ್ಥ ಹನುಮಂತನು ಬಿಡಿಸೋದಿಲ್ಲ. ಹನುಮಂತ ಲಕ್ಷ್ಮಣಿಗೆ ಯಾಕೆ ಶಕ್ತಿ ಇದೆ ಹೇಗೆ ಹೇಳೋಣಂತೆ? ಶೇಷದೇವರು ಹಾವು ಸರ್ಪ,
ಅಲ್ಲ ಸರ್ಪ ಅದು, ಇದು ಹಾವು, ಹಾವಿನ ರಾಜ. ಏನು ಮಾಡೋಕ್ಕಾಗತ್ತೆ ಈಗ? ಗೊತ್ತಾಯ್ತಾ? ಮತ್ತೆ ತಾರತಮ್ಯದಲ್ಲಿ ಸಮ ಗರುಡ ಶೇಷ ರುದ್ರರು. ಆ ಕಡೆಯಿಂದನೂ ಸಾಮರ್ಥ್ಯ ಇದೆ, ಈ ಕಡೆಯಿಂದನೂ ಸಾಮರ್ಥ್ಯ ಇದೆ. ಸೊ ಲಕ್ಷ್ಮಣದ ಸಾಮರ್ಥ್ಯ ಇದೆ, ಹನುಮಂತ ಸರಿ ಮೇಲಿರೋದ್ರಿಂದ ಭಾರಿ ಮೇಲೆ ಇದ್ರೆ ಅದು ಸಾಮರ್ಥ್ಯ ಇದೆ. ಇದು ಸರ್ವೋತ್ತಮ. ತಾರತಮ್ಯ ಕ್ಲಿಯರ ಬರುತ್ತಾಗ. ಗೊತ್ತಾಯ್ತಾ? ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತಾರತಮ್ಯ ಪರಿಜ್ಞಾನೇ ಮಹಾ ತಾತ್ಪರ್ಯ ಮಿಷ್ಯತೆ. ಯಾವುದೇ ಕಥೆ ಕೇಳಿ ನೀವು ಏನೇ ಮಾಡಿ ಏನು ತಿಳ್ಕೊಂಡಿರ್ಬೇಕಲ್ಲಿ? ತಾರತಮ್ಯ ಜ್ಞಾನ ಇದ್ದು ಆ ಅಂಥ ತಾರತಮ್ಯದಲ್ಲಿ ಹೈಯೆಸ್ಟ್ ದೇವರಿದ್ದಾರೆ, ಅಲ್ಲಿ ಎಂಡ್ ಆಗಬೇಕು. ಆಗ ಸರಿಯಾದ ಅನುಸಂಧಾನ. ತಾರತಮ್ಯ ಜ್ಞಾನ ಇಲ್ಲದೆ ಹೋದರೆ ಅದು ಮಾಡಿದ್ದೆಲ್ಲ ವ್ಯರ್ಥ. ನಾ ವಿಮೋಚಯಾಮ. ಅದೇ ಹೇಳಿದ್ದು, ಕಟ್ಟಿದಂತೆ ಮಲಗಿದ್ದಾನೆ ಅಷ್ಟೇ. ರಾಮದೇವರು ನೋಡೋದಕ್ಕೆ ರಾಮದೇವ್ರ ಕೂಡ ಕಷ್ಟಪಟ್ಟ ಕಾಣ್ತಾ ಇದೆ ಅಲ್ಲಿ. ಹೆಲ್ಪ್ ಏನಾಗ್ಬಿಟ್ಟಿದೆ ಎಂಬ ರೀತಿಯಲ್ಲಿ ಏನೂ ಆಗಿಲ್ಲ ಇಂತ ಕಾಣ್ತಾ ಇದ್ದಾರೆ. ಹಾಗೆ ಯಾಕೆ ಭ್ರಮೆ ಹುಟ್ಟಿಸ್ಬೇಕು ಇವರಿಗೆಲ್ಲ. ಅಹಂ ಅವನ್ನೆಲ್ಲ ಉಚ್ಚೆದ್ದು ಕುಣಿಬೇಕು ಅವರೆಲ್ಲ. ಓ ಎಂತ ಕೆಲಸ ಮಾಡಿದೆ ಅಂತೇಳಿ. ಹನುಮಂತನೇ ಸಿಕ್ಕ ಹಾಗೆ ಮಾಡಿದ್ದಾರೆ ಗೊತ್ತಾ? ಈಗ ಹನುಮಂತನೇ ಸಿಕ್ಕ ಹಾಗೆ ಮಾಡಿರ್ಬೇಕು. ಇದು ಶಿವವರ, ಅದು ಬ್ರಹ್ಮಾಸ್ತ್ರ. ಅದು ಬ್ರಹ್ಮಾಸ್ತ್ರಕ್ಕೆ ಲಕ್ಷ್ಮಣ ಸಿಕ್ಕಾಗಿ ಮಾಡಿರ್ಬೇಕಾದ್ರೆ ಇನ್ನು ರಾಮದೇವ್ರು ಸಿಕ್ಕಾಗುತ್ತಾರ? ಅಲ್ಲೇ ಇದೆ, ಹಿಂದೂ ಮುಂದೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ಹಾಗಾಗಿ ತವ ಪ್ರಿಯಾರ್ಥಂ ಗರುಡ ಏಷ ಏವ ಕೃತಃ. ಅದಕ್ಕೆ ಗರುಡ ನಿನಗೋಸ್ಕರವಾಗಿ ಒಂದು ಚಾನ್ಸ್ ಕೊಟ್ಟಿದ್ದೇವೆ, ಉಪಯೋಗಿಸಿ. ತವ ಆದೇಶ ಇಮಂ ಕುರುಷ್ವ. ಇದನ್ನೇನು ಮಾಡಬೇಕಷ್ಟೆ, ಇದೇ ನಿನ್ನ ಕೆಲಸ. ಇದಿಷ್ಟು ಗರುಡನಿಗೆ ಕೊಟ್ಟ ಸೇವೆ ವಿವರ ಇದು. ತದೇತದುಕ್ತಂ ಹಿ ಪುರಾತ್ಮನ ಯತ್ ತಥೋ ಹಿ ರಾಮೋ ನ ಮುಮೋಚ ಕಂಚನ ಸಲಕ್ಷ್ಮಣೋ ನೈವ ಚ ಮಾರುತಾತ್ಮಜಃ ಸ ಏವ ಜಾನಾತಿ ಹಿ ದೇವಗುಹ್ಯಂ. ತತ್ ಏತದುಕ್ತಂ ಹಿ ಪುರಾ ಆತ್ಮನ ಯತ್ ತತಃ ಹಿ ರಾಮಃ ನ ಮುಮೋಚ ಕಂಚನ ಸಲಕ್ಷ್ಮಣಃ ನ ಏವ ಚ ಮಾರುತಾತ್ಮಜಃ ಸಹ ಏವ ಜಾನಾತಿ ಹಿ ದೇವಗುಹ್ಯಂ. ಏನಿದೆ? ಇರಲಿ ನಾ ಬೇರೆ ಬಂದರೆ ಏನು ಹೇಳ್ತಾರೆ? ಚಾಗೆ ಅಂದರೆ ಹಿ ಅಂದ್ರೂ ಅರ್ಥ ಒಂದೇ. ಮರ್ತು ಹಿ ಅವ್ಯಯಾನ ಅನೇಕ ಅರ್ಥತ್ವ. ಅವ್ಯಯಗಳಿಗೆ ಅಲ್ಲಿ ಯಾವ ಅರ್ಥ ಸೂಟ್ ಆಗುತ್ತೋ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದು ಅರ್ಥ ಸಾಮಾನ್ಯ ಇರುತ್ತಿಲ್ಲ ಅಂತಲ್ಲ, ಆದರೆ ಅನೇಕ ಅರ್ಥ ಇರೋದ್ರಿಂದ ಅಲ್ಲಿ ಮ್ಯಾಚ್ ಆಗ ಅರ್ಥ ತಗೊಂಡ್ರೆ ಸರಿ. ತದೇತದುಕ್ತಂ ಹಿ ಪುರ ಆತ್ಮನ. ಅದಕ್ಕೆ ಆತ್ಮನ ತನ್ನಿಂದ ಏತತ್ ಇದು ಹಿಂದೆ ಹೇಳಲ್ಪಟ್ಟಿದ್ದರಿಂದ ರಾಮನು ನಮುಮೋಚ ಕಂಚನ, ಯಾರನ್ನು ಬಿಡಿಸ್ಲಕ್ಕೆ ಹೋಗಲೇ ಇಲ್ಲ. ನೋಡೋದಕ್ಕೆ ಏನು ಅನಿಸುತ್ತೆ? ಅನನ್ಯಾಸ್ತಿಂತೆ ಏನೇನೋ ಹೇಳ್ಬಿಟ್ಟಿದ್ದಾನೆ. ಯೋಗಕ್ಷೇಮ ಮಹಾಮ್ಯ ಮಾಡಲೇ ಇಲ್ಲ ಅಂತ ಕೇಳಿದರೆ ವ್ಯವಸ್ಥೆ ಇದೆ, ಡೋಂಟ್ ವರಿ ಅಂತ ಅರ್ಥ. ಆ ಹೇಳಿದ ಪರಮಾತ್ಮ ಸುಮ್ಮನೆ ಇದ್ದಾನೆ. ಅಸುರ ಮೋಹನ ಮಾಡೋದು ಒಂದು ಉದ್ದೇಶ, ಇನ್ನೊಂದು ಬೇರೆಯವ್ರಿಗೆ ಅವಕಾಶ ಅವ್ರು ಮಾಡ್ತಾರೆ ಅಂತ. ಈಗ ನಮ್ಗೆ ಅರ್ಥ ಆಗುತ್ತೆ. ದೇವರೇ ಮಾಡಬೇಕು ಅಂತಿಲ್ಲ, ದೇವ್ರು ಮಾಡಿಸ್ತಾನೆ ಯಾರ ಕೈಲಿ. ಆಯಿತಾ? ಎಲ್ಲೋ ಹೋಗ್ತದೆ ಅಪ್ಪಂತ ಬಿದ್ದ, ನಾರಾಯಣ ಅಂತ ಬಿದ್ದ. ಒಬ್ಬ ಪಕ್ಕದಲ್ಲಿ ಯಾರೋ ಡಾಕ್ಟ್ರೇ ಹೋಗ್ತಿದ್ದು ಹಿಡ್ಕೊಂಡು ಹೋಗ್ಬಿಟ್ಟ. ಡಾಕ್ಟ್ರ್ ಕಾಪಾಡಿದ್ರು, ನಾರಾಯಣ ಕೈ ಬಿಟ್ಬಿಟ್ಟ ಅಂದರೆ ಡಾಕ್ಟ್ರ್ ಬರ್ಲಿಕ್ಕೆ ಕನಸ ಆಗ್ತಾರೆಗೆ. ಅಲ್ಲಿ ಬಂದು ಕೂಡಿಸ್ಬೇಕಾದ್ರೆ ಯಾರು ಮಾಡಿದ್ದು ಅದನ್ನು? ದೇವ್ರು ಮಾಡಿದ ವ್ಯವಸ್ಥೆ ಅದು. ನಾವೇನು ಅದು ಆಕ್ಸಿಡೆಂಟಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೆ. ಆಕಸ್ಮಿಕವಾಗಿ ನಡೀತಂತೆ. ಆಕಸ್ಮಿಕ, ನಥಿಂಗ್ ಈಸ್ ಆಕಸ್ಮಿಕ. ನಮಗೆ ಗೊತ್ತಿಲ್ಲ ಅನ್ಬೇಕಷ್ಟೇ ಹೊರತು ಆ ಅಂದರೆ ದೇವರು ಅಂತ ಅರ್ಥ. ದೇವರಿಂದ ಮಾಡಲ್ಪಟ್ಟಿದ್ದೆ ಹೊರತು. ಒಂದು ಹೇಳ್ತಾರೆ, ಎಲ್ಲಿ ನಿಮಗೆ ಕಣ್ಣಾರೆ ಯಾವ ಕಾರಣ ಕಾಣ್ತಾ ಇಲ್ಲ ಅದನ್ನು ದೇವರು ಮಾಡಿದ್ದು ಅಂತ ತಿಳ್ಕೊಂಡು, ಎಲ್ಲಿ ಕಾಣ್ತಾ ಇದೆ ಅದನ್ನು ದೇವ್ರು ಮಾಡಿದ್ದು ಅಂತ ತಿಳ್ಕೊಂಡು ಅಷ್ಟೇ. ಕಂಡಿದ್ದಾಗಲಿ ಕಾಣದೇ ಇದ್ದಿದ್ದಾಗಲಿ ಅದು ಯಾರಿಂದ ಆಗೋದು? ಅದು ದೇವರಿಂದನೇ ಆಗೋದು. ಇಲ್ಲ ಅದು ಹೇಳಿದ ಅದು ಯಾವ ಸೈಂಟಿಫಿಕ್ ವರ್ಡ್ ಅದು. ಅನ್ನೋನ್ ಕಾಸ್ ಇದ್ದಾಗ ಏನು ಮಾಡ್ತಾರೋ ಅವರು? ಅನ್ನೋನ್ ಕಾಸ್ ಆಕಸ್ಮಿಕ ಅಷ್ಟೇ ಅರ್ಥ. ಅನ್ನೋನೇ ನಾರಾಯಣ, ದೇವರೇ ಅದೃಶ್ಯ, ಸರ್ವದಾ ಅದೃಶ್ಯರ ದೇವರು. ಇವನೇನು ಅದೃಶ್ಯನಾಗಿ ಬಂದಿದ್ದಾನೆ. ನಿಜವಾದ ಅದೃಶ್ಯತ್ವಾದಿ ಗುಣಕೋ ವಿಷ್ಣು. ಬ್ರಹ್ಮಸೂತ್ರ ಇರೋದು ಏನಂತ ಬ್ರಹ್ಮಸೂತ್ರ ಹೇಳೋದು? ಸದಾ ಅದೃಶ್ಯ ಯಾರು? ಪರಮಾತ್ಮ ಸದಾ ದೃಶ್ಯ. ಸಾಕಲ್ಲೇನೆ ಯಾರಿಗೂ ಕಾಣೋದಿಲ್ಲ ದೇವರು. ಕಂಡ ಬ್ರಹ್ಮಾರಿಗಳಿಗೆ ಯಥಾಯೋಗ್ಯ ಕಾಣಿಸ್ತಾನೆ, ತನಗೆ ತಾನೇ ಪೂರ್ತಿ ಕಾಣೋದು. ಇವ್ರು ಹೊರ ತಗೊಂಡು ಹಾರಾಡ್ತಿದ್ದಾನೆ ಇಷ್ಟೊತ್ತು ಅಷ್ಟೇ. ಹೊರ ತಗೊಂಡು ಸಣ್ಣ ಮಾಡಿಕೊಂಡಿದ್ದಾನೆ. ಎಷ್ಟು ಮೂರ್ಖ ಇವರು. ಅದೇ ಶಾಸ್ತ್ರ ನೋಡದೇ ಇದ್ದಾಗ ಏನಾಗುತ್ತೆ ಎಂಬುದಕ್ಕೆ ಸಾಕ್ಷಿ ಅದು. ತದೇತದುಕ್ತಂ ಹಿ ಪುರ ಆತ್ಮನ ಯತ್. ಆದ್ರಿಂದನೇ ತಥೋ ಹಿ ರಾಮ ನ ಮುಮೋಚ ಕಂಚ, ಯಾರನ್ನೂ ಬಿಡಿಸಲೇ ಇಲ್ಲ. ಸಲಕ್ಷ್ಮಣ ನೈವ, ಲಕ್ಷ್ಮಣನೂ ಬಿಡಿಸಲಿಲ್ಲ. ಮಾರುತಾತ್ಮ, ಹನುಮಂತನೂ ಬಿಡಿಸಲಿಲ್ಲ. ಹನುಮಂತನಿಗೆ ಹೇಗೆ ಗೊತ್ತಿತ್ತು ಅಂತ ಕೇಳಿದರೆ ಸಯೇವ ಜಾನಾತಿ ಹಿ ದೇವಗುಹ್ಯಂ. ಪದ ಸೇರಿಸ್ಕೋಬೇಕಾದ್ರೆ ದೇವಗುಹ್ಯಂ. ದೇವಗುಹ್ಯ ಅಂದ್ರೇನು? ದೇವರಹಸ್ಯ. ದೇವರಹಸ್ಯ ಅವ್ರಿಗೆ ಒಂದೇ ಗೊತ್ತಿರೋದು, ಯಾವಾಗಲೂ ಗೊತ್ತಿದೆ. ಆದ್ದರಿಂದ ಈಶ್ವರ ಅದನ್ನೆತ್ರ ಆಲೋಚನೆ ಸರ್ವ ವಿಷಯಂ ರುಜೋಗಿ ಜ್ಞಾನಂ. ಅದು ಪ್ರಮಾಣ ಪತ್ರ ಓದೇನು ಉಪಯೋಗ ಬರುತ್ತಾಗ ಅಲ್ಲಲ್ಲಿಗೆ ಬಿಟ್ಬಿಡ್ಬಾರ್ದು. ಪ್ರಮಾಣ ಪದ್ಧತಿ ಕರೆಕ್ಟಾಗಿ ಎಷ್ಟು ಹೇಳಿದ ಟೀಕಾರ ಇರೋ ಅಂದರೆ ಆಚಾರ್ಯ ಮಾತನ್ನು ತಿಳಿಸಿ ಎಲ್ಲಿ ನೋಡಿದರೂ ಅಪ್ಲೈ ಆಗುತ್ತೆ. ಅವತಾರವಾಗಲಿ ಏನೇ ಆಗಲಿ ರುಚಿಗಳಿಗೆ ಅದು ಮಿಥ್ಯಾ ಜ್ಞಾನ ಇಲ್ಲೇ ಇಲ್ಲ. ಜೊತೆಗೆ
ಯಾವುದೇ ವಿಷಯ, ಲಕ್ಷ್ಮೀನಾರಾಯಣರ ವಿಷಯ ಬಿಟ್ಟರೆ ಬೇರೆ ಯಾವ ವಿಷಯ ಆದರೆ ಏನಾಗುತ್ತೆ ಅವರಿಗೆ ಯೋಚನೆ ಮಾಡ್ತಿರ್ಲಿಕ್ಕೆ ಗೊತ್ತಾಗ, ಯೋಚನೆ ಮಾಡಿದ ಮೇಲೆ ಮಾಡ್ತಿರ್ಲಿಕ್ಕೇನೆ ಆ ಸಮಕ್ಕೆ ಇಷ್ಟು ವಿಶೇಷ ಅವರು. ಸಲಕ್ಷ್ಮಣೋ ನೈವ ಚ ಮಾರುತಾತ್ಮಜ ಸಯೇವ ಜಾನಾತಿ ದೇವಗುಹ್ಯಂ. ದೇವ ಅದೇ ಇದಂ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಃ ಭಗವಂತ ಹೇಳ್ತಾನಲ್ಲಿ. ಇದು ದೇವಗುಹ್ಯ, ದೇವರಹಸ್ಯ. ಇದು ದೇವರಹಸ್ಯ. ದೇವನಾದ ನಾರಾಯಣ ರಹಸ್ಯವಾಗಿ ಹೇಳಿದ್ದು ಗರುಡನಿಗೆ. ಆ ರಹಸ್ಯ ಇವರಿಗೆ ಗೊತ್ತಿದೆ. ಯಾಕೆ ಗರುಡನೊಳಗೆ ಕೂತಿರೋದು ಯಾರಲ್ಲಿ? ಅಂತರ್ಯಾಮಿ. ಅವರು ಎಲ್ಲರೂ ಗರುಡ ಬದಲಕ್ಕೆ ಸಾಧ್ಯ ಇಲ್ಲ, ಅದರಿಂದ ಕೇಳಿಸ್ಕೊಂಡಿದ್ದಾರೆ ಹೇಳಿದ್ರು ಅಂತ ಅರ್ಥ. ಅಥೋ ನಿಬಧ್ಯಾಶು ಹರೀನ್ ಸ ಲಕ್ಷ್ಮಣಾನ್ ಜಗಾಮರಕ್ಷಃ ಸ್ವಪಿತುಃ ಸಕಾಶಂ ನನಂದ ಚಾಸೌ ಪಿಶಿತಾಶನೇಶ್ವರ ಯಶಂಸ ಪುತ್ರಂಚ ಕೃತಾತ್ಮಕಾರ್ಯಂ. ಅಥೋ ಅನಂತರ ನಿಬಧ್ಯ ಆಶು ಹರೀನ್ ಸಲಕ್ಷ್ಮಣಾನ್ ಜಗಾಮ ರಕ್ಷಃ ಸ್ವಪಿತುಃ ಸಕಾಶಂ ನನಂದ ಚ ಅಸೌ ಪಿಶಿತಾಶನೇಶ್ವರ ಶಶಂಸ ಪುತ್ರಂ ಚ ಕೃತಾತ್ಮಕಾರ್ಯಂ. ಅಥೋ ಅನಂತರ ನಿಬದ್ಧ ಆಶು ಹರೀನ್, ಹೀಗೆ ಆ ಕಪಿಗಳನ್ನೆಲ್ಲ ನಿಬದ್ಧ ಚೆನ್ನ ಕಟ್ಟಿ ಹಾಕಿಬಿಟ್ಟು, ಸಲಕ್ಷ್ಮಣ ಲಕ್ಷ್ಮಣ ಸಮೇತ ಕಟ್ಟಿ ಹಾಕಿಬಿಟ್ಟು, ಜಗಾಮ ರಕ್ಷಃ ರಾಕ್ಷಸ ಇಂದ್ರಜಿತ್ತು, ಸ್ವಪಿತುಹೂ ಸಕಾಶಂ ಸಮರ್ಪಣೆ ಬಳಿ ಎಲ್ಲಪ್ಪ ಹೇ ಮಾಡಿದೆ ಅಂತ ತೋರ್ಸಕ್ಕೆ ಹೋದ. ಅವನೇನು ನನಂದ ಚಾಸು ಕುಣಿದಾಡ್ತಿದ್ದಾನೆ ರಾವಣ. ಅದು ಎರಡು ಆಡಿದ್ದೊಂದು ನನ್ನ ಮಗ ಮಾಡ್ದ, ಅದು ಬೇರೆ ಜೊತೆಗೆ ನನ್ನ ಮಗ ಮಾಡ್ದ. ತಮ್ಮನೂ ತಮ್ಮವನೇ ಮಗನೂ ತನ್ನವನೇ. ಅದು ಯಾರ ಬಗ್ಗೆ ಹೆಚ್ಚು ಸಂತೋಷ ಇರುತ್ತೆ ಯಾವಾಗಲೂ ಇವರಿಗೆ? ಮಗ ಸ್ವಲ್ಪ ಕಡಿಮೆ ಮಾಡಿದ್ರೆ ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಅಂಥ ಹೊತ್ತಿನಲ್ಲಿ ಚಾಸೌ ಪಿಶಿತಾಶನೇಶ್ವರ ಸರ್ ಪದ ಉಪಯೋಗ. ಏನು ತಿಂತೀವಿ ಹೊಟ್ಟೆಗೆ ಅಂತಾರಲ್ಲ, ಏನು ತಿಂದ ಮಾಂಸ ತಿಂದವರು ಪಿಶಿತಾಶನೇಶನ. ಪಿಶಿತ ಅಂದ್ರೇನು? ಮಾಂಸ ಅಂತ ಅರ್ಥ. ಅಶನ ಅದೇ ತಿನ್ನೋದು, ಅದಕ್ಕೆ ಒಡೆಯ ಬೇರೆ ಜೊತೆಗೆ. ಅವನು ಶಶಂಸ ಯೋಚನೆ ಮಾಡಲೇ ಇಲ್ಲ ಅದನ್ನೆಲ್ಲ ಕೂಡ. ಕೊನೆ ಪಕ್ಷ ಯಾರನ್ನು ಹೊಗಳ್ಬೇಕಾಗಿತ್ತು? ರುದ್ರದೇವರೇ ಹೊಗಳ್ಬೇಕಾಗಿತ್ತು ಕೊನೆ ಪಕ್ಷ. ಹೊರ ಕಟ್ಟವ್ರು ಅವ್ರು ತಾನೆ. ಪಾಪ ಅವ್ರ ಅನುಗ್ರಹ ಆಯ್ತಪ್ಪ ಸಂತ ಅದಿಲ್ಲೇ ಇಲ್ಲ. ತಾಳಿ ಇವರೇ ದೊಡ್ಡದು ತಿಳ್ಕೊಬಿಟ್ಟ. ಹಿರಣ್ಯಕೇಶು ಹೊರ ತಗೊಂಡ, ಆಮೇಲೆ ಯಾರೋ ಹೊರ ತಗೊಳಕ್ಕೆ ಹೋದ್ರು, ಬೈದ. ನನ್ನ ಬಿಟ್ಟು ಅಲ್ಲೇ ಹೋದ್ರಿ ಅಂತ ಕೇಳಿದ. ತಾನು ತಗೊಂಡವರು ತೊಳಕ್ಕೂ ಅವ್ರಿಗೆ ಇಷ್ಟ ಇಲ್ಲ, ತಾನೇ ಸರ್ವೋತ್ತಮ. ಈ ಭ್ರಮೆ ಬಂದ್ಬಿಡುತ್ತಾರೆ. ಅದಕ್ಕೆ ಸಲಕ್ಷ್ಮಣಾನ್ ಜಗಾಮ ರಕ್ಷಃ ಇದೆಲ್ಲ ಕಂಪೇರ್ ಮಾಡ್ತಾ ಇರಬೇಕು. ಯಾಕೆ ಮೂರು ವಿಧ ಸಾತ್ವಿಕರು, ರಾಜಸರು, ತಾಮಸರು. ಇದೆಲ್ಲ ನೋಡ್ತಾ ಹೋದಾಗ ಅವರು ಸೌದ್ರ ತಕ್ಕಂತೆ ಬಿಹೇವ್ ಮಾಡ್ತಾ ಇದ್ದಾರೆ. ಆಗ ಸಿದ್ಧಾಂತ ಬರೀ ಜೀವಗಣ ನೀಚೋಚ್ಚ ಭಾವಂಗತ ಜೋರು ಕೂಗಿಬಿಟ್ರೆ ಸಾಲದು. ಏನು ಮಾಡ್ಬೇಕಂದ್ರೆ ಅಪ್ಲೈ ಮಾಡಬೇಕು. ಓ ಅಲ್ಲಿ ಸ್ವರೂಪ ಗೊತ್ತಾಗ್ತಾ ಇದೆ, ಅವ್ರವ್ರ ಸ್ವರೂಪ ಹೇಗೆ ಗೊತ್ತಾಗುತ್ತೆ ಸರಿಯಾಗಿ ತಿಳ್ಕೊಂಡ್ರೆ ಅದು ಪೂರ್ತಿ ಅಪ್ಲಿಕೇಶನ್. ಇವನ್ ಮಧ್ಯವತಿ ಹರಿಪರ ಒಂದು ಮಾತಲ್ಲಿ ಎಷ್ಟು ವಿಷಯ ಸೇರಿಸಿದ್ದಾರೆ ಅಂಬೋದಕ್ಕೆ ಒಳ್ಳೆ ನಿದರ್ಶನ. ನಾವು ಬರೀ ಪ್ಯಾಕಿಂಗ್ ಬಂದಿದೆ ನೋಡ್ಸಂತ ಓಪನ್ನೇ ಮಾಡ್ತಾ ಇಲ್ಲ. ಅವನು ಏನು ಮಾಡ್ತಿದ್ದಾನೆ? ಕುಡಿದಾಡ್ತಿದ್ದೆ. ಯಾರೋ ತಮ್ಮ ಬೇದಾರ ಸೋಳು ಭಾರಿ ಹೇಳ್ತಾ ಇದ್ರು ಅದನ್ನು. ಅವ್ರದ್ದು ಯಾರೋ ಪಾಪ ತಂದೆ ಲೆಟ್ರ್ ಬರೆದಿದ್ದಾನೆ ಬೇಕಾದವನು. ಏನು ಮಗ ನೋಡಿದಾರೆ ಕುಡಿದಾಡ್ತಿದ್ದಾನೆ, ದೇವ್ರ ಮುಂದೆ ನಮಸ್ಕಾರ ಮಾಡ್ತಾ ಕೂತ್ಬಿಟ್ಟಿದ್ದಾರೆ ಅಷ್ಟೇ. ಒಳ್ಳೆ ನಾವು ಬರ್ತಿದ್ದೀರಿ ಸ್ಟೇಷನ್ ಡೇ ಮಾತು ಬರೆದಿದ್ದಾರೆ ಪಾಪ ಅವನು. ಇವ್ರಿಗೂ ಆನಂದ ಪಟ್ಟು ನಮಸ್ಕಾರ ಹಾಕಿದ್ದಾರೆ. ಅರ್ಥ ಆಯ್ತಾ? ಎಷ್ಟು ಮೂರ್ಖತಾ ಅದು ತೆಗೆದು ಓದ್ಬೇಕು ಏನಿದೆ ಅಂತೇಳಿ. ಅದರಷ್ಟೇನು ಶಾಸ್ತ್ರದನ್ನ ಯಾವುದೇ ಇದ್ದಾಗ ಏನು ಮಾಡ್ಬೇಕದನ್ನ ಅದ್ರ ಒಳಗಿನ ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳೋದು ಹೋದರೆ ಈ ಇಂಥವ್ರು ಆಗಿಬಿಡುತ್ತೆ. ಶಶಂಸ ಪುತ್ರಂಚ ಕೃತ ಆತ್ಮ ಕಾರ್ಯ, ನನ್ನ ಕಾರ್ಯ ನನ್ನ ಮಗ ಮಾಡ್ದ ಅಂತ ಹೇಳಿಬಿಟ್ಟು ಭಾರಿ ಖುಷಿ ಆಯಿತು ಮಾಡ್ದ. ಇದು ಕುಂಭಕರ್ಣ ಮಾಡ್ಕೊಂಡು ಬಂದಾಗ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಆಗಲೇ, ಅದು ಉಪಯೋಗ ಯಾರಿಗೆ ಆಯ್ತು? ಅದಕ್ಕೆ ಸುಗ್ರೀವನಿಗಾಗಿತ್ತು. ಮಗನಿಗೆ ಸನ್ಮಾನ ಶುರು ಮಾಡಿದೆ. ಈಗ ಆತ್ಮ ಕಾರ್ಯಂ ಅಷ್ಟೊತ್ತಿಗೇನಾಯಿತು? ಸಪಚ್ಚೇರಾಜೋತ ಹರೇರ್ನಿದೇಶಂ ಸ್ಮರನ್ ತ್ವರಾವಾನಿಹ ಚ ಜಗಾಮ ತತ್ಪಕ್ಷವಾತ ಸ್ಪರ್ಶೇನ ಕೇವಲಂ ವಿನಷ್ಟ ಯೇಷಾಂ ಸ ಉರಂಗಬಂಧ ಸಹ ಪಕ್ಷಿರಾಜ ಅಥ ಹರೇಃ ನಿದೇಶಂ ಸ್ಮರನ್ ತ್ವರಾವಾನ್ ಇಹ ಚ ಆಜಗಾಮ ತತ್ಪಕ್ಷವಾತ ಸ್ಪರ್ಶೇನ ಕೇವಲಂ ವಿನಷ್ಟ ಯೇಷಾಂ ಸಹ ಉರಂಗಬಂಧ. ಸಹ ಪಕ್ಷಿರಾಜ ಗರುಡ, ಆತ ಹರೇಃ ನಿದೇಶಂ ಕಾಯ್ತಾ ಕೂತಿದ್ದ ಗರುಡ. ಇದು ಮುಖ್ಯ. ಸೇವೆ ಮಾಡಿಕೊಟ್ಟಿದ್ದ. ಆಮೇಲೆ ಹೇಳಿದ್ದು ನಾವು ಮತ್ತೆ ಬಿಟ್ಟೆ ಅಂತ ಕೂತ್ಕೊಳ್ಬೋದು ಹೋಗ್ತೀವಿ. ಅದನ್ನು ವೇಟ್ ಮಾಡ್ತಾ ಸಿಕ್ಕರೆ ಸಾಕು. ಭಗವತ್ ಸೇವೆಗೆ ಅವಕಾಶ ಸಿಗಬೇಕಾದ್ರೆ ಎಷ್ಟು ಪುಣ್ಯ ಮಾಡಬೇಕಂತ ಕಾಯ್ತಾ ಇದ್ದ. ಬಂದೇ ಬಿಟ್ಟ. ಮತ್ತೆ ಹೇಳಿ ಕಳಿಸಿ ಬಣ್ಣಪ್ಪ ಹೇಗಿದೆ ಬಾ ಅಂತ ಹೇಳಿಲ್ಲ, ಅದನ್ನೇ ಕಾಯ್ತಾ ಕೂತಿದ್ದ. ಅದು ನಿಜವಾದ ಸಾಧನೆ. ಮತ್ತೆ ಹೇಳಿ ಆಗಿತ್ತು ಬಂತಲ್ಲಿ, ಈಗಾಗಲೇ ಹೇಳಿ ಆಗಿತ್ತು. ಅದು ಯಾವಾಗ ಬರುತ್ತೆ ಕಾಯ್ತಾ ಕೂತಿದ್ದ, ಬಂದ್ಬಿಟ್ಟು ಹರೇ ಈ ರೀತಿ ಬರಲೇ ಇಲ್ಲ. ರಾಮ ಸುಳ್ಳು ಹೇಳ್ಬಿಟ್ಟು ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗಲಿಲ್ಲ. ಗೊತ್ತಾ ರಾಮ ಯಾರು ಅಂತೇಳಿ. ನಿದೇಶಂ ಸ್ಮರನ್
ತ್ವರಾವಾನಿಹ ಫಾಸ್ಟಾಗಿ ಬಂದ. ಇಹ ಆಜಾಗಾಮ ಬೇಗ ತನ್ನ ಕೆಲಸ ಮಾಡಬೇಕು, ಬೇಗ ಮಾಡಬೇಕು, ಖುಷಿಯಿಂದ ಮಾಡಬೇಕು. ಆಜಾಗಾಮ ತತ್ಪಕ್ಷವಾತ ಸ್ಪರ್ಶೇನ ದೇವರ ಎಂಥ ಸೇವೆಗೆ ಅವಕಾಶ ಕೊಟ್ಟ ಯೋಚನೆ ಮಾಡಿ. ಹಾವುಗಳಿಂದ ಬಂದಾಗಿದೆ, ನಿನ್ನ ಕೆಲಸ ಬಾ, ಕೆಲಸ ಕೊಟ್ಟ. ಯಾರಿಗೋ ಏನು ಮಾಡಕ್ಕೆ ಬರುತ್ತೋ ಅದನ್ನು ಕೊಡಬೇಕು. ಯಾವುದೋ ಚಿಕ್ಕ ಮಗು ದೊಡ್ಡ ಹಂಡೆ ತೊಗೊಂಬಂತ ಏನು ಕೊಡ್ತಾನೆ, ಪಮ್ಮಿ ಮೇಲೆ ಆ ಕಡೆ ಸತ್ತ ಹೋಗ್ಬೋದು, ಕೈಕಾಲು ಮುಡ್ಕೋಬೋದು. ನೋಡ್ತಾರೆ ಕೆಲಸ ಹೇಳೋರು ಕೂಡ ಹೇಗೆ ಹೇಳಬೇಕು, ಅವ್ನು ಎಷ್ಟು ಸಮರ್ಥ ಕೆಪಾಸಿಟಿ ನೋಡ್ಬೇಕು, ಅದಕ್ಕೆ ತಕ್ಕಂತೆ ಕೆಲಸ ಹೇಳಬೇಕು. ಹೆಚ್ಚು ಹೇಳಿಬಿಟ್ರೆ ಏನಾಗುತ್ತೆ, ಹೆಚ್ಚು ಹೇಳಿಬಿಟ್ರೆ ಯೋಗ್ಯತೆ ಮೀರಿ ಮಾಡಿದರೆ ಪಾಪ ಮಾಡ್ಲಿಕ್ಕೆ ಹೋಗಿ ಅವನು ಅನರ್ಥ ಆಗ್ಬೋದು. ಕೆಲಸ ಆಗದೆ ಹೋಗೋದು ಫಸ್ಟು, ಅವನಿಗೆ ಕೆಟ್ಟದಾಗೋದು ಒಂದೊಂದು. ಅದಕ್ಕೆ ಇನ್ನೂ ಹೆಚ್ಚು ಮಾಡೋ ಸಾಮರ್ಥ್ಯ ಕಡಿಮೆ ಹೇಳಿಬಿಟ್ರೆ ಪಾಪ ಏನಾಯ್ತು, ಅವನಿಗೆ ಪೂರ್ತಿ ಶಕ್ತಿ ಯುಟಿಲೈಸ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಕೆಲಸ ಮಾಡೋದು ತಪ್ಪು ಅಂತ ಹೇಗೆ ಹೇಳ್ತಾರೋ, ಕೆಲಸ ಕೊಡೋರು ಕೂಡ ಯೋಚನೆ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಯೋಚನೆ ಮಾಡಿ ಕೊಡಬೇಕು. ಯೋಚನೆ ಮಾಡಿ ಕೊಡದೆ ಹೋದರೆ ನಿಮ್ಮನ್ನು ತಪ್ಪಿತಸ್ಥರಾಗ್ತಾನೆ. ಈ ನಮ್ಗೆ ಅರ್ಥ ಆಯ್ತು ಈಗ. ಅಂದರೆ ಕೆಲಸ ಕೊಡೋನು ಯಾವಾಗ ಏನು ಮಾಡಬೇಕು, ಯೋಗ್ಯತೆ ನೋಡಿ ಕೆಲಸ ಕೊಡಬೇಕು. ಇವತ್ತು ದೇವ್ರು ನಮ್ಗೆ ಏನು ಕೆಲಸ ಕೊಟ್ಟಿದ್ದಾನೆ, ಏಕಾದಶಿ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಅದೇ ದೇವ್ರಿಗೆ ಏನು ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ನಮಗಾಗಲ್ಲ ಅಂತ ದೇವ್ರಿಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ. ದೇಹ ಕೊಟ್ಟವನು ಯಾರು, ದೇವರು. ಹೇಗೆ ಡಿಸೈನ್ ಮಾಡಿದ್ದಾನೆ, ಡಿಸೈನ್ ಮಾಡಿದ್ದಾನೆ. ಈ ಸ್ಪೀಡ್ ಕಾರಿಗೆ ಹಾಕಿರ್ತಾರೆ, ಇಷ್ಟು ಸ್ಪೀಡ್ ಹೋಗ್ಬೋದು, ಡಿಸೈನ್ ಆ ರೀತಿ ಮಾಡಿದ್ದೀವಿ ಅಂತ ಅರ್ಥ. ಡೀಸೆಲ್ ಕಾರ್ ಅಂದರೆ ಏನರ್ಥ, ಕಂಬನ್ಷನ್ ಸಿಸ್ಟಮ್ ಡೀಸೆಲ್ಗೆ ಆಗುತ್ತೆ ಅಂತ ಅರ್ಥ. ಪೆಟ್ರೋಲ್ ಕಾರ್ ಅಂದರೆ ಆ ರೀತಿ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲವರು ಸುಮ್ಮನೆ ಬೋರ್ಡ್ ಹಾಕಲ್ಲ ಅದಕ್ಕೆ. ಅರ್ಥ ಆಯ್ತಾ ಈಗ? ಸೊ ದೇವರು ಏನೇನು ಹೇಳಿದ್ದಾನೆ ಮಾಡಿ ಅಂತೇಳಿ ಅದೆಲ್ಲ ಮಾಡಕ್ಕೆ ಬರುತ್ತೆ ಅಂತ ಅರ್ಥ. ಇಲ್ಲದೋದ್ರೆ ದೇವ್ರ ತಪ್ಪು ಹಿಡಿದಾಗತ್ತೆ. ದೇವರು ಮನುಷ್ಯರಿಗೆ ಇಷ್ಟು ಕಾಮನ್ ಸೆನ್ಸ್ ಇದ್ದಾಗ ದೇವರಿಗೆ ಎಷ್ಟಿರುತ್ತೆ ಯೋಚನೆ ಮಾಡಿ. ಸರ್ವಜ್ಞ ದೇವರು. ಅದಕ್ಕೆ ಏನು ಹೇಳಿದ್ರು ಶಾಸ್ತ್ರ ಮಾಡ್ಲದಿಲ್ಲ ಅಂತ ಹೇಳಬಾರದು. ಯಾತಕ್ಕೆ, ದೇಹ ಕೊಟ್ಟ ದೇವರೇ ಆ ಕರ್ಮ ಹೇಳಿದ್ದಾನೆ. ಈ ಕೆಲಸ ಯಾರಿಗೆ ಕೊಡ್ತಾರೆ, ಇದಕ್ಕೆ ಲೆಕ್ಚರ್ ಅಂದರೆ ಅವ್ನಿಗೆ ನೋಡಿ ಕೊಟ್ಟಿದ್ದಾರೆ. ಅವ್ನಿಗೆ ಭಾಷೆ ಬರುತ್ತೆ, ಕಾಲೇಜ್ ನೀನು ಮಾಡು ಅಂತ ಕೊಟ್ಟಿದ್ದಾರೆ. ಆ ಸೆಲೆಕ್ಟ್ ಮಾಡೋಕೆ ಏನು ಮಾಡ್ತಾರೆ, ಅದಕ್ಕೇನೆ ಯೋಗ್ಯತೆ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಆ ಕೆಲಸ ಅಂಥದ್ದು ಕೊಡ್ತಾರೆ. ಇದು ತಾನೇ ಇರೋದೀಗ. ಸೊ ದೇವ್ರು ನಮಗೆ ಏನೇನು ಹೇಳ್ತಾನೆ ಅದಿಷ್ಟು ಕೂಡ ಮಾಡಕ್ಕೆ ಶಕ್ತಿ ಒಳಗಿಟ್ಟೆ ಕೊಟ್ಟಿರೋದು, ನಮಗೆ ಕೊಟ್ಟಿರೋದು. ಅದನ್ನು ನಾವು ನಮ್ಮ ಕೈಲಿ ಆಗೋದಿಲ್ಲ, ದೇವ್ರಿಗೇನು ಮಹಾ ಗೊತ್ತು ಅಂತ ತಿಳ್ಕೊಂಬಿಟ್ರೆ ಏನಾಯ್ತು ಅಲ್ಲಿಗೆ. ದೇವ್ ಕೆಲಸ ಮಾಡದೇ ಇದ್ದ ಹಾಳಾಗೋರಿ, ಬೈದದ್ದು ಬೇರೆ ಪಾಪ ಜೊತೆಗೆ ಅಡಿಷನಲ್ ಆಗಿ. ಕೆಲಸನೂ ಮಾಡಲಿಲ್ಲ, ಬೈಕೋತ ಕೂತ್ಕೊಂಡಾದ್ರೆ ಎಷ್ಟು ತಪ್ಪಾಗಲಿಲ್ಲ. ಅದನ್ನ ಅರ್ಥ ಮಾಡ್ಬೇಕು. ನಮ್ಮ ದೇಹ ಅಲ್ಲ ಇದು, ದೇವರು ಕೊಟ್ಟ ದೇಹ. ದೇರ್ಫೋರ್ ಏನು ಮಾಡ್ಬೇಕು ನಾವೀಗ, ಅವ್ರು ಹೇಳಿದಾಗ ಮಾಡಬೇಕು. ಹೇಳಿದಾಗ ಮಾಡೋ ಶಕ್ತಿ ದೇಹದಲ್ಲಿ ಇಟ್ಬಿಟ್ಟಿದ್ದಾರೆ ಆಗಲೇನೆ. ಗೊತ್ತಾಯ್ತಾ? ದೇಹಕ್ಕೆ ದೇಹದಲ್ಲಿ ರೋಗ ವಾಸಿ ಮಾಡ್ಕೊಳ್ಳೋ ಶಕ್ತಿನೂ ದೇವರು ಇಟ್ಟಿದ್ದಾನೆ ದೇಹದೊಳಗೆ. ಗೊತ್ತೇನು, ನಂಬಿಕೆ ಇರೋದಿಲ್ಲ, ದೇಹ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ, ಅದರಿಂದ ಹೋಗುತ್ತೆ ಅಷ್ಟೇನೆ. ಆ ರೀತಿ ಮಾಡೋ ಶಕ್ತಿ ಇತ್ತು. ಪ್ರತಿಯೊಂದು ನಮ್ಮ ದೇಹದೊಳಗೆ ಎಂಥ ವ್ಯವಸ್ಥೆ ಇಟ್ಟಿದ್ದಾನೆ ದೇವರು, ಪ್ರತಿಯೊಂದು ಇದಕ್ಕೂ ಪ್ರತಿ ವ್ಯವಸ್ಥೆ ಮಾಡಿದ್ದಾನೆ. ಗೊತ್ತಾಯ್ತು? ಅವು ಆ್ಯಕ್ಟಿವೇಟ್ ಆಗಬೇಕು. ಅದು ಆ್ಯಕ್ಟಿವೇಟ್ ಯಾವಾಗ ಆಗುತ್ತೆ, ಅಂಥದ್ದೇ ಆಹಾರ ಅದೆಲ್ಲ ಮಾಡ್ತಾ ಇದ್ದರೆ ರೆಡಿಯಾಗಿರುತ್ತೆ. ಬೇರೆ ಆಹಾರ ತಿಂದ್ಬಿಡ್ತಾರೆ, ಶಕ್ತಿ ಕುಗ್ಗಿಬಿಡುತ್ತೆ. ಅವಾಗ ಏನಾಗುತ್ತೆ, ರೋಗ ಎಂಟರ್ ಆಗುತ್ತೆ. ಅನಾರೋಗ್ಯ ಮನಾಯುಷ್ಯಂ ಅಸ್ವರ್ಗ್ಯಂಚ ಅತಿ ಭೋಜನಂ. ಹೆಚ್ಚು ತಿನ್ನೋದು, ತಿನ್ನಬೇಕಾದ್ರೆ ಹೆಚ್ಚು ತಿನ್ನಬಾರ್ದು, ಮತ್ತೆ ತಿನ್ಕೊಡೋದು ತಿನ್ನಲೇಬಾರ್ದು. ಇದಲ್ಲೇ ಗರುಡನಿಗೆ ಕೊಟ್ಟ ಸೇವೆ ಎಷ್ಟು ಕರೆಕ್ಟಾಗಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಹಾಗೆ ಕೊಡ್ತಿರೋದು ಪರಮಾತ್ಮ. ಕರ್ಮಣ್ಣೇ ವಾಧಿಕಾರಸ್ಥೆ ಅಂದರೆ ಆ ಶಕ್ತಿ ನಿಮಗಿದೆ ಅಂತ ಅರ್ಥ. ಆ ರೀತಿ ಕೊಟ್ಟಿದ್ದೇನೆ. ಇದನ್ನೇ ನಾವೇನು ಮಾಡ್ತೇವೆ, ದೇವ್ರು ನನ್ನ ಬಂದು ಹೇಳಿಲ್ಲ ಮಾಡಿಲ್ಲ, ದೇವರೇ ಬಂದು ಹೇಳಬೇಕು ಅಂತ ತಿಳ್ಕೊಂಡ್ರೆ ತಪ್ಪು. ದೇವ್ರ ಶಾಸ್ತ್ರದ ಮಾತುಗಳೆಲ್ಲ ಯಾರ ಮಾತುಗಳು, ದೇವ್ರ ಮಾತುಗಳು. ಸಪಕ್ಷಿ ರಾಜ ಅಥ ಹರೇರ್ ನಿದೇಶಂ ಸ್ಮರನ್, ನಿದೇಶಂ ಆದೇಶ, ಸ್ಮರನ್ ತ್ವರಾವಾನಿಹ ಚಾಜಗಾಮ. ತತ್ಪಕ್ಷ ಬರಡಗ ಬೇರೆ ಕಷ್ಟಪಡ್ಬೇಕಾಗಿಲ್ಲ. ತತ್ಪಕ್ಷವಾತ ಸ್ಪರ್ಶೇನ, ಆತನ ಗಾಳಿ ಬೀಸ್ತಿರ್ಲಿಕ್ಕೆ ಏನಾಗೋಯ್ತು, ಕಷ್ಟದ ಗಾಳಿ ಎಲ್ಲ ಊರಿಗೆ ಹೋಗ್ಬಿಟ್ಟು ಹಾವುಗಳ ಕಡೆ. ಗೊತ್ತಾಯ್ತಾ? ಬರ್ತಿರ್ಲಿಕ್ಕೆ ಪೊಲೀಸ್ ನೋಡಿದ್ರೆ ಕಳ್ಳ ಓಡೋಗ್ತಾನೆ. ಇನ್ನು ಇದು ಕೇಳಬೇಕಾ, ಕೇವಲ ಮಿನಷ್ಟ ಏ ಶಾಂಸ ಉರಂಗ ಬಂಧ, ಎಲ್ಲರಿಗೂ ಹಾಕಿದ್ ಬಂದು ಎಲ್ಲ ಬಿಚ್ಚೋಗ್ಬಿಡುತ್ತೆ ಆ ಕ್ಷಣಕ್ಕೆ. ಒಂದು ಹಾವಿನ ಹೆಸರಿಲ್ಲ. ಸರಾಮಮಾನಮ್ಯ ಪರಾತ್ಮ ದೈವತಂ ಯಯೌ ಹನುಮ ಸುಮ. ಇನ್ನೂ ಸಾರೆ ಗರುಡ ಮಾಡಿದ ಅಲ್ಲ, ಗರುಡ ಅರಿಷ್ಟ ನಿಂತು ಮಾಡಿ ದೇವರೇ ಮತ್ತೆ ಯಥಾ ಪ್ರಕಾರ. ಅದೆಲ್ಲ ಶಕ್ತಿ ಇರೋದು ಯಾರಿಗೆ, ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ತಿಳ್ಕೊಂಡ್ರೆ ತಾನು ಅವ್ರ ಕೈಲಿ ಮಾಡಿಸ್ದೆ, ಒಳ ನಿಂತು ತಾನು ಮಾಡಿದ. ತತ್ವ ಯಾರ ಏನು ಕೇಳಿಸ್ತಾ ಇಲ್ಲ ಏನ, ಯಾರಿಗೆ ಈಗ ಈಕ್ವಲ್. ಹೌದು, ಹೇಗೆ ಬಂತು ಅಂತಾನ, ವೆರಿ ಸಿಂಪಲ್ ಅದು. ಹಾಂ
ಅಲ್ಲ 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 ಇಬ್ರು ಸಮ ಅವರು. ಸಮ ಅಂದ್ರೆ ಸರ್ವಾತ್ಮನ ಸಮ. ಗರುಡಶೇಷ ಪೂರ್ತಿ ಸಮ. ರುದ್ರದೇವರು ಸಮ, ಸ್ವಲ್ಪ ಮುಂದೆ ಸೇದ್ ಬರ್ತಾರೆ, ಆದ್ದರಿಂದ ಸ್ವಲ್ಪ ಕಡಿಮೆ ಅಷ್ಟೇ, ಸ್ವಲ್ಪ, ಅದು ನೆಗ್ಲಿಜಿಬಲ್. ಇವ್ರು ಹಾಗಲ್ಲ, 100% ಈಕ್ವಲ್ ಅವರು. ಆ ಇಲ್ಲಿ ನೋಡಿ ಎಲ್ಲಿಗೆ ಯಾರನ್ನ ಕರ್ಕೊಳಾಗಲಿ ಅಂತ ಲೋಕದೃಷ್ಟಿ ಅಷ್ಟೇ, ಲೋಕದೃಷ್ಟಿಯಲ್ಲಿ ಆಗ್ಬಿಡ್ತಾರೆ. ಇಲ್ಲಿ ಕರ್ಕೊಂಬಂದಿದ್ದು ಹಾಗೇನೆ. ಇಲ್ಲಿ ನೋಡಿ ಸಾರಸ್ಯ ನೋಡಿ, ಇದು ತುಂಬ ಇದೆ ಅಲ್ಲಿ ಹೇಳಬೇಕಾಗ್ತದೆ. ಯೋಚನೆ ಮಾಡಿ ವರ ಕೊಟ್ಟಿದ್ದು ಯಾರು? ರುದ್ರದೇವರು. ಗರುಡ ಬಿಡಿಸಿದ. ಇಬ್ಬರು ಸಮ ಆಯ್ತಾ ಅಂತ ಕೇಳಿದರೆ 2 ಕಾರಣ ಕೊಡ್ಬೇಕು. ಒಂದು ಮುಖ್ಯವಾದ ಕಾರಣ ಏನು ಗೊತ್ತಾ? ಅವರು ಸಮ ಆದರೂ ಕೂಡ ಕಿಂಚಿತ್ ಏನಿದೆ, ಶ್ರೇಷ್ಠತ್ವ ಇದೆ. ಆದ್ದರಿಂದಾಗಿಯೇ ಸಾಧ್ಯ ಆಯಿತು. ಗೊತ್ತಾಯ್ತಾ? ಮತ್ತೆ ಇಲ್ಲಿ ವರ ಕೊಟ್ಟಿರೋದು ಇನ್ನೊಬ್ಬರಿಗೆ, ಅವರೇ ಬಂದಿಲ್ಲ. ಈಗ ಅವರೇ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ, ಅದು ಸ್ವಲ್ಪ ಕಡಿಮೆ ಆಯ್ತು. ಆಗಲಿ ಇನ್ನೊಬ್ರಿಗೆ ಕೊಟ್ಟಾಗ ಅದು ಕಡಿಮೆ ವ್ಯಾಲ್ಯೂ ಕಡಿಮೆ ಆಯ್ತು. ಅವ್ರ ಗರುಡ ತಾನೇ ಬಂದಿರೋದ್ರಿಂದ ಸರಿಗೋಯ್ತು. ಮತ್ತೆ ದೇವರ ಸ್ಪೆಷಲ್ ಆಗಿ ಹೇಳಿದ್ದು ನೀನೇ ಮಾಡಬೇಕು ಅಂತ ಹೇಳಿದ್ದಾನೆ, ಅಲ್ಲಿ ಮುಗಿದೋಯ್ತು. ಅವ್ರು ಅಪಾಯಿಂಟೆಡ್ ಆದಾಗ ಅವ್ರಿಗೆ ಫುಲ್ ರೈಟ್ಸ್. ಈ ಕಾರಣದಿಂದ ಆಯಿತು. ಇಷ್ಟೆಲ್ಲ ಕಾರಣ ಆಯ್ತಾಗ ಸಮಸ್ಯೆ ಬರೋದಿಲ್ಲ. ಈ ಬ್ರಹ್ಮವಾಯುಗಳ ಸಮ ಅಂತಿದೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಗೊತ್ತಾಯ್ತಿಲ್ಲ? ಇವತ್ತು ಬ್ರಹ್ಮವಾಯುಗಳ ಸಮ ಅಂದರೆ ಸಮಾನೇ. ಮುಂದೆ ಬ್ರಹ್ಮದೇವರಾಗ್ತಾರೆ, ಬಿಟ್ಬಿಟ್ರೆ ಸಮಾನೇ ಅವರು. ಅದಕ್ಕೆ ಬ್ರಹ್ಮಾಜಿ ಕೊಟ್ಟು ಇದು ಅಂತ ಹೇಳ್ತಾ ಹೋಗ್ಬೇಕು ನಾವು. ಇಬ್ಬರದ್ದು ಹಾಗಲ್ಲ. ಶೇಷದೇವರುಗಳ ಸಮ ಇದ್ರೂ ವ್ಯತ್ಯಾಸ ಇದೆ. ವ್ಯತ್ಯಾಸದಲ್ಲೂ ಕೂಡ ಈ ಥರ ವ್ಯತ್ಯಾಸನೂ ಇದೆ. ಯಾವ ಥರ ವ್ಯತ್ಯಾಸ? ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಎಂಬುದು ನಿಜವಾಗ್ಲೂ ಉಂಟು. ಅದಕ್ಕೆ ಆಚಾರ್ಯ ದಾಸರು ಬರೀಬೇಕಾದ್ರೆ ಸರ್ವ ವಂದ್ಯ ಚರಣ, ಶೇಷನ್ ಹೇಳಬೇಕಾದ್ರೆ ತತ್ಪಾದ ಪಂಕಜ ಮಹಾಸನತಾ ಮಮಾಪ ಶರ್ವಾದಿ ವಂದ್ಯ ಚರಣ ಯದಪಾಂಗಲೇಶಂ. ಶೇಷದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂದರೆ ಶರ್ವಾದಿ ವಂದ್ಯ ಚರಣ, ರುದ್ರಾದಿಗಳಿಂದ ಪೂಜ್ಯರಾದವರು ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ ವಾಯುದಿಂದ ಪೂಜ್ಯ ಅಂತ ಹೇಳೋದಿಲ್ಲ, ಅದನ್ನು ಆಚಾರ್ಯ ಸ್ಪೆಷಲ್ಲಾಗಿ ಹೇಳ್ತಾರೆ. ಅದು ನಿಜ. ರುದ್ರ ಪದವಿಯಲ್ಲಿದ್ದವರು ಶೇಷಪದಿ ಬರಬೇಕಾದ್ರೆ ಶೇಷಾಂತರ್ಗತ ಹೋಗೋತರ ಆರಾಧನೆ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಾಂತರ್ಗತ ಮಾಡಬೇಕಾಗಿಲ್ಲ, ಅವರು ಶೇಷಾಂತರ್ಗತ ಅಂತಲೇ ಮಾಡಬೇಕು. ಅದಕ್ಕೆ ಆಚೆ ಸ್ಪೆಸಿಫಿಕ್ ಆಗಿ ಪದ ಹಾಕಿದ್ದಾರೆ. ಆ ದೃಷ್ಟಿಯಿಂದ ಕೂಡ ಗರುಡನಿಗೆ ಸಾಧ್ಯ ಆಯಿತು. ಇವೆಲ್ಲ ತಿಳ್ಕೊಂಡಾಗ ಪ್ರಶ್ನೆ ಮಾಡಬೇಕಾದ್ರೆ ಸರಿಯಾದ ಪ್ರಶ್ನೆ ತಪ್ಪಲ್ಲ. ಯಾಕಂದ್ರೆ ಓದ್ತಿರೋದೇ ಅದಕ್ಕೋಸ್ಕರ. ನಾವೀಗ ತಾರತಮ್ಯ ಅದು ಗಟ್ಟಿಯಾಗಲಿ ಅಂತಲೇ ಓದ್ತಿರೋದು. ಸುಮ್ಮನೆ ಓದಿಬಿಟ್ರೆ ತಾರತಮ್ಯ ಹೋಗ್ಬಿಡುತ್ತಾಗ. ಇದೆಲ್ಲ ಓದಿದಾಗ ತಾರತಮ್ಯ ಸರಿಯಾಗಿ ಕೊಡುತ್ತೆ. ಕಪಿಪ್ರವೀತ ಸರಾಮ ಮಾನಮ್ಯ ಪರಾತ್ಮದೈವತಂ ಯಯೌ ಸುಮಾಲ್ಯಾಭರಣಾನುಲೇಪನಃ ಕಪಿಪ್ರವೀರಾಸ್ತು ತರೂನ್ ಶಿಲಾಶ್ಚ ಪ್ರಗೃಹ್ಯ ನೇದುಃ ಬಲಿನಃ ಪ್ರಹೃಷ್ಟಾಃ ಸಹ ರಾಮಂ ಆನಮ್ಯ ಪರಾತ್ಮದೈವತಂ ಯಯೌ ಸುಮಾಲ್ಯಾಭರಣ ಅನುಲೇಪನಃ ಕಪಿಪ್ರವೀರಾಃ ತು ತರೂನ್ ಶಿಲಾಃ ಚ ಪ್ರಗೃಹ್ಯ ನೇದುಃ ಬಲಿನಃ ಪ್ರಹೃಷ್ಟಾಃ ಸಹ ಗರುಡ ರಾಮಂ ಆನಮ್ಯ, ರಾಜ ನಮಸ್ಕಾರ ಮಾಡಿಯೇ ಹೋದ. ಈಗಲಾರು ತಿಳ್ಕೊಬಾರದೇವರು ಗರುಡ ವಾಹನ ತಿಳ್ಕೊತಾ ನಮಸ್ಕಾರ ಮಾಡಬೇಕಾದ್ರೆ ಬಂದಿದ್ದೇನೋ ಇದು ಮಾಡಿದ್ದೇನೋ ಯೋಚನೆ ಮಾಡೋದಿಲ್ಲ. ಬ್ರಹ್ಮ ಜಿಜ್ಞಾಸ ಅಂತ ಅದಕ್ಕೆ ಕರೆದು ಯೋಚನೆ ಮಾಡ್ತಾ ಹೋಗಿ ಉತ್ತರ ಸಿಗುತ್ತೆ ಅಂತ. ಗಾಯತ್ರಿ ಮಂತ್ರ ಧಿಯೋ ಯೋನಃ ಪ್ರಚೋದಯ, ವಿಚಾರವನ್ನು ಯಾವಾಗಲೂ ದೇವರು ಕೊಡಲಿ. ತರೂನ್ ಶಿಲಾಶ್ಚ ಪ್ರಗೃಹ್ಯ ಯಯೌ ಪರಾತ್ಮದೈವತಂ, ಆತ್ಮದೈವತಂ ತನಗೆ ಒಡೆಯ, ಪರಾತ್ಮದೈವತಂ ಪರರಿಗೂ ಆತ್ಮರ ಒಡೆಯ, ಸರ್ವೋತ್ತಮೋತ್ತಮ ದೇವರು. ಸುಮಾಲ್ಯ ಆಭರಣ ಅನುಲೇಪನಃ, ಒಳ್ಳೆಯ ಮಾಲೆಗಳು, ಒಳ್ಳೆಯ ಆಭರಣ, ಗಂಧ ಅನುಲೇಪನ ಗಂಧಾದಿಗಳು ಅಂದರೆ ಅಲಂಕರಿಸಿಕೊಂಡ ಗರುಡ ಬಂದು ಹೊರಟ. ತರೂನ್ ಎಲ್ಲಿದೆ? ತರೂನ್ ಶಿಲಾಂಶ್ಚ ನಿಮಗೆ ಇಲ್ಲ, ನಾನು ಬಿಡಿಸಿದ್ದು ಹಾಗೇ ಇರೋದು ಹೇಗೇನೆ ಸಂಧಿ ಮಾಡಿ ಬಿಡಿಸಿ ಓದಿದ್ದಷ್ಟೇ. ತರೂನ್ ಶಿಲಾಶ್ಚ ಅಂತ ಸಂಧಿ ಆಗ್ಬೇಕಾದ್ರೆ ಹಾಗೆ ಆಗ. ಗೊತ್ತಾಯ್ತಾ? ಶುತ್ವಾ ನಿನಾದಂ ಪ್ಲವಗೇಶ್ವರಾಣಾಂ ಪುನಃ ಸ ಪುತ್ರೋ ಅವಸದತ್ರ ರಾವಣಃ ಅತ್ರ ಸದತ್ರ ರಾವಣಃ ಬಂಧಾದಮುಷ್ಮಾತ್ ಪ್ರಮಿಶ್ರುತಾಸ್ತೆ ಕಿಮತ್ರ ಕಾರ್ಯಂತಿತಿ ಚಿಂತಯಾನಃ. ಶ್ರುತ್ವಾ ನಿನಾದಂ ಪ್ಲವಗೇಶ್ವರಾಣಾಂ ಪುನಃ ಸಪುತ್ರಃ ಅತ್ರ ರಾವಣಃ ಬಂಧಾತ್ ಅಮುಷ್ಮಾತ್ ಪ್ರವಿನಿಸೃತಾಃ ತೇ ಕಿಂ ಅತ್ರ ಕಾರ್ಯಂ ತು ಇತಿ ಚಿಂತಯಾನಃ. ಇನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಶ್ರುತಿ ಬಂತಾಗಲೇ ಎಲ್ಲ ಸುರಾಗ್ಬಿಟ್ಟಿದ್ದಾರೆ ಅಂತೇಳಿ ಎಲ್ಲ ಡಲ್ ಹೊಡೆದೋದು. ಈಗ ಶ್ರುತ್ವಾ ನಿನಾದ ಸಿಂಹ ಗರ್ಜನೆ, ಸಿಂಹನಾದ ಮಾಡ್ತಾ ಇದ್ದಾರಲ್ಲ, ಏನಪ್ಪ ಹೊಡ್ತಾ ಎಳೆತ್ತು ಎತ್ಕೊತ್ಬಿಟ್ಟಿದ್ದಾರೆ ಆಗಲೇ. ಶ್ರುತ್ವಾ ನಿನಾದಂ ಪ್ಲವಗೇಶ್ ಅವ್ರೇನು ಮಾಡಿದ್ದಾರೆ ಕಪಿಗಳೆಲ್ಲ? ತರೂನ್ ಶಿಲಾಶ್ಚ, ಬಾಳ ಗಿಣ ಇಲ್ಲ ಅವ್ರ ಹತ್ರ.
ಮರ ಕಿತ್ಕೊಂಡ್ರು, ಬೆಣ್ಣೆ ಎತ್ಕೊಂಡ್ರು, ಯುದ್ಧಕ್ಕೆ ಶುರು ಮಾಡಿಬಿಟ್ರು ಆಗ್ಲೇನೆ. ಅಷ್ಟೊತ್ತು ಬಿದ್ದವ್ರು ಎಷ್ಟು ಹೋಗ್ಬೋದಲ್ಲ, ಏನಿಲ್ಲ, ಯಾವಾಗಲೂ ಆ್ಯಕ್ಟಿವ್ ಅವರು. ಪುನರೇವ ಸಮಾಚಾರ ಅಂತ ಹೇಳ್ತಾರೆ. ತುಂಬ ಆಯಾಸ ಆಗಿ ನಿದ್ರೆ ಬಂದರೆ ಪುನರೇವ ಸಮಾಚಾರ, ಎತ್ತಷ್ಟು ಶುರು ಮಾಡಬೇಡಿ ಹಾಗೆ ಅಂತೇಳಿ. ಎದ್ದು ಎಲ್ಲಿದ್ದೆ ನೋಡ್ಕೊಂಡು ಗಂಟೆಗಟ್ಟಲೆ ಮಾಡಬೇಡಿ. ತುಂಬ ಪರೀಕ್ಷೆಯಲ್ಲಿ ತುಂಬ ಆಯಾಸ ಆಗಿದ್ದಾಗ ಒಂದು ಕ್ಷಣ ಅಷ್ಟೇ, ಲಾಂಗ್ ಡ್ರೈವ್ ಹೋಗ್ತಿರ್ಬೇಕಾದ್ರೆ ಸುಸ್ತಾದಾಗ ಎಷ್ಟೊತ್ತು ಮಲಗ್ತಾನೋ ಅವನು, ಹಾಸಿಗೆ ಹಾಸ್ಕೊಂಡು ಬಿರ್ಕೊಂಡ್ಬಿಡೋದಿಲ್ಲ, ಸ್ವಲ್ಪ ಹೊತ್ತು ಇದು ಬರೋಬಿಟ್ಟು ಮತ್ತೆ ಹೊರಟ್ಬಿಡ್ತಾರೆ. ಆ ಥರ ಇರಬೇಕು ಅಂತ ಹೇಳ್ತಾರೆ. ಎದ್ರು ಪ್ರಗೃಹ್ಯ ಸುಮ್ಮನೆ ಹಿಡ್ಕೊಂಡು ಕರೆಕ್ಟ್ ರೆಡಿ ಆಗಿಬಿಟ್ಟಿದ್ದಾರೆ. ಅತ್ರ ಸತ್ ಏದು ಸಿಂಹನಾದ ಮಾಡಿದರು, ಯಾರು ರೆಡಿ ಅಂತೇಳಿ ಹೊರಟ. ಪ್ರವಗೇಶ್ವರಾಣ ಪುನಃ ಸಪುತ್ರ ಅತ್ರ ಸತ್ ಭಯಪಟ್ಟ, ತುಂಬ ಭಯಪಟ್ಟ ರಾವಣ, ಮಗನ ಸಮೇತ. ಕಾನ್ಫಿಡೆನ್ಸ್ ಹೋಯ್ತು ಮತ್ತೆ. ಈಗ ಇವರಿಗೆ ಆಗಿರಲಿಲ್ಲ, ಇಂತ ಹಣೆ ಬರ ಆಗಿರಲಿಲ್ಲ ಅವನಿಗೆ. ಯಾಕೆ? ಶಿವನವರ ಭಾರಿ ನಂಬ್ಕೊಂಡಿದ್ದ, ಈಗ ಫಜಿತ ಆಯ್ತಲ್ಲ, ಅತ್ರ ಸತ್ ಭಯ ಶುರುವಾಯಿತು. ಪುನಶ್ಚ ಹುತ್ವಾ ಸ ಹುತಾಶಮೇವ ಬಂಧಾತಮುಷ್ಮಾತ್ ಪ್ರವಿನಿಸೃತಾಸ್ತೆ ಕಿಂ. ಅಯ್ಯೋ ಬಿರ್ಗಡೆ ಆಗ್ಬಿಟ್ರಲ್ಲ, ಕಿಂ ಅತ್ರ ಕಾರ್ಯಂ, ಇಲ್ಲೇನು ಮಾಡೋದು ನಾವೀಗ? ಹೆಲ್ಪ್ಲೆಸ್ ಆ ಸ್ಥಿತಿ ಬಂದ್ರಿ. ಯಾಕೆಂದರೆ ಅಲ್ಟಿಮೇಟ್ ಉಪಯೋಗಿಸ್ಬಿಟ್ಟಿದ್ದಾನೀಗ, ಇನ್ನೇನು ಗತಿ? ಸುಖವಾಗಿ ಎಸ್ಗೆ ಪರಿಹಾರ ಆಯ್ತಲ್ಲ ಅವರಿಗೆ. ಪುನಶ್ಚ ಹುತ್ವಾ ಸ ಹುತಾಶಮೇವ ರಥಂ ಸಮಾರುಹ್ಯ ಯಯೌ ಅದರ್ಶನಂ ವವರ್ಷ ಚಾಸ್ತ್ರಾಣಿ ಮಹಾಂತಿ ಅಜಸ್ರಂ ವರಾತ್ ಉಮೇಶಸ್ಯ ತಥಾ ಅಬ್ಜಜಸ್ಯ. ಈ ಸ್ವಲ್ಪ ಉಪಯೋಗಿಸಿದ. ಪುನಃ ಚ ಹುತ್ವಾ ಸಹ ಹುತಾಶಂ ಏವ ರಥಂ ಸಮಾರುಹ್ಯ ಯಯೌ ಅದರ್ಶನ. ಮತ್ತೆ ಅಲ್ಲಿ ಹೋದ, ಮತ್ತೆ ಹೋಮ ಮಾಡಿದ. ಆ ಸಮಯಕ್ಕೆ ಪುನಃ ರಥ ಬಂತು, ಹತ್ತಿದ. ಈ ಸರ್ತೆ 2 ವರ ಉಪಯೋಗಿಸಿದ, ಇನ್ನೊಂದು ವರ ಉಪಯೋಗಿಸಿದ. ಬ್ರಹ್ಮದೇವ್ರ ವರ ಬೇರೆ ಇತ್ತು, ಅದನ್ನು ಅಪ್ಲೈ ಮಾಡಿದೆ ಈ ಸಲ. ರುದ್ರದೇವ್ರ ವರ ಉಪಯೋಗಿಸಿದ್ದ, ಆಗೋಯ್ತು. ಈಗ ಗರುಡ ಬರ ಆಗಿಲ್ಲ ಈ ಸಲ, ಅದಕ್ಕೆ ಬ್ರಹ್ಮದೇವ್ರ ವರ ಬಂತು, ಈಗಾಗಲೇ ಅದು ಸೇರಿಸ್ಕೊಂಡ. ಓವರ್ಷ ಚ ಅಸ್ತ್ರಾಣಿ ಮಹಾಂತಿ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಿಟ್ಟ. ಅಜಸ್ರಂ ನಾನ್ ಸ್ಟಾಪ್, ಅಜಸ್ರಂ ಎಂಬುದೇ ಇಂಗ್ಲೀಷ್ ಆಲ್ವೇಸ್ ಅಂತೀವಲ್ಲ, ಅಜಸ್ರಂ. ವರಾದುಮೇಶಸ್ಯ ರುದ್ರದೇವರನ್ನು ತಗೊಂಡ. ತಥಾ ಅಬ್ಜಜಸ್ಯ ಬ್ರಹ್ಮದೇವರನ್ನು ಉಪಯೋಗಿಸ್ಕೊಂಡು 2 ಮಿಕ್ಸ್ ಮಾಡಿಬಿಟ್ಟ. ಬ್ರಹ್ಮದೇವರ ವರ, ರುದ್ರದೇವರ ವರ ಎರಡನ್ನೂ ಸೇರಿಸಿಕೊಂಡು ಮತ್ತೆ ಆಕಾಶಕ್ಕಾರಿ ಕಾಣದಂತೆ ಇತ್ತು. ಪುನಃ ಅವನು ಏನು ಮಾಡ್ದ? ಮಾಡಗಣದ ಬಿಟ್ಟ. ಪುನಶ್ಚ ತಸ್ಯಾಸ್ತ್ರ ನಿಪೀಡಿತಾಸ್ತೆ ನಿಪೇತುರುರ್ವ್ಯಾಂ ಕವಯಃ ಸ ಲಕ್ಷ್ಮಣಾಃ ಸ್ಪೃಶಂತಿ ನಾಸ್ತ್ರಾಣಿ ಸುರಂತ ಶಕ್ತಿಂ ನನು ತನುಂ ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ್. ಪುನಃ ಚ ತಸ್ಯ ಅಸ್ತ್ರ ನಿಪೀಡಿತಾಃ ತೇ ನಿಪೇತುಃ ಉರ್ವ್ಯಾಂ ಕಪಯಃ ಸಲಕ್ಷ್ಮಣಾಃ ಸ್ಪೃಶಂತಿ ನ ಅಸ್ತ್ರಾಣಿ ದುರಂತಶಕ್ತಿಂ ತನುಂ ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ್. ಆಗ ಅವರೆಲ್ಲ ಮತ್ತೆ ಬಿದ್ದರು. ನಿಪೀಡಿತಾ ಬಹಳಷ್ಟು ಪೆಟ್ಟು ತಿಂದುಬಿಟ್ರು ಅಸ್ತ್ರಗಳಿಂದ. ಎಲ್ಲ ಕಪಿಗಳು ಬಿದ್ದರು. ನಿರ್ವ್ಯಾಂ ಕಪಯಃ ಸಲಕ್ಷ್ಮಣ. ಹಿಂದೆ ಲಕ್ಷ್ಮಣ ಸಮಾಧರಿಂದ ಕಟ್ಟಲ್ಪಟ್ಟಂತೆ ಮಲಗಿದ್ದ. ಈಗ ಆ್ಯಕ್ಚುಲಿ ಏನಾಯಿತು? ಬಂತು. ಬ್ರಹ್ಮದೇವರು ವರ ವಿಶ್ವಾಸದಿಂದ ಬಂಧನ ಆಗೋಯ್ತು. ಇಬ್ಬರಿಗೆ ಇಲ್ಲಾಗ. ಸ್ಪೃಶಂತಿ ನ ಅಸ್ತ್ರಾಣಿ ದುರಂತ ಶಕ್ತಿಂ. ಆದರೆ ಅಸ್ತ್ರಗಳು ಯಾವುದೂ ಕೂಡ ಹನುಮಂತನಿಗೆ ಏನೂ ಮಾಡಲಿಲ್ಲ, ಅಲ್ಲ ಮುಟ್ಟಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹನುಮಂತನನ್ನು ಮುಟ್ಟಕ್ಕೂ ಸಾಧ್ಯ ಇಲ್ಲ. ಹಿಂದೆ ನೋಡಿ ಬ್ರಹ್ಮಾಸ್ತ್ರ ಡೈರೆಕ್ಟ್ ಬಿಟ್ಟಾಗಲಿ ಏನಾಗಿತ್ತು? ಏನೂ ಆಗಿಲ್ಲ. ದುರಂತ ಶಕ್ತಿ, ಬೇಗ ದುರಂತ ಶಕ್ತಿ ಅವರು. ಅಂದರೆ ಅಂತ ಅಂದರೆ ಕೊನೆ, ದೂರಂತ ಅಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೊನೆಯೇ ಇಲ್ಲದಿರ್ತಕ್ಕಂಥ ಶಕ್ತಿ ಅವರಲ್ಲಿದೆ. ತನುಂ ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ್. ವಾಯುದೇವರ ರೂಪ ಹೌದು, ದಟ್ಟಕ್ಕೆ ಸಾಧ್ಯನೇ ಇಲ್ಲ. ವಾಯುವಿಗೆ ಹೇಗೆ ಸ್ಪರ್ಶ ಬಿಟ್ಟೆ ಬೆಂಕಿ ಹಚ್ಚಿದರೆ ವಾಯು ಸುಡೋದಿಲ್ಲ. ವಾಯುವಿಂದ ಬೆಂಕಿ ಬೆಳೆಯುತ್ತೆ ಹೊರತು ವಾಯು ಸುಡೋದಿಲ್ಲ. ಅದೇ ರೀತಿಯೇ ಅಸ್ತ್ರಗಳು ಏನೂ ಮಾಡಲಿಕ್ಕಾಗಲಿಲ್ಲ. ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ್. ಯಾವ ಅಸ್ತ್ರನೂ ಏನೂ ಎಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಲ್ಲಿ ಅಲ್ಲ, ಎಲ್ಲಿ ಹೋದರೂ ಕೂಡ ಅವರಿಗೆ ಭಯ ಇಲ್ಲೇ ಇಲ್ಲ, ಅಸ್ತ್ರ ಬಿಟ್ಲೇ ಇಲ್ಲ. ವಿಜ್ಞಾತು ಕಾಮಃ ಇವೆಲ್ಲ ಕಂಪೇರ್ ಮಾಡಬೇಕೀಗ. ಆಗ ಜನ್ಮಾಧಿ ವ್ಯಾಧ್ಯುಪಾಧಿ ಅರ್ಥ ಆಗುತ್ತೆ. ಎಂಥದ್ದು ಬಂದು ಪರಿಹಾರ ಮಾಡ್ತಾರೆ. ಈ ಸ್ಟೇಜ್ ನಮಗೆ ಆಗೋದಿಲ್ಲ ಅಂತ ಇಲ್ಲ ವಾಯುದೇವರಿಗೆ. ಆದರೆ ಒಂದು ದೇವರು ಅನುಗ್ರಹದಿಂದ ಮಾಡಿಸ್ತೀನಿ ಅಂತ ಹೇಳೋದು ಬಿಡೋದಿಲ್ಲ. ಆದರೆ ಮಾಡೋ ಶಕ್ತಿ ಮಾತ್ರ ಸ್ವಾಭಾವಿಕವಾಗಿ ಅವರಿಗೆ ಪೂರ್ತಿ ಇದೆ. ವಿಜ್ಞಾತು ಕಾಮಃ ಪುರಿ ಸಂಪ್ರವೃತ್ತಿಂ ವಿಭೀಷಣ ಪೂರ್ವಗತಸ್ತದಾಗಾತ್ ದದರ್ಶ ಸರ್ವಾನ್ ಪತಿತಾನ್ ಸ ವಾನರಾನ್ ಮರುತ್ಸುತಂ ತು ಏಕಮನಾಕುಲಂಚ. ವಿಜ್ಞಾತು ಕಾಮಃ ಪುರಿ
ಸಂಪ್ರವೃತ್ತಿಂ ಭೀಷಣಃ ಪೂರ್ವಗತಃ ತಥಾ ಅಗಾತ್ ದದರ್ಶ ಸರ್ವಾನ್ ಪತಿತಾನ್ ಸ ವಾನರಾನ್ ಮರುತ್ಸುತಂ ತು ಏಕಂ ಅನಾಕುಲಂ ಚ. ಆಗ ಭೀಷಣ ಬಂದ. ಅವನೇನಾಗಿದ್ದಿಲ್ವ ಅಂತ ಪ್ರಶ್ನೆ ಶುರುವಾಯ್ತು. ಈಗ ಬ್ರಹ್ಮಾಸ್ತ್ರಕ್ಕೂ ಏನೂ ಆಗಲಿಲ್ವಾ, ರುದ್ರಾಸ್ತ್ರಕ್ಕೂ ಆಗಲಿಲ್ಲ ಅಂದರೆ ಅವನು ಇರಲೇ ಇಲ್ಲ ಅಲ್ಲಿ, ಅದರಲ್ಲಿ ಫೀಲ್ಡಲ್ಲೇ ಇರಲಿಲ್ಲ. ಅವನು ಎಲ್ಲಿಗೆ ಹೋಗಿದ್ದ ಅಂದರೆ ವಿಜ್ಞಾತು ಕಾಮಃ ಪುರಿ ಸಂಪ್ರವೃತ್ತಿಂ ವಿಭೀಷಣ ಪೂರ್ವಂ ಮಗ. ಆ ಮುಂಚಿತವಾಗಿಯೇ ವಿಭೀಷಣ ಲಂಕಾಪಟ ಹೋಗಿ ಬರ್ತಾ ಇದ್ದ. ಹಾಗಾಗಿ ಏನು ನಡೆದಿದೆ ನೋಡೋಣ ಅಂತ ಹೇಳಿಬಿಟ್ಟು ಗೊತ್ತಾಯ್ತಾ. ಅದು ಫ್ರೀ ಪಾಸ್ ಇದ್ದ, ಅಲ್ಲೇ ಇಲ್ಲಲ್ಲ, ಈ ಕಡೆ ಆ ಕಡೆ ಓಡಾಡ್ಕೊಂಡು ಬಿಡ್ತಾಯಿದ್ದ ಆರಾಮಾಗಿ. ಇದಕ್ಕೆ ಅಲೋ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಅದು ರಾಮದೇವರಿಗೆ ಎಲ್ಲ ಆಗುತ್ತೆ ಗೊತ್ತು. ಇಷ್ಟಾದ್ರೆ ಏನು ಮಾಡ್ತಿದ್ದ ಆತ, ತನ್ನ ಸೇವೆ ಕರ್ತವ್ಯ ಅಂತ ಏನು ಮಾಡಕ್ಕೆ ಬರುತ್ತೆ ಅದನ್ನೆಲ್ಲ ಮಾಡೋದಕ್ಕೋಸ್ಕರ ಊರೊಳಗೆ ಹೋಗಿದ್ದ. ಆದರೆ ಅಲ್ಲಿರಲಿಲ್ಲ ಅಸ್ತ್ರ ಹೊಡೆದಾಗ, ಅದಕ್ಕೆ ಅದು ಸೇಫ್ ಆಗಿದ್ದ. ಇಲ್ಲಿ ನಮಗೆ ಎರಡಕ್ಕೆ ಉತ್ತರ ಬೇಕು. 3 ಜನಕ್ಕೇನೂ ಆಗಲೇ ಇಲ್ಲ. ರಾಮನಿಗಾಗಲಿಲ್ಲ ಏನೋ, ಹನುಮಂತನಿಗಾಗಲಿಲ್ಲ, ವಿಭೀಷಣನಿಗೂ ಆಗಲಿಲ್ಲ. ರಾಮನಿಗೆ ಯಾತಕ್ಕಾಗಲಿಲ್ಲ? ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರ ಆಗಲಿಲ್ಲ. ಹನುಮಂತನಿಗೆ ಯಾತಕ್ಕಾಗಲಿಲ್ಲ? ವಾಯುದೇವರ ಸಾಮರ್ಥ್ಯ ಅಂತ ದೇವರ ವಿಶೇಷ ಆಗಲಿಲ್ಲ. ವಿಭೀಷಣಿಗೆ ಯಾಕಾಗಲಿಲ್ಲ ಅಂತ ಪ್ರಶ್ನೆ ಬಂದರೆ, ಆತೇನು ಸೂರ್ಯಾದಿ ದೇವತೆಗಳು ಸುಗ್ರೀವಾದಿಗಳು ಬಿದ್ದಿದ್ದಾರೆ ಈಗ ಅಲ್ಲಿ. ಈತ ಕ್ಯಾಲಿಬರ್ ಅಲ್ಲ ವಿಭೀಷಣ, ಸುಗ್ರೀವಾದಿಗಳಿಂದ ಬಹಳ ಕಡಿಮೆ ತಾರತಮ್ಯದಲ್ಲಿ. ಈತ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ಅಲ್ಲಿರಲಿಲ್ಲ. ಈ ಕಾರಣ ಹೇಳಬೇಕು. ಇಲ್ಲದವ್ರು ಏನಾಗ್ತಿತ್ತು, ವಿಭೀಷಣನ ಕೂಡ ಅಲ್ಲಿರಲ್ಲ, ಪೆಟ್ಟು ಬಿದ್ದೇ ಬೀಳ್ತಿತ್ತು, ಏಟು ತಪ್ಪಿಸೋಳಕ್ಕೆ ಆಗ್ತಿರಲಿಲ್ಲ. ದದರ್ಶ ಸರ್ವಾನ್ ಪತಿತಾನ್ ಸವಾನರಾನ್, ಒಂದು ನೋಡ್ತಾನೆ ಎಲ್ಲ ಮಲಕು ಬಿದ್ದು ಬಿಟ್ಟಿದ್ದಾರೆ. ಆಗ ಒಬ್ಬರಿಗೆ ಏನೂ ಆಗಿಲ್ಲ. ಮರುತ್ಸುತಂ ನೋಡ್ದ, ಯಾರೋ ಎಚ್ಚರ ನೋಡ್ದ, ಹನುಮಂತ ಮಾತ್ರ ಆರಾಮಾಗಿದ್ದಾನೆ. ಏಕಂ ಅನಾಕುಲಂಚ, ಅನಾಕುಲಂ ಎಲ್ಲಿದೆ ಅನಾಕುಲಂ? ಅನಾಕುಲಂ ಗೋಕುಲ ಮುಲ್ಲಲಾಸ ಪದ ನೋಡ್ಕೋ. ಆಕುಲ ಅನಾಕುಲ, ಯಾವುದೇ ಚಿಂತೆಗೊಳಗಾಗದೆ ಆಪತ್ತಿಗೊಳಗ ಸುರಕ್ಷಿತ ಹನುಮಂತ ಮಾತ್ರ ಇದ್ದಾನೆ. ಅನಾಕುಲಂ ಏಕಂ, ಮತ್ತೆ ಒಬ್ಬನೇ. ರಾಮದೇವರು ಹೇಳಿಲ್ಲ, ಯಾಕೆಂದ್ರೆ ರಾಮದೇವ್ರಿಗೆ ಹೇಳಬೇಕಾದ ಕಾರಣ ಇಲ್ಲ, ಅದನ್ನು ಹೇಳಲೇ ಇಲ್ಲ. ಆ ರೀತಿ ಗೊತ್ತಿದ್ದಕ್ಕೆ ಭೀಷಣ ಶರಣಾಗತನಾಗಿರೋರು. ಅದು ರಾಮನ ಬಗ್ಗೆ ಯೋಚನೆ ಇಲ್ಲ. ಹನುಮಂತನ ಬಗ್ಗೆ ಕೂಡ ನೋಡಿದ, ಸಂತೋಷಪಟ್ಟ. ಸತಂ ಸಮಾದಾಯ ಜಯೌ ವಿಧಾತೃಜಂ ವಿಮೂರ್ಛಿತಂ ಚೋದಕ ಶೇಕತಸ್ತಂ ಆಶ್ವಾಸ್ಯ ಕಿಂ ಜೀವಸಿ ಹಿ ಇತ್ಯವೋಚತ್ ತಥೇತಿ ಸಪ್ರಾಹ ಚ ಮಂದವಾಕ್ಯಃ. ಸಹ ತಂ ಸಮಾದಾಯ ಯಯೌ ವಿಧಾತೃಜಂ ವಿಮೂರ್ಛಿತಂ ಚ ಉದಕಶೇಕತಃ ತಂ ಆಶ್ವಾಸ್ಯ ಕಿಂ ಜೀವಸಿ ಹಿ ಇತಿ ಅವೋಚತ್ ತಥಾ ಇತಿ ಸಹ ಪ್ರಾಹ ಚ ಮಂದವಾಕ್ಯಃ. ತತಂ ಹನುಮಂತನ ಜೊತೆ ಕರ್ಕೊಂಡ ಭೀಷಣ. ಸಮಾದಾಯ ಯಯೌ ವಿಧಾತೃಜಂ, ವಿಧಾತೃಜಂ ಬ್ರಹ್ಮಪುತ್ರನ ಹತ್ರ ಹೋದ. ಯಾರು ಬ್ರಹ್ಮಪುತ್ರ? ಜಾಂಬವಂತ. ಜಾಂಬವಂತರ ಹೋದ, ಯಾಕೆ ಸೀನಿಯರ್ ಮೋಸ್ಟ್ ಆತ, ಭಾರಿ ಹಳೆ ಕಾಲದಿದ್ದ. ಅದರಿಂದ ಆತ ಹತ್ರ ಹೋದ. ಏನಂದ್ರೆ ಉಪಾಯ ಇದ್ರು ಏನು ಮಾಡ್ಬೇಕೀಗ? ವಿಭೀಷಣ ಅಕ್ಷೇಪ ಆಯ್ತಾ, ಇದೆಲ್ಲ ಸರಿನೇ. ಈಗ ಅದು ಹನುಮಂತ ಕೇಳಿದ್ರೆ ಗೊತ್ತಾಗ್ತಿತ್ತು, ಅಷ್ಟು ಜ್ಞಾನ ಇಲ್ಲ, ಅದು ಸಮಸ್ಯೆ. ದ್ಯೂತ ಶುರುವಾಗ್ತಾ ಇದೆ. ಧರ್ಮರಾಜ್ ಯಾರನ್ನ ಕೇಳಬೇಕಾಗಿತ್ತು? ಭೀಮಸೇನಿಗೆ ಕೇಳಬಾರ್ದ? ಕೇಳೋದಿಲ್ಲ. ಆ ಸಮಯ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಮನೇಲಿ ಇದ್ರೂ ಕೂಡ ಉಪಯೋಗ ಮಾಡ್ಕೊಳ್ಳಿಲ್ಲ. ಅರ್ಥ ಆಯ್ತಾ? ಉಪಯೋಗ ಮಾಡ್ಕೊಂಡಿದ್ರೆ ಮುಂದೆ ಪ್ರಸಂಗ ಹೋಗ್ತದೆ, ಅಲ್ಲಿ ಸಭಾಪರ ಕೃಷ್ಣಾರ್ಪಣ ಆಗಿಬಿಡ್ತದೆ, ನಿಶ್ಚಿಂತೆ ಆಗ್ತದೆ. ಅಂದರೆ ಇರೋದನ್ನ ಕೆಲವು ಇಲ್ವೇ ಇಲ್ಲ, ಬೇರೆ ಇದೇ ಉಪಯೋಗ ಮಾಡ್ಕೋತಾ ಇಲ್ಲ. ಕೆಟ್ಟ ಜನ ಏನಿದೆ, ಕರೆಂಟ್ ಹೋಗಿದ್ದು ಸುಮ್ಮನೆ ಕೂತಿದ್ರು, ಲೈಟ್ ಆಫ್ ಮಾಡಿಬಿಟ್ಟಿದ್ರು. ಯಾರೋ ಬಂದು 3 ತಾಸು 5 ಜನ ಹಾಕೊಂಡೇ ಅಂತ ಕೇಳ್ತಾರಲ್ಲ, ಹಾಗೆ ಕೂತ್ರು ಹಾಗೆ ಮಾತಾಡ್ತಾ ಕೂತ್ಬಿಟ್ಟಿದ್ದಾರೆ. ಒಂದು ಬಂದಿಲ್ಲ ಅಂತ. ಅದು ಏನು ಮಾಡ್ಬೋದಾಗಿತ್ತು? ಸ್ವಲ್ಪ ಅಲರ್ಟ್ ಆಗಿರೋ ಕೆಲಸ ಆಗ್ತಿತ್ತು. ಎಲ್ಲೆಲ್ಲಿ ಹನುಮಂತರ ಕೈಯಲ್ಲಿ ಆಗಲಿಲ್ಲ ಬರೀತಿ ಕಾಣುತ್ತೆ, ಆಗಲಿಲ್ಲ ಅಲ್ಲ, ಏನು ಮಾಡಿಲ್ಲ ಇವರು? ಉಪಯೋಗ ಮಾಡ್ಕೋತಾ ಇಲ್ಲ. ಹನುಮಂತನ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಆಗ್ತಾ ಇತ್ತು. ನಮ್ಮನ್ನು ಸರ್ವರು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಇವತ್ತು. ಅದು ಪಾರಾಯಣ ಆ ರೀತಿವಾದ, ಅಯ್ಯೋ ಅದ ಎಂಬ ರೀತಿ ಬಂದ್ಬಿಡ್ತಾರೆ. ಅದ್ಯಾವುದೋ ಗಟ್ಟು ಬಿದ್ದಿದೆ ಎಂಬ ರೀತಿಯಲ್ಲಿ. ಅದು ಮೇನ್. ಅದು ಉಪಯೋಗ ಮಾಡ್ಕೊಳ್ಳದೆ ಹೋದರೆ ಪ್ರತಿ ಅಕ್ಷರಕ್ಕೆ ಮಹತ್ವ ಇದೆ. ಅದಕ್ಕೆ ಇಡೀ ಪುಸ್ತಕಗಳಲ್ಲ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಉಪಯೋಗಿಸ್ಕೊಳ್ಳದೆ ಹೊರ ಏನೂ ಪ್ರಯೋಜನ ಇಲ್ಲ. ಇದು ದೊಡ್ಡ ಅವ್ರು ಇಲ್ಲ ಅಂತ ಬೇರೆಯವ್ರು ಕಳ್ಕೊತಾರೆ, ಇದ್ದು ಉಪಯೋಗಿಸೋದಂತ ನಾವು ಕಳ್ಕೊತಾ ಇದ್ದೇವೆ. ಅವ್ರು ಇಲ್ಲೇ ಇಲ್ಲ, ನಮಗಿದ್ದು ಉಪಯೋಗಕ್ಕೆ ಬರ್ತಾ ಇಲ್ಲ. ಉಪಯೋಗ ಬರೋದವ್ರು ಇದ್ರೂ ಅಷ್ಟೇ, ಇಲ್ಲ ಹೋದ್ರೂ ಅಷ್ಟೇ. ಹಾಗಾಗಿ ಸತಂ ಸಮಾದಾಯ ಯೌ ವಿಧಾತೃಜಂ ವಿಮೂರ್ಛಿತಂ, ಅದು ಮೂರ್ಛೆ ಬಂದ್ಬಿಟ್ಟೈತೆ. ಯಾರಿಗೆ? ಜಾಂಬವಂತರಿಗೆ. ಎಬ್ಬಿಸಿದ್ರವನ್ನ ಚೋದಕ ಅಂತಿದ್ರು, ಬಿಡಿಸ್ಕೋಬೇಕು. ಉದಕ ಶೇಕತಃ ಚಾ ಉದಕ ಶೇಕತ, ನೀರು ಚಿಮುಕ್ಸಿದ್ರು. ಅದು ಗೊತ್ತು ಪದ್ಧತಿ ಇದೆ. ಮೂರ್ಛೆ ಬಂದವ್ರು ಏನು ಮಾಡ್ತಾರೆ? ನೀರಾಕಿ ಎದ್ದು ಬಿಡ್ತಾರೆ. ಭಾಳ ಸ್ವಾರಸ್ಯ ಅದು. ಎಷ್ಟು ಶಕ್ತಿ ಇದೆ ನೀರಿಗೆ. 10 ಜನ ದೇವತೆಗಳಿದ್ದಾರೆ ನೀರಲ್ಲಿ, ಗೊತ್ತಾಯ್ತು? ಅದೆಲ್ಲ ಹೇಳ್ತಾರೆ. ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರಿ ಎಲ್ಲ ಅದರಲ್ಲಿ ಇದ್ದಾರೆ. ನೀರಿಗೆ ಅಷ್ಟು ಶಕ್ತಿ ಇದೆ. ಇವತ್ತು ವಾಟರ್ ಟ್ರೀಟ್ಮೆಂಟ್ ಅಂತಲೇ ಇದೆ, ಗೊತ್ತಲ್ಲ? ವಾಟರ್ ಟ್ರೀಟ್ಮೆಂಟ್ ಅಂದ್ರೆ ಮೆಥಡ್ ಆಫ್ ಟ್ರೀಟ್ಮೆಂಟ್ ಅದು.
ಅದು ಸರಿಯಾಗಿ ನೀರು ಸರಿಯಾಗಿ ಕುಡಿಯೋದು ಒಂದು ಔಷಧಿ ಇದ್ದಾಗ ಲೆಕ್ಕ. ಅರ್ಥ ಆಯ್ತಾ? ನೀರು ಸರಿಯಾಗಿ ಕುಡಿಬೇಕು, ಎಷ್ಟು ಕುಡಿಬೇಕು ಅಷ್ಟು ಕುಡಿಬೇಕು. ಇವ್ರು ಹೇಳಿದಷ್ಟು ಕುಡಿಬಾರ್ದು, ಸುಮ್ಮನೆ ಕುಡಿತಾನೆ ಇರಿ ಅಂತ ಹೇಳ್ತಾರೆ, ಅದು ಡೇಂಜರೇ. ಗೊತ್ತಾಯ್ತಾ? ಕುಡಿದೇ ಇರೋದು ಡೇಂಜರು, ಹೆಚ್ಚು ಕುಡಿಯೋದು ಡೇಂಜರೇ. ಕರೆಕ್ಟಾಗಿರ್ಬೇಕು. ಆ ರೀತಿ ಅದೇ ಔಷಧಿ. ತುಂಬ ಸುಸ್ತಾದ ನೀರು ಕೊಟ್ಟ ತಕ್ಷಣ ಏನಾಗ್ತಾನಪ್ಪ ಅಲ್ಲಿ ಫೀಲ್ ಆಗುತ್ತೆ ತಕ್ಷಣನೇ ಈ ಸರಿ ಹೋಯ್ತು ಅಂತ ಹೇಳ್ತಾರೆ. ಎಷ್ಟು ಶಕ್ತಿ ಇದೆ ನೋಡಿದ್ರೆ ಅದಕ್ಕೆ. ಅವಾಗ ಅನ್ನ ಕೊಟ್ಟರು ಬೇರೆ ಏನು ಬೇಕು ಅವರಿಗೆ? ನೀರೇ ಬೇಕಾಗುತ್ತೆ, ಸಬ್ಸ್ಟಿಟ್ಯೂಟ್ ಇಲ್ಲ ಅದಕ್ಕೆ. ಅದಕ್ಕೆ ಹೇಳಿದ್ರೆ ಅನ್ನ ಇಲ್ಲದೆ ನೀರಿಲ್ಲದೆ ಹೆಚ್ಚಿಸ್ತಾ ಎತ್ತಿಲ್ಲಕ್ಕಾಗಲ್ಲ. ಅದು ಇಂಪಾರ್ಟೆಂಟ್. ಅದಕ್ಕೆ ಹೌದು, ನೀರಲ್ಲೇ ಇರ್ತಾರೆ. ನೀರು ಫುಡ್ ಇದ್ದಾಗ ಧ್ರುವರಾಜ ಎಷ್ಟು ದಿವಸ ಇದ್ದ ಈಗಲೂ ಇರ್ತಾರ. ಶಾಸ್ತ್ರ ಪ್ರಕಾರ ಪ್ರೂವ್ ಆಗಿದ್ದಲ್ಲಿ ಹಣ್ಣು ತಿಂದ, ಎಲೆ ತಿಂದ, ಆಮೇಲೆ ನೀರು ಕೊಡೋದಿದ್ದ. ಎಷ್ಟು 1 ತಿಂಗಳು ಪೂರ್ತಿ ಬರೀ ನೀರಲ್ಲೇ ಇದ್ದ. ಆದ್ದರಿಂದ ದೋಷ ಅಲ್ಲ. ತುಂಬ ಜನ ಬೇರೆಯವ್ರು ಉಪವಾಸ ಮಾಡೋದೆಲ್ಲ ನೀರು ತಗೋತಾರೆ ಸಾಮಾನು. ಬಿಟ್ಬಿಟ್ಟು ಜ್ಯೂಸಿಗೆ ತೊಗೊಂಡು ಮಾಡೋರು ಬೇರೆ, ನೀರು ತೊಗೊಂಡು ಮಾಡ್ತಾರೆ. ಆದರೆ ಆಚಾರ್ಯ 42 ದಿವಸ ಏನು ಮಾಡಿದ್ರು ಬದಿರಿಯಲ್ಲಿದ್ದಾಗ? ಕಾಷ್ಟಭೋ ಉಪವಾಸ ಪೂರ್ತಿ ಉಪವಾಸ ಮಾಡಿ ರೆಕಾರ್ಡ್ ಅವರು. ಹುಡುಗರು ಎಷ್ಟೇ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ನೀರು ತೊಗೊಂಡಿರ್ತಾರೆ. ವಿಶ್ವ ಪಂಚಕ್ಕೆ ಮುಗಿದೋಯ್ತು, 5 ದಿವಸದ ಮೇಲೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಭಾರಿ ಸುಸ್ತೊಡೆದಿರ್ತಾರೆ ಅಷ್ಟೊತ್ತಿಗೆ. ಆದರೆ ಮುಂದಿಂದೆಲ್ಲ ನೀರು ಕೊಡೋದಿರ್ತಾರೆ. ಇದು ಹಾಗಲ್ಲ, ಪೂರ್ತಿ ಹಾಗೆ ಇರ್ತವೆ. ಮಂದ ವಾಕ್ಯ ಆಶ್ವಾಸ್ಯ ಕಿಂ ಜೀವಸಿಹಿ ಕೇಳಿದ. ಹೋಗಿ ಏನಪ್ಪ ಬದುಕಿದ್ದೀಯಾ ಅಂತ ಕೇಳಿದ. ಕಂಡುಬಿಟ್ನಲ್ಲ, ಬದುಕಿದ್ದೀಯಾ ಅಂತ ಕೇಳಿದ. ಅಂತ ಹೇಳಿದ ಅಮೋಚತ್ ತಥೇತಿ ಸಪ್ರಾಹ, ಹೌದಪ್ಪ ಬದುಕಿದ್ದೇನೆ ಅಂತ ಹೇಳಿದ. ಅದು ಏನು ಹೇಳಕ್ ಬಂದ ವಾಕ್ಯ ಕ್ಷೀಣಿಸ್ಬಿಟ್ಟಿದೆ, ಬಾಯಿ ಗಟ್ಟಿಯಾಗಿ ಮಾತಾಡಕ್ಕೆ ಬರ್ತಾ ಇಲ್ಲ, ಅಷ್ಟು ಪೆಟ್ಬಿಟ್ಟಿದೆ ಪಾಪ. ಮಂದ ವಾಕ್ಯ ಗೊತ್ತಾಯ್ತಾ? ಎಲ್ಲಿ ಬಂದಿದೆ ಆ ವಾಕ್ಯ? ಮಂದ ಬುದ್ಧಿ ಅಂತ ಬಂದಿದೆ ಮಂದ ವಾಕ್ಯ. ಕಾಮಂತ್ರ ವರ್ಣೈರ್ ಅನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಮೈ ಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ಮಂದ ಬುದ್ಧಿ, ಮಂದ ವಾಕ್ಯ, ಎಲ್ಲ ಮಾತಾಡ್ತಾನೆ. ಮಾತಾಡಿದಾಗ ಮೆಲ್ಲಗಲ್ಲ, ಮಾತಾಡಲಿಕ್ಕೆ ಶಕ್ತಿ ಇಲ್ಲ, ಎಲ್ಲ ಕ್ಷೀಣ ಸ್ವರ ಅಂತ. ಕ್ಷೀಣ ಸ್ವರದಲ್ಲಿ ಮಾತಾಡಿದ. ಏನಂತ? ಬದುಕಿದ್ದೇನೆ. ಆಶ್ವಾಸ್ಯ ಕಿಂ ಜೀವಸಿ ಹೀತ್ಯವೋಚತ್ ತಥೇತಿ ಸಪ್ರಾಹ ಚ ಮಂದ ವಾಕ್ಯ. ತಾರತಮ್ಯ ಕ್ಲಿಯರಾಗಿ ಗೊತ್ತಾಯ್ತು. ಯಮದೇವರೀತ ಆದ್ದರಿಂದ ಆ ಸ್ಥಿತಿಯಲ್ಲಿದ್ದಾನೆ. ಮತ್ತು ಇನ್ನೊಂದು ಸ್ವಾರಸ್ಯ ಇದೆ. ತುಂಬ ಮೊದಲು ಹುಟ್ಟಿದವನು, ಅದೆಲ್ಲ ಕಾರಣಗಳು ಆಗದೇ ಇರೋದಕ್ಕೆ. ಮೊದಲು ಹುಟ್ಟಿದವರು ಹೆಚ್ಚು ಸ್ಟ್ರಾಂಗ್ ಇರ್ತಾರೆ. ಗೊತ್ತಾಯ್ತಾ? ಅದು ಇನ್ನು ತುಂಬ ಇದೆ ಬಗ್ಗೆ, ಬೇಡ ಈಗ. ಆದ್ದರಿಂದ ಸಮರ್ಥನಾಗಿದ್ದ ಅಂತ ಹೇಳಿದ. ಇನ್ನೊಂದು ತುಂಬ ಅರ್ಥ ಇದೆ. ಅದು ಯಮ ಅಥವಾ ಧರ್ಮ ದೇವತೆ. ಸ್ವಲ್ಪ ಯೋಚನೆ ಮಾಡಬೇಕು. ಎಷ್ಟೇ ಪೆಟ್ಟಾಕಿದ್ರು ಕೂಡ ಧರ್ಮ ಪೂರ್ತಿ ಸಾಯೋದಿಲ್ಲ. ಗೊತ್ತಾಯ್ತಾ? ಇವತ್ತು ಧರ್ಮ ಹೋಯ್ತು, ಎಷ್ಟೇ ಹೋದ್ರೂ ಕೂಡ ಏನಾಗಿರುತ್ತೆ? ಇದು ಕಲಿಯುಗದ ಕಲಿಕೆ ಅವತಾರ ಆಗೋದು. ಆಗ ಒಬ್ಬ ಬ್ರಾಹ್ಮಣ ಇರ್ತಾನೆ, ವಿಷ್ಣು ಯಶಸ್ಸು ಅಂತ ಹೆಸರು. ಸ್ವಾಮಿಭವನ ಅವತಾರ ಆತ, ಅಲ್ಲಿ ಕಲಿಕೆ ಅವತಾರ ಮಾಡ್ತಾನೆ. ಅಂದರೆ ಕಲಿಯುಗ ಅಷ್ಟು ಪೀಕ್ ಅಂದರೆ ಕ್ಲೈಮ್ ಇದಾಗಿ ಅಲ್ಟಿಮೇಟ್ ಇದರಲ್ಲಿದೆ. ಆಗಲೂ ಯಾರಿದ್ದಾರೆ? ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಇದಕ್ಕಿಂತ ಬರೋಕ್ಕೆ ಸಾಧ್ಯ ಇಲ್ಲ. ಹೇಗಿರಬೇಕು? ಪರಂಪರೆ ಇರಬೇಕು. ಹಿಂದೆ ಒಂದು ಪರಂಪರೆ ಉಳ್ಕೊಂಡೇ ಹಾಗೆ ಬಂದಿದೆ. ಇನ್ನೂ ತುಂಬ ಜನ ಗೊತ್ತಿಲ್ಲ. ಆಚಾರ್ಯ ಅವತಾರ ಮಾಡಿದ ಕಾಲಕ್ಕೆ ಕೂಡ ತಿಳಿದವ್ರು ಇದ್ದಿಲ್ಲ ಅಂತಲ್ಲ. ಅದು ಬರುತ್ತೆ, ಮದುವೆದಲ್ಲೇ ಬರುತ್ತೆ. ಶ್ರೀಮುಷ್ಟಕ್ಕೆ ಹೋದಾಗ ಎಷ್ಟೋ ಮಂತ್ರದ ಸಿದ್ಧಿಯರು ಇರ್ತಾರೆ. ಆದರೆ ಅವರಿಂದ ಏನಾಗಲ್ಲ ಅಂದರೆ ಕಂಪಾಡಿತ ಮಾಡ್ಕೊಂಡಿರ್ತಾರೆ. ಇನ್ನೊಬ್ರಿಗೆ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಗೊತ್ತಾಯ್ತಾ? ಅದು ಬರಬೇಕಾದ್ರೆ ದುರ್ಮತ ಖಂಡನೆ ಆಗಬೇಕು, ಪ್ರಸಾರ ಮಾಡಬೇಕು, ಮತ್ತು ಎಲ್ಲ ಹೇಳಬೇಕು. ಅವ್ರಿಗೆ ಎಷ್ಟು ಗೊತ್ತಿದೆ? ತಮಗೆ ಏನೋ ಒಂದು ಚೂರು ಗೊತ್ತಿದೆ. ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋ ಪೂರ್ತಿ ಗೊತ್ತಿದೆ ಅಷ್ಟೇ ಹೊರತು ಇನ್ನೊಬ್ರಿಗೆ ಟ್ರೀಟ್ಮೆಂಟ್ ಅವೆಲ್ಲ ಸಾಧ್ಯ ಇಲ್ಲ. ಅಂದು ಏನಾಯ್ತಾಗ ಅಷ್ಟು ನಾವು ಒಂದು ಪ್ರಶ್ನೆ ಯಾತಕ್ಕೆ ಹೇಳಿದೆ ಅಂದರೆ, ಆ ಕಾಲಕ್ಕೆ ವಿಜ್ಞಾನ ಭಾನುಮತಿ ಕಾಲ ಬರೀರಿ ಅಂತ ಹೇಳಿಬಿಟ್ಟಿದ್ದೀರಿ. ಒಬ್ಬರು ಇರಲಿಲ್ವಾ ಅಂದರೆ ಒಬ್ಬರು ಇರಲಿಲ್ಲ ಅಲ್ಲ, ಇದು ದೃಷ್ಟಾಂತ ಕೊಡ್ತಾ ಇದ್ರು ಅಂತೇಳಿ. ಬಟ್ ಅದು ಯಾರ ತನ್ನ ಮಟ್ಟಿಗೆ ಮಾಡೋ ಸಾಮರ್ಥ್ಯ ಇದ್ದವನೇ ಹೊರತು ಉಳಿದವ್ರು ಯಾರು ಮಾಡೋ ಸಾಮರ್ಥ್ಯ ಇಲ್ಲ. ಧರ್ಮ ಹಾಗಿರುತ್ತೆ. ಧರ್ಮ ಪೂರ್ತಿ ಏನು ಮಾಡಿದ್ರು ಸಾಯೋದಿಲ್ಲ. ಯಾತಕ್ಕೆ? ಸಾಯೋದು ವಿಶೇಷ ರಕ್ಷಣೆ. ಅದು ಹೋಗ್ಬಿಟ್ರೆ ಬೆಳೆಸಿ ಸತ್ತೋಗ್ಬಿಡ್ತಾನೆ ಪೂರ್ತಿ ಗಾಳಿ ಇಲ್ಲ ಅಂದ್ರೆ ಏನರ್ಥ? ಸತ್ತೋಗ್ತಾನೆ. ಅದಕ್ಕೆ ಏನು ಮಾಡ್ತಾರೆ? ವೆಂಟಿಲೇಟರ್ ಹಾಕಿರ್ತಾರೆ. ಯಾವುದು ವೆಂಟಿಲೇಟರ್ ಇದ್ದಾಗಿದ್ದ ಈ ಜಾಂಬವಂತ ಹೇಗಿದ್ದಾನೀಗ? ವೆಂಟಿಲೇಟರ್ ಇದ್ದಾಗೆ ಇದ್ದ ಪಾಪ. ಬಂದು ಕೇಳಿದರು, ನನ್ನ ವಿಷಯ ಬಿಟ್ಟುಬಿಡು. ಊಚೆ ಪುನರ್ಜೀವತಿ ಕಿಂ ಹನುಮಾನ್ ಜೀವಾಮ ಸರ್ವೇಪಿ ಜೀವಮಾನೆ ತಸ್ಮಿನ್ ಹತೆ ನಿಹತಾಶ್ಚೈವ ಸರ್ವ ಇತೀರಿತೇಸ್ಮಿನ್ ಅವದತ್ ಸಮಾರುತಿ ಅಸ್ಮೀತ್ಯವದತ್ ಸಮಾರುತಿ. ಊಚೆ ಪುನಃ ಜೀವತಿ ಕಿಂ ಹನುಮಾನ್ ಜೀವಾಮಃ ಸರ್ವೇ ಅಪಿ ಹಿ ಜೀವಮಾನೆ ತಸ್ಮಿನ್ ಹತೆ ನಿಹತಾಃ ಚ ಏವ ಸರ್ವ ಇತಿ ಈರಿತೆ ಅಸ್ಮಿ ಇತಿ ಅವದತ್ ಸಹ ಮಾರುತಿ. ನೋಡು, ಪುನರ್ಜೀವತಿ ಕಿಂ ಹನುಮಾನ್, ಹನುಮಂತ ಬದುಕಿದ್ದಾನೆ ನೋಡು ಫಸ್ಟ್. ಈಗ ಯಾಕೆ ಅಂತ ಕೇಳಿ, ಯಾಕೆ
ಹನುಮಂತ ಬದುಕಿದ್ದಾನೆ ಅಂದರೆ ನಾವೆಲ್ಲ ಬದುಕ್ತೀವಿ ಅಂತ ಅರ್ಥ. ಹನುಮಂತ ಬದುಕಿಲ್ಲ ಅಂದರೆ ನಾವು ಎಲ್ಲ ಹೋದಾಗ ಲೆಕ್ಕ. ಇದು ಭಾರಿ ಇಂಪಾರ್ಟೆಂಟ್. ಇದು ರಾಮಾಯಣದಲ್ಲೂ ಹಾಗೆ ಬರುತ್ತೆ, ವಾಲ್ಮೀಕಿ ರಾಮಾಯಣದಲ್ಲಿ ವಾಕ್ಯ ಹಾಗೇ ಇದೆ. ತಸ್ಮಿನ್ ಜೀವತಿ ವೀರೇತು ಹತಮಪಿ ಅಹತಂ ಬಲಂ ಹನುಮತ್ ವಿಜ್ಜಿತ ಪ್ರಾಣೇ ಜೀವಂತೋಪಿ ವಯಂ ಹತಾಹ. ವಾಲ್ಮೀಕಿ ರಾಮಾಯಣದ ಜಾಂಬವಂತನ ಮಾತು. ನಾವೆಲ್ಲ ಬದುಕಿದ್ರು ಕೂಡ ಹನುಮಂತ ಇಲ್ಲದೆ ಹೋದರೆ ಸತ್ತ ಹಾಗೆ. ಹನುಮಂತ ಬದುಕಿದ್ದಾನೆ, ಸತ್ತೋರೋದ್ರು ಬದುಕಿದಾಗ ಲೆಕ್ಕ. ಅಂದರೆ ಇದೇನು ಬಂತಿದ್ದವ ಇಡೀ ಆರಂಭದಲ್ಲಿ ಬಂತಲ್ಲ, ವಾಯುದೇವರು ದೇಹ ಬಿಟ್ಟು ಹೋದಾಗ ಏನಾಯ್ತು, ಎಲ್ಲ ಸತ್ತು. ಬಂದಾಗ ಏನಾಯಿತು, ಎಲ್ಲ ಬದುಕಿತ್ತು. ಉಪನಿಷತ್ತಿನ ಮಾತಿಗೆ ಎಕ್ಸಾಂಪಲ್ ಇದು. ಇನ್ನೊಂದು ಸಲ ಪ್ರೂವ್ ಆಗ್ತಾ ಇದೆ. ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪ ಬ್ರಹ್ಮಯೇ ಷಟ್ಪ್ರಸ್ಥದ ಕಥೆ 6 ಉಪನಿಷತ್ತಲ್ಲಿ ಬರುತ್ತದೆ. ವಾಯುದೇವರು ದೇಹ ಬಿಟ್ಟಾಗ ದೇಹ ಸತ್ತೋಯ್ತು, ದೇಹ ವಿರಾಟ್ ದೇಹ ಪ್ರವೇಶ ಮಾಡಿದಾಗ ಮತ್ತೆ ಬದುಕಿತು ಅನ್ನೋ ಕತೆ 6 ಸಲ 6 ಉಪನಿಷತ್ತಲ್ಲಿ ಬರುತ್ತೆ. ಅಷ್ಟೆಲ್ಲ ಓದಿದ್ರು ಕೂಡ ಇನ್ನು ನಾವು ವಾಯುದೇವ ಜೀವತ್ವತ್ವ ಒಪ್ಪದೆ ಹೋದರೆ ಎಷ್ಟು ತಪ್ಪು. ಪ್ರಾಕ್ಟಿಕಲಿ ನಮಗೆ ಅನುಭವಿಸ್ತಾ ಇದ್ದೇವೆ. ಸತ್ತಾದ ಡಿಕ್ಲೈನ್ ಮಾಡೋದು ಯಾವಾಗ, ವೈದ್ಯ ಗೊತ್ತಾಯ್ತು, ಪ್ರಾಣ ಇಲ್ಲ ಅಂತ ಹೇಳಿದಾಗ ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ಬರೀ ಕಣ್ಣು ಹೋಯ್ತು ಕಿವಿ ಹೋಯ್ತು ಅಂದರೆ ಬದುಕಿದ್ದಾನೆ ಅಂತ ಅರ್ಥ. ಪ್ರಾಣ ಹೋಯ್ತು ಅಂದರೆ ವಾಟ್ ನೆಕ್ಸ್ಟ್ ಪ್ರಶ್ನೆ ಇಲ್ಲ. ಅದಕ್ಕೇನೆ ಜೀವಮಾನೆ ತಸ್ಮಿನ್ನತೆ ನಿಹತಾಶ್ಚೈವ ಸರ್ವೇ, ಬಿಡಿಸಿದಾಗ ಸರ್ವೇ ಆಗುತ್ತದೆ. ಸರ್ವೇ ಇತಿ ರೀತೆ ಅಸ್ಮಿ ಇತಿ ಅವಧತ್ ಸಮ ಅಸ್ಮಿ ಹನುಮಂತ ಹೇಳಿದ, ಅಸ್ಮಿ ಇದ್ದೇನೆ ಅಂತ ಹೇಳಿ ತಕ್ಷಣನೇ ಆಗ ಹೇಳ್ತಾನೆ. ಇತ್ಯುಕ್ತೋ ಜಾಂಬವಾನಾಹ ಹನುಮಂತಮನಂತರಂ ಯೋಸೌ ಮೇರೋ ಸಮೀಪಸ್ಥೋ ಗಂಧಮಾದನ ಸಂಜ್ಞಕಃ ಗಿರಿಹಿ ತಸ್ಮಾದಸ್ತಮಾಹಾರ್ಯಂ ತ್ವಯೌಷಧಿ ಚತುಷ್ಟಯಂ ಕೃತ ಸಂಜೀವಿನಿ ಮುಖ್ಯ ಸಂಧಾನಕರಣೀ ಪರ ಸವರ್ಣಕರಣೀ ಚೈವ ವಿಶಲ್ಯಕರಣೀತಿ ಚ ಇತ್ಯುಕ್ತಸ್ಸ ಕ್ಷಣೇನೈವ ಪ್ರಾಪತದ್ಗಂಧಮಾದನಂ ಅವಾಪಚಂಬರಚರೋ ರಾಮಮುಕ್ತಶ್ಚರೋ ಯಥಾ ಅಂತರ್ಹಿತಾಶ್ಚೌಷಧಿಸ್ತು ತದಾ ವಿಜ್ಞಾಯ ಮಾರುತಿ ಉದ್ವರ್ಹಗಿರಿಂ ಕ್ರೋಧಾತ್ ಶತಯೋಜನಮಂಡಲಂ. ಇಷ್ಟು ನಡೀತು. ತಕ್ಷಣ ಜಾಂಬು ಅಂತ ಹೇಳಿ ಹನುಮಂತ ದೊಡ್ಡ ಕೆಲಸ ಮಾಡ್ಬೇಕು ನೀನೀಗ. ಯೋಸೌ ಮೇರಹ ಸಮೀಪಸ್ಥ ಗಂಧಮಾದನ ಸಂಜ್ಞಕಃ, ಬೇರೂರು ಸಮೀಪದಲ್ಲಿದೆ, ಗಂಧಮಾದನ ಇದೆ, ಅದರ ಹತ್ರ ಹೋಗ್ಬೇಕು ನೀನು. ಅಲ್ಲಿ ಗಿರಿಹಿ ಬೆಟ್ಟ ಇದೆ, ತಸ್ಮಾತ್ ಅಲ್ಲಿಂದ ತ್ವಯಾ ನಿನ್ನಿಂದ ಔಷಧಿ ಚತುಷ್ಟಯಂ ಸಮಾಹಾರ್ಯ 4 ಔಷಧಿ ಮೂಲಿಕೆಗಳನ್ನು ತರಬೇಕು. ಅವೇನೇನು, ವೃತ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ, ವಿಶಲ್ಯಕರಣಿ ಅಂತ 4 ಇದೆ. ಇತ್ಯುಕ್ತ ಕ್ಷಣೆ ತಕ್ಷಣ ಹನುಮಂತ ಏನು ಮಾಡ್ದ, ಗದಮಾದನಕ್ಕೆ ಹೋಗಿಬಿಟ್ಟ. ಎಷ್ಟು ದೂರ ಇರೋದು ಅದು, 50,000 ಯೋಜನೆ. ಪ್ರಾಕ್ ಪಂಚಾಶತ್ ಸಹ ವಾಯುಸ್ತುತಿ ಹೇಳಿದ್ದೆ ಅದನ್ನೆಲ್ಲ. 50,000 ಯೋಜನೆ ದೂರ ಅಂದರೆ ಇಂಟು 10 ಎಷ್ಟಾಯ್ತು ಅಲ್ಲಿಗೆ, 5 ಲಕ್ಷ ಕಿಲೋಮೀಟರ್ ಹೋಗಬೇಕು, ಮತ್ತೆ ವಾಪಸ್ ಬರ್ಬೇಕು. ಮತ್ತೆ ಎಷ್ಟಾಯ್ತು ಅಲ್ಲಿಗೆ, 10 ಲಕ್ಷ ಆಯ್ತು. ಇಲ್ಲಿ 100 ಯೋಜನೆ ಹಾರೋದಕ್ಕೆ ಉಳಿದವ್ರಿಗೆ ಆಗಿದ್ದಿಲ್ಲ. ಇದಂತೂ ಉಳಿದವ್ರು ಯೋಚನೆ ಮಾಡಲಿಕ್ಕೂ ಸಾಧ್ಯ. ಅದಕ್ಕೆ ಹನುಮಂತ ಬದುಕಿದ್ರೆ ಅಂತ ಹೇಳಿದ್ದು. ಉಳಿದವ್ರು ಹೋಗ್ಲಿಕ್ಕೂ ಬರೋದಿಲ್ಲ, ಬರಲಿಕ್ಕೂ ಬರೋದಿಲ್ಲ. ಆದ್ದರಿಂದ ಹನುಮಂತ ಬದುಕಿದ್ರೆ ಅಂತ ಹೇಳಿದ ಅರ್ಥ ಆಯ್ತಾಗ. ಆದ್ದರಿಂದ ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಅಲ್ಲಿರೋ ರೆಡಿಮೇಡ್ ಇಟ್ಟಿಲ್ಲಿ ಯಾರು, ಏನಿದೆ ಅಲ್ಲಿ ದೊಡ್ಡ ಬೆಟ್ಟ, ಅಲ್ಲಿ ಹುಡುಕ್ಬೇಕು. ಆಮೇಲೆ ತರಬೇಕು, ಇಲ್ಲಿಡಬೇಕು. ಅದು ಯುದ್ಧ ಬೇರೆ ಜೊತೆಗೆ ಎಮರ್ಜೆನ್ಸಿ ಕೇಸ್ ಇದು. ನಿಧಾನ ಎಂದಪ್ಪ ಅಂತ ಹೇಳಾಗಿಲ್ಲ. ಇದು ಹನುಮಂತ ಚಾಲೆಂಜ್ ನೋಡಿ ಹೇಗಿದೆ. ಅದಕ್ಕೆ ಸುಂದರಕಾಂಡದ ಕಥೆ ಹೇಳಲಿಲ್ಲ ವಾಯುಸ್ತುತಿಯಲ್ಲಿ, ಈ ಕಥೆ ಹೇಳಿಬಿಟ್ರೆ. ಅದಕ್ಕೆ ದೊಡ್ಡದೇ ಹೇಳಿದ ಮೇಲೆ ಚಿಕ್ಕದು ಹೇಳಿದ ಅಂಥ ಸಂಭವ ಅಂತ ಪ್ರಮಾಣ ಇದರಲ್ಲೇ ಸೇರೋದು. ಗಿರಿ ಯುಕ್ತಿನೇ ಅದು ಕೂಡ. ಗಿರಿಸ್ತಮ ತಂದ ಸವರ್ಣಕರಣಿ, ವಿಶಲ್ಯಕರಣಿ, ಸಂಧಾನಕರಣಿ, ಅದು ಇನ್ನೂ ಭಾರಿ ಸಮಸ್ಯೆ ಇದೆ ಇಲ್ಲಿ. ಅಲ್ಲಿ ಹೋದಾಗ ಅವೇನು ಮಾಡಿಬಿಡ್ತವೆ, ಅಂತರ್ಹಿತಾಚ ಔಷಧಿ ಎಲ್ಲ ಮಾಯ ಆಗಿಬಿಡುತ್ತೆ. ಔಷಧಿಗಳೆಲ್ಲ ಮಾಡಬಾರ್ದೆ. ಯಾಕೆ, ಹನುಮಂತನ ಟೆಸ್ಟ್ ಮಾಡಬೇಕು ಅಂತೇಳಿ. ಹನುಮಂತ ಟೆಸ್ಟ್ ಮಾಡೋ ಸಮಯನ ಇದು ಒಂದು. ಇವತ್ತಿನ ಟೆಸ್ಟ್ ಮಾಡ್ತಾರಾ? ರಾಮ ಸೇವೆಗೆ ಏನು ಮಾಡಬೇಕಾಗಿತ್ತು, ಅವರು ಬರಬೇಕಾಗಿತ್ತು. ಹನುಮಂತ ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಹೇಗೆ ಹಾರ್ಬೇಕಾದ್ರೆ ಟೆಸ್ಟ್ ಮಾಡಿದ್ರಲ್ಲ, ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರು. ಅಷ್ಟು ಹನುಮಂತ ಏನು ಮಾಡ್ದ, ನಿಮ್ಮನ್ನು ಒಯ್ಯೋದಿಲ್ಲ, ಬೆಟ್ಟರೇ ಒಯ್ತೀರಿ ಅಂತೇಳಿ. ಅದು ಸವೇತ ಒಯ್ದು ಬಿಡ್ತೀನಿ ಈಗ ಅಂತೇಳಿ ಬೆಟ್ಟನೇ ಕಿತ್ತಿದ. ನೋಡಿ ಅದು ಕಿತ್ತಬೇಕು ಫಸ್ಟ್. ಅದನ್ನು ಟ್ರಾನ್ಸ್ಪೋರ್ಟೇಷನ್ನೇ ಬೇರೆ ಪ್ರಾಬ್ಲಮ್ಮು. ಹಿಂದೆ ಹೈದರಾಬಾದಲ್ಲಿ ಬುದ್ಧನ ಪ್ರತಿಮೆ ಇಟ್ಟರು ಅನೇಕ ವರ್ಷಗಳ ಹಿಂದೆ. ಒಯ್ದರು, ಕೊನೆಗೆ ಇಡ್ಲಕ್ಕೋರು ಬುಡಿಗೆ ಹೋಗ್ಬಿಡುತ್ತೆ ಕೊನೆಗೆ. ಆಮೇಲೆ 10-20 ವರ್ಷ ಎತ್ತಬೇಕಾದ್ರೆ ಇತ್ತೀಚೆಗೆ ಎತ್ತಿ ಮೇಲಿಟ್ಟಿದ್ದಾರೆ. ಅಂದರೆ ಎಷ್ಟು ಕಷ್ಟ ಇದೆ. ಕಲ್ಲು ಅದು ಹನುಮಂತ ಲೆಕ್ಕನೇ ಇಲ್ಲ. ಅದೇ ಸಣ್ಣ ಪುಟ್ಟದಲ್ಲ, 100 ಯೋಜನೆ ಎತ್ತರ, 100 ಯೋಜನೆ ಆಗಲ್ಲ. ಅದನ್ನ ಕಿತ್ತಿದ್ದು ಕಿತ್ತಬೇಕು ಫಸ್ಟು. ಸಣ್ಣ ಮೈಸೂರು ರೂಪಾಯಿ ಕಿತ್ತಕ್ಕೆ ಬರೋ ಎಷ್ಟು 6 ಗಂಟೆ ಮಾಡಿಬಿಟ್ಟಿರ್ತಾರೆ. ಕಿತ್ತಬೇಕು, ಅದೇ ಎತ್ತಬೇಕು, ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಇಲ್ಲಿ ಬರಬೇಕು. ಇಷ್ಟೆಲ್ಲ ಮಾಡಿದ ಎಷ್ಟೊತ್ತಿನಲ್ಲಿ, ಏಕಕ್ಷಣೆ ತ್ವಾಂಹಿ ಲೋಕ. ಹನುಮಂತನ ಶಕ್ತಿ ನೋಡಿದ ಮೇಲೆ ಇನ್ನು ದೇವ್ರ ಶಕ್ತಿ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು. ಆ ರೀತಿ ಹೇಳ್ತಾರೆ. ಆಮೇಲೆ ತಂತಷ್ಟ ಏನಾಯಿತು, ಸತಂ ಸಮುತ್ಪಾಟ್ಯ ಗಿರಿಂ ಕರೇಣ ಪ್ರತೋಲೈ, ಕೈಲಿ ಹಿಡ್ಕೊಂಡು ಹೇಳಿದಂತೆ ಹೀಗೆ ಬೆಟ್ಟನ ಹೀಗೆ. ಅದು ಏನರ್ಥ, ಎಫರ್ಟ್ಲೆಸ್.
ತೂಗ್ತಾರೆ ಕೈಲಿ ಅಷ್ಟು ಮಾಡ್ಕೊಂಡ್ಬಿಡು ಭಾರ ಅಯ್ಯೋ ಪಾಪ ಅಂತ ಹೊರಟಿಲ್ಲ. ಬಲದೇವ ಸೋನು ಸಮುತ್ವತಾತ್ ಅಂಬರ ಮುಗ್ರ ವೇಗೋ ಯಥಾ ಹರಿಹಿ ಚಕ್ರಧರಸ್ತ್ರಿ ವಿಕ್ರಮೆ ಅವಾಪ ಚಾಷ್ಣೋತ್ಸ ನಿಮೇಷ ಮಾತ್ರತಃ. ದೀಪ ಅಲ್ಲಿ ಒಂದು ನಿಮೇಷ ಮಾತ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆದಿರಿಯಲ್ಲ ಅಷ್ಟರೊಳಗೆ ಮತ್ತೆ ಈ ನಿಮಿಷ ಅಲ್ಲ, ಮತ್ತೆ ನಮ್ಮ 60 ಸೆಕೆಂಡ್ಸ್ ನಿಮಿಷ ಅಲ್ಲ ಇದು, ಫಾಸ್ಟ್ ಮಾಡಿ. ಯತ್ರ ಕಪಿಪ್ರವೀರಾಹ ತಚ್ಚೈಲವಾತ ಸ್ಪರ್ಶಾತ್ ಸಮುತ್ಥಿತಾ ಸಮಸ್ತಶೋ ವಾನರ ಯೂಥಪಾಃ ಕ್ಷಣ. ಬರ್ತಿರ್ಲಿಕ್ಕೆಲ್ಲ ಏನಾದರೂ ಎದ್ದು ಕೂತ್ಕೊಂಡ್ಬಿಡಿ. ಅಲ್ಲಿಗೆ ನಾಳೆ ದಿವಸ ಅವ್ರು ಮುಂದಿನ ಭಾಗ ಅದು ಅವರು ಮಲಗಿರೋ ಹೊತ್ತು ನಿಲ್ಲಿಸಬಾರ್ದು ಅಂತ ಮುಂದುವರಿದ್ದು ಅಷ್ಟೇ. ಏನು ಎಲ್ಲ ಈ ರಾಮಾಯಣನೇ ಆಚಾರ್ಯ ಹೇಳಿದ್ದಾರೆ. ಇದೀರ ಓದಿಲ್ಲ, ನಾಳೆ ನಿಧಾನ ಓದ್ತೇನೆ. ನಾಳೆ ಇವತ್ತು ಅಲ್ಲಿ ಬಿದ್ದಾಗ ಹೇಳ್ಬಿಟ್ಟು ನಿಲ್ಲಿಸಬಾರ್ದು ಅಂತ ಮಾಡಿ ಏನ. ಹಾಂ 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 ಇಲ್ಲ, ಇಲ್ಲೂ ಕೂಡ ಏನಾಗಿದೆ ಅಂದರೆ ಆ ಮೂಲಿಕೆಗಳಿಗೆ ಕೆಟ್ಟ ಉದ್ದೇಶ ಇಲ್ಲ. ಹನುಮಂತ ಏನು ಮಾಡ್ತಾನೆ ನೋಡ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಹೊರಟು. ಆ ಮಟ್ಟಿಗೆ ಅದು ಮೈನಸ್ ಪಾಯಿಂಟ್ ಆದರೂ ಕೂಡ ಅವ್ರು ಪಾಸಿಟಿವ್ ಆಗಿರೋದು ಸಿಗಬೇಕು. ಅವ್ರು ಪೂರ್ತಿ ಸಿಗಬಾರ್ದು ಉದ್ದೇಶ ಇದ್ದರು ಎಸ್ ಗೆ ಗೋಡೆ ಹೋಗ್ಬಿಡ್ತಿದ್ರು. ಹನುಮಂತ ಹಿಡ್ಕೊಂಡ್ಬರ್ತಿದ್ದ ಆ ವಿಚಾರ ಬೇರೆ. ಬಟ್ ಅವ್ರಿಗೆ ಏನು ಪರಿಶ್ರಮ ಮಾಡೋ ಅಷ್ಟೇ ಉದ್ದೇಶ ಇದೆ. ಅದರ ರಿಸಲ್ಟ್ ಇದಾಯಿತು. ಹನುಮಂತ ಬೆಟ್ಟ ಎತ್ತರಾಗಾಯಿತು. ಜಗತ್ತಿಗೆ ಹನುಮಂತ ಮೇಲೆ ಜಾಸ್ತಿ ಗೊತ್ತಾಯಿತು. ಅದರಿಂದ ಏನಾಯ್ತು, ಅದಕ್ಕೆ ಆ ಸೇವೆಯಲ್ಲಿ ಬಂದಾಗಾಯ್ತು. ಇವತ್ತು ಕೈಕೇಯಿ ಕೂಡ ಕೈಕೇಯಿ ಮಂಥರಿಯರಿಗೆ ಕೂಡ ಪುಣ್ಯ ಬಂದ್ಬಿಡ್ತಿತ್ತು. ಯಾವಾಗದು ಗೊತ್ತಿದ್ದಿದ್ದೆ, ರಾಮದೇವ್ರ ಕಾಡಿಗೆ ಹೋಗೋದ್ರಿಂದ ಭಾರಿ ಒಳ್ಳೇದಾಗುತ್ತೆ ಲೋಕ, ಆ ರೀತಿ ಇದ್ದಿದ್ದು. ಅದಿರಲಿಲ್ಲ. ಬರ್ತಾನೆ ಪಟ್ಟಾಭಿಷೇಕ ಅಂತ ಹಾಕಿ ಹ್ಯಾಂಗಲ್ಲು ಇವು ಕೆಡಿಸ್ಬೇಕು ಅಂತ ಓಡು ಉದ್ದೇಶ. ಸರಿಯಾಗಿ ತಿಳ್ಕೊಂಡ್ಬಿಟ್ಟಿದ್ರೆ ಅದು ಪೂರ್ಣ ಆಗೋದು. ಆಮೇಲೆ ಹೇಳಿದ್ರೆ ಇಲ್ಲ ನಾನು ಮಾಡಿದ ಪುಣ್ಯ ಬಂತು ಅಂತ ಆಮೇಲೆ ಹೇಳಿದ್ರೆ ಓಡಿಸ್ತಾರೆ. ಮೊದಲೇ ಹೇಳ್ಬೇಕು, ನಂಗೆ ಗೊತ್ತಿತ್ತು ಮೊದಲೇನೆ ಈ ರೀತಿ ಮಾಡಿದೆ ಅಂತ ಅವ್ನು ತೋರಿಸ್ತಾರೆ ರೆಕಾರ್ಡ್. ಮೊದಲೇ ನೋಡಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೆ ನಾನು ಅಂತ. ಅವಾಗ ಗ್ರೇಟ್ ಅಂತ ಕರೀತಾರೆ. ಮೊದಲೇ ಪ್ಲಾನ್ ಮಾಡಿಬಿಟ್ರೆ ಪುಣ್ಯ ಬರ್ತೀವಿ. ತುಂಬ ಜನಕ್ಕೆ ಅದು ಇದ್ದಾಗ ಆಮೇಲೆ ಸುಳ್ಳು ಹೇಳ್ಕೊಂಡು ಬರ್ತಾರೆ, ಅದು ತಪ್ಪು. ಆ ಕಾಲಕ್ಕೆ ವಿಘ್ನ ಮಾಡ್ತಾರೆ. ಕೈ ಮೀರಿದ್ಮೇಲೆ ನಾನು ಟೆಸ್ಟಿ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ, ಮೋಸ. ನಿಜವಾಗಲೂ ಹಾಗೆ ಮಾಡಿದ್ರೆ ತಪ್ಪಲ್ಲ. ಅದೇ ಈ ದೇವತೆಗಳೆಲ್ಲ ಏನು ಮಾಡ್ತಾರೆ ಅಂದರೆ ಸ್ವರೂಪತಃ ಹೆಚ್ಚಿನ ಪುಣ್ಯ ಕಡಿಮೆ ಆಗುತ್ತೆ ಅಷ್ಟೇ. ಆದರೆ ಪುಣ್ಯ ಪುಣ್ಯ ಬಂದೇ ಬರುತ್ತೆ, ಅದು ತಪ್ಪಲ್ಲ. ಓಂ ಏನು 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 ಹಾಂ ಹಾಂ ಹೌದು ಹೌದು. ಮುಂದೆ ಯಾರು? ಹೌದು, ಅದು ಹೇಳಿದ್ನಲ್ಲ, ಒಂದು ಡಿಫ್ರೆನ್ಸ್ ಇದೆ. ಈಗಿದೆ ಒಂದು ಸಿಂಪಲ್ ಹೇಳ್ಬಿಡ್ತೀವಿ. IAS ಆಗಿದ್ದ, KAS ಅದೇ ಹೇಳ್ತಿ ಬೇಡ IAS ಆಗಿ ಬಂದಿದ್ದಾನೆ, ಆಫೀಸರ್ ಆಗಿಬಿಟ್ಟ. KAS ಆಗಿದ್ದಾನೆ, ಮುಂದೆ ಏನು ಮಾಡ್ತಾರೆ ಅವ್ರನ್ನ IAS ಮಾಡ್ತಾರೆ. ಇದು ಡಿಫ್ರೆನ್ಸ್ ಇದೆಯಲ್ಲ. ಈಗ ಫಸ್ಟ್ ಆಫ್ ಆಲ್ ಅದು IAS ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅಪಾಯಿಂಟ್ ಆಗದೆ ಹೀಗಾಗ್ತಾರೆ. ಇವ್ರು ಯಾವ ಸ್ಟೇಜಲ್ಲಿ ಆಗ್ತಾರೆ, ಇವರು ಅಷ್ಟು ದಿವಸ ಮಿಸ್ ಮಾಡ್ಕೊಂಡ್ಬಿಟ್ರು. ಅಷ್ಟು ದಿವಸ ಸಿಗಲಿಲ್ಲ. 50 ವರ್ಷ 60 55 60 ಕೆಲವೊಂದು ರಿಟೈರ್ಮೆಂಟಿಗೆ ಬಂದಿರ್ತಾರೆ, ಅವಾಗ ಹಾಕಿರ್ತಾರೆ. ಅಷ್ಟೆಲ್ಲ ಬಂದು ಬೆನಿಫಿಟ್ ಎಲ್ಲ ಮಿಸ್ ಆಯಿತು, ತಿಳಿತಾ. ಬಟ್ ಈಕ್ವಿವೆಲೆಂಟ್ ಆಯಿತು. KAS ಈ ರೀತಿ ಆಯ್ತು ಹೊರತು ಇದು ಬರಲಿಲ್ಲ, ಈ ಕ್ರೆಡಿಟ್ ಬರೋದಿಲ್ಲ. ಆದರೆ ರುದ್ರದೇವರು ಶ್ರೇಷ್ಠ ದೇವ್ರದ್ದು ಹಾಗಲ್ಲ, ಗೊತ್ತಾಯ್ತಾ. ಸ್ವಲ್ಪ ಮೈನಸ್ ಪಾಯಿಂಟ್ ಇದೆ, ಇಲ್ಲ ಅಂತಿಲ್ಲ. ಅದೇ ಹೇಳಿದ್ನಲ್ಲ, ಅವರಿಂದ ಅವರ ಅಂತರ್ಗತ ದೇವ್ರ ಉಪಾಸನೆ ಮಾಡೇ ಮುಂದೆ ಬರಬೇಕು. ಆ ಒಂದು ಪ್ಲಸ್ ಇದೆ. ಗರುಡ ಶೇಷರಿಗೆ ಹಾಗಿಲ್ಲ. ಇಬ್ಬರು ಕೂಡ ಏನವರು ಪೂರ್ತಿ ಈಕ್ವಲ್, 100% ಈಕ್ವಲ್. ಇವರು ಮಾತ್ರ ಪದವಿ ಬಂದೇನೆ ಪೂರ್ತಿ ಈಕ್ವಲ್ ಆದರೂ ಕೂಡ ಈಗ ಸ್ವಲ್ಪ ಕಡಿಮೆ ಇದ್ದಾರೆ. ಅದಕ್ಕೋಸ್ಕರನೇ ಎಲ್ಲೆಲ್ಲಿ ಸುಗುಣವರ ಇರುತ್ತೋ ಅಲ್ಲಿ ಏನು ಮಾಡ್ಬೋದು ಇವರು. ಬಟ್ ಅವತಾರ ರೂಪದಲ್ಲಿ ಆಗ್ಲಿಕ್ಕಿಲ್ಲ. ಯಾಕೆ ಏನಾಗ್ಬಿಡ್ತಾರಾಗ ಅವತಾರ ರೂಪ ಅದು ಬೇರೆ ಕಡಿಮೆ ಆಗಿಬಿಡುತ್ತೆ. ಇವರು ಮೂಲ ರೂಪದಲ್ಲಿ ಬಂದ್ರಾಗಲ್ಲ. ಇವ್ರ ಅವತಾರ ಆದ್ರೆ ಇಬ್ಬರದ್ದು ಕಡಿಮೆ ಆಗಿರುತ್ತೆ, ಯೋಚನೆ ಇಲ್ಲ. ಬಟ್ ಇವ್ರದೇ ಮೂಲ ರೂಪ ಆಗಿಬಿಟ್ಟು ಇವ್ರದ್ದು ಅವತಾರ ಅವ್ರ ಮೂಲ ಆದಾಗ ಉಲ್ಟಾ ಪಲ್ಟ ಆಗಿಬಿಟ್ರೆ ಕಷ್ಟ. ವಾಯುದೇವರಿಗೆ ಯಾವ ಲೆಕ್ಕನೂ ಇಲ್ಲ, ಯಾವ ರೂಪದಲ್ಲಿ ಬಂದರೆ ಸಮಸ್ಯೆ ಇಲ್ಲ. ಓಂ ಮತ್ತೆ ಹೇಳಿದ್ದೇನು, ಸಮ ಹೌದು, ಆದರೆ ಎಂಥ ಸಮ ಅಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ನಲ್ಲ. ಈಗ ಅದು ಅವರ ಅಂತರ್ಗತ ದೇವ್ರ ಉಪಾಸನೆ ಮಾಡೇ ಬರೋದ್ರಿಂದ ಅವರಿಗೆ ಸ್ವಲ್ಪ ಕಡಿಮೆ ಇದೆ. ಯಾಕೆ ಇಟ್ಕೋಬೇಕಾಗಿಲ್ಲ. ಯಾಕೆ ಕಾರಣ ಎಷ್ಟು? ಬ್ರಹ್ಮದೇವ್ರು ಇಟ್ಕೋತೀರ. ಹೇಗಿದ್ರೆ ಬ್ರಹ್ಮದೇವ್ರ ಪೂರ್ತಿ ಇಟ್ಕೋತೀರ ನೀವೀಗ, ಯಾಕೆ ಇಟ್ಕೊಂಬೋದಿಲ್ಲ? ವಾಯುದೇವರ ಜಾಗದಾಗಿದ್ದರೆ ಸಾಕು. ಇಷ್ಟು ಪೂಜೆ ಮಾಡಲಿಕ್ಕೆ ಆಗ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ಅವೆಲ್ಲ ಕನ್ಸೆಷನ್ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಶಿವನ ಪೂಜೆ ಮಾಡಿ ಲಿಂಗ ಇಟ್ಕೊಂಡು ಪೂಜೆ ಮಾಡಬೇಡಿ ಅಷ್ಟೇ. ಶಿವನ ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ. ಪೀಠ ಪೂಜೆ ಕಾಲಕ್ಕೆ, ಆವರಣ ಪೂಜೆ ಕಾಲಕ್ಕೆ ರುದ್ರದೇವರು ಬಂದೇ ಬರ್ತಾರೆ, ಪೂಜೆ ಮಾಡಲೇಬೇಕು. ಲಿಂಗ ಇಟ್ಕೊಂಡು ಮಾಡೋದಿಲ್ಲ ಅಷ್ಟೇ ಹೊರತು
ಪೂಜೆ ಬಿಟ್ಟಿಲ್ಲ. ಇವ್ರದ್ದು ಮಾತ್ರ ಪ್ರತ್ಯೇಕ ಇಟ್ಕೋಬೇಕು. ಅದಕ್ಕೆ ಇನ್ನೂ ಕಾರಣ, ಗರುಡ ಮಾರ್ಗ, ಶೇಷ ಮಾರ್ಗ, ಅಲ್ಲಿ ಇನ್ನೂ ತುಂಬ ಕಾರಣಗಳಿದೆ.